ಸೊ ಆಪ್ಷನ್ಸ್ ಗ್ರೀಕ್ಸ್ ಅಂದ್ರೆ ಏನು? ಓಕೆ, ಇದು ಗ್ರೀಕ್ಸ್ ಗಳನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ದ ಆಪ್ಷನ್ಸ್ ಏನದ ನೋಡ್ಕೊಳ್ಳಿ. ಲೈಕ್ ನೀವು ಯಾವ್ದೋ ಒಂದು ಸ್ಟ್ರೈಕ್ ರೇಟ್ ತಗೊಳ್ತೀರಿ, 48,500 ಕಾಲ್ ತಗೊಳ್ತೀನಿ, ಪುಟ್ ತಗೊಳ್ತೀನಿ. ಓಕೆ, ನಿಫ್ಟಿ ಏನಾದ್ರು ನಾನು 22,500 ಕಾಲ್ ಪುಟ್ ನಾನು ತಗೊಳ್ತೀನಿ ಅಂತಂದ್ರೆ ಇದರ ಮೇಲೆ ಬೀಳುವ ಪರಿಣಾಮಗಳು ಯಾವ್ಯಾವ? ಓಕೆ, ಅಂದ್ರೆ ಡೆಲ್ಟಾ ಬೀಳ್ಬೋದು, ಗಾಮಾದು ಆಗ್ಬೋದು, ತೇಟಾದು ಆಗ್ಬೋದು, ವೇಗಾದು ಆಗ್ಬೋದು. ಇದನ್ನ ಬಿಟ್ಬಿಟ್ಟು ಓಕೆ, ಕೆಲವೊಂದು ಸಮಯದಲ್ಲಿ ಡಿವಿಡೆಂಡ್ ಕೂಡ ಇದ್ರ ಮೇಲೆ ಪರಿಣಾಮ ಬೀಳುತ್ತದೆ. ಓಕೆ, ಕೆಲವೊಮ್ಮೆ ಇಂಡಿಯಾ ವಿಕ್ಸ್ ಅಂತ ನೀವು ಕೇಳಿರ್ಬೋದು. ಇಂಡಿಯಾ ವಿಕ್ಸ್ ಇಂಡೈರೆಕ್ಟ್ಲಿ ವಿಲ್ ಬಿ ನಿಮಗೆ ಅದು ಅಫೆಕ್ಟ್ ಮಾಡೋದು IV ದಿಂದ, ಇಂಪ್ಲಾಯ್ಡ್ ವೊಲಟಾಲಿಟಿ ಅಂತ ಹೇಳಿ. ಓಕೆ, IV ಇನ್ ಕೇಸ್ ರೈಸ್ ಆದ್ರೆ ಆಪ್ಷನ್ಸ್ ಕಾಸ್ಟ್ಲಿ ಆಗುತ್ತೆ, ಅದನ್ನ ನಾವು ಡಿಸ್ಕಷನ್ ಮಾಡೋಣ. ಸೊ ಎಲ್ಲಾ ವಿಷಯಗಳು ಮೇಲ್ಗಡೆ ಇದನ್ನೆಲ್ಲ ಏನ್ ಶೋ ಮಾಡ್ತಿದೀನಿ, ಇವೆಲ್ಲ ಇದ್ರ ಮೇಲೆ ಇಫೆಕ್ಟ್ ಬಂದೇ ಬೀಳ್ತದೆ. ಇವು ಗೊತ್ತಿದ್ರೆ ನೀವು ಸ್ಟ್ರಾಟಜಿ ಮಾಡುವಾಗ ಸೊ ಯಾವ್ದು ನ್ಯೂಟ್ರಲೈಸ್ ಮಾಡ್ತಾ ಇದ್ದೀನಿ ನಾನು. ಓಕೆ, ನಾನು ಡೆಲ್ಟಾ ನ್ಯೂಟ್ರಲೈಸ್ ಮಾಡ್ತಿದ್ದೇನಾ, ಅಥವಾ ಈಗ ಇನ್ ಕೇಸ್ ಏನಾದ್ರು ನಮಗೆ ಏನಾದ್ರೂ ತೀಟಾ ಡಿಕೆ ಆಗ್ತಾ ಇರ್ತದ, ಸೊ ತೀಟಾ ನ್ಯೂಟ್ರಲೈಸ್ ಮಾಡಬೇಕು ಇಂತ ಏನಾದ್ರು ಸ್ಟ್ರಾಟಜಿಗಳು ಇರ್ತದೆ. ಸೊ ಅದನ್ನ ಮಾತಾಡುವಾಗ ಅದು ಇಟ್ ಶುಡ್ ನಾಟ್ ಬಿಕಮ್ ಅ ಡಿಫಿಕಲ್ಟ್ ವೇ. ನಿಮಗೆ ಅದು ಡಿಫಿಕಲ್ಟ್ ಆಗಬಾರ್ದು ಅಂದ್ರೆ ಏನ್ ಮಾಡಬೇಕು, ಈ ಒಂದು ವಿಷಯಗಳನ್ನ ತಿಳ್ಕೋಬೇಕು. ಫೈನ್ ದೆನ್. ಓಕೆ, ಡೆಲ್ಟಾ ಅಂದ್ರೆ ಏನು, ಗಾಮಾ ಅಂದ್ರೆ ಏನು, ತೀಟಾ ಅಂದ್ರೆ ಏನು, ವೇಗ ಅಂದ್ರೆ ಏನು? ಸೊ ನಾನು ಜಾಸ್ತಿ ಏನ್ ಮಾಡ್ತೀನಿ ನಿಮಗೆ ಯೂಶಲಿ ಈಗ ಇಲ್ಲಿ ಥೇರಿ ಹೇಳೋಕ್ಕಿಂತ ಬದಲು ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳಕ್ ಶುರು ಮಾಡ್ತೇನೆ. ಸೊ ಇದ್ರೊಳಗೆಲ್ಲ ಫುಲ್ ನಮಗೆ ಥೇರಿ ಇದೆ ನನ್ನ ಕಡೆ, ಪೂರ್ಣ ಯಾವ ರೀತಿ ನೀವು ಬಾಯ್ ಆಗುತ್ತೆ, ಏನಾಗುತ್ತೆ, ಗಾಮಾ ಅಂದ್ರೆ ಏನು, ಎವ್ರಿಥಿಂಗ್ ಇದೆ. ಸೊ ಇದನ್ನ ನಾನು ಮಾಡ್ತೀನಿ ನಿಮಗೆ ಅಟ್ ದ ಸೇಮ್ ಟೈಮ್ ಇದನ್ನ ನಿಮಗೆ ಶೇರ್ ಕೂಡ ಮಾಡ್ತೇನೆ. ಓಕೆ, ಡೋಂಟ್ ವರಿ, ಐ ವಿಲ್ ಬಿ ಶೇರಿಂಗ್ ದಿಸ್ ಒನ್. ಬಟ್ ನಾನು ಜಾಸ್ತಿ ಇದನ್ನ ಪ್ರಾಕ್ಟಿಕಲ್ ಆಗಿ ಕಲಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ದಟ್ ನಿಮಗೆ ಅಟ್ ದ ಸೇಮ್ ಟೈಮ್ ಪ್ರಾಕ್ಟಿಕಲ್ ನಾಲೆಜ್ ಅಂಡ್ ಥೆರಾಟಿಕಲ್ ನಾಲೆಜ್ ಬರ್ತಾ ಹೋಗ್ತದೆ. ಸೊ ಲೆಟ್ ಮಿ ಶೇರ್ ಒನ್ ಮೋರ್ ಸ್ಕ್ರೀನ್ ಹಿಯರ್. ಓಕೆ, ನಾನು ನಿಮಗೆ ಬ್ಯಾಂಕ್ ನಿಫ್ಟಿ ಶೇರ್ ಕರ್ಕೊಂಡ್ ಬಂದಿದ್ದೀನಿ, ಸ್ಟಾಕ್. ಓಕೆ, ಇದು ಬ್ಯಾಂಕ್ ನಿಫ್ಟಿ ಕರ್ಕೊಂಡ್ ಬಂದಿದ್ದೀನಿ. ಲೆಟ್ ಮಿ ಶೇರ್ ದಿಸ್ ನಿಫ್ಟಿ ಬ್ಯಾಂಕ್. ಓಕೆ, ನಿಫ್ಟಿ ಬ್ಯಾಂಕ್ ಬಂದಿದ್ರೆ ಓಕೆ, ಇಲ್ಲಿ ಜಸ್ಟ್ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ನನಗೆ ಆಪ್ಷನ್ಸ್ ಚೈನ್ ಸಿಗುತ್ತದೆ. ಓಕೆ, ಇದು ಆಕ್ಚುಲಿ ನಿಮ್ಮ ಪೇ ಆಫ್ ನಿಮ್ಮ ಬ್ರೋಕರ್ಸ್ ಹತ್ರ ನಿಮ್ಗೆ ಸಿಗ್ತಿರ್ಬೋದು, ಯಾವ್ಯಾವ ಒಂದು ತರದಲ್ಲಿ ಬೇರೆ ಬೇರೆ ರೀತಿ ಸಿಗ್ತದೆ. ಅಂಡ್ ನನ್ನ ಪ್ರಕಾರ ಇಲ್ಲಿ ನನ್ನ ಸ್ಟಾಕ್ಸ್ ನಲ್ಲಿ ಜಸ್ಟ್ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಚೇಂಜ್ ಸಿಗ್ತದೆ. ಸೊ ಸೆಟ್ಟಿಂಗ್ಸ್ ಹೋಗ್ತೀನಿ, ಇಲ್ಲಿ ನೋಡ್ಕೊಳ್ರಿ, ಡೆಲ್ಟಾ, ತೇಟಾ, ಗಾಮಾ, ವೇಗ ಬಗ್ಗೆ ಅದೇ ಒಂದಿಂದ ತಿಳ್ಕೊಳ್ಳಿಕ್ ಶುರು ಮಾಡೋಣ. ಡೆಲ್ಟಾ ಅಂದ್ರೆ ಏನು? ಓಕೆ, ಅದ್ರ ಜೊತೆಗೆ ಫಸ್ಟ್ ಟೈಮ್ ತಿಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಇವೇನೇನ್ ಲಿಸ್ಟ್ ಆಗಿದೆ ಅಲ್ಲ ನೋಡ್ಕೊಳ್ರಿ, ಈ ಚೈನ್, ಈ ಆಪ್ಷನ್ ಚೈನ್ ಅಂದ್ರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಓಕೆ, ಇದನ್ನ ಯಾಕೆ ಇನ್ ದ ಮನಿ ಅಂತಾರೆ? ಓಕೆ, ಯಾಕೆ ಆಡ್ ದ ಮನಿ ಅಂತಾರೆ? ಓಕೆ, ಯಾಕೆ ಇದನ್ನ OTM ಅಂತಾರೆ? ಓಕೆ, ಇವೆಲ್ಲ ವಿಷಯ ನೀಟಾಗಿ ತಿಳ್ಕೊಳ್ಳೋಣ. ನೀವು ಡೌಟ್ಸ್ ಇದ್ರೆ ನೀವು ಹ್ಯಾಂಡ್ ರೈಸ್ ಮಾಡ್ತೀರಿ. ಫೈನ್. ಓಕೆ, ಸದ್ಯದ ಮಟ್ಟಿಗೆ ನಿಮ್ಮ ಆಪ್ಷನ್ ಚೈನ್ ಈ ರೀತಿ ಕಾಣುತ್ತೆ. ದಿಸ್ ಇಸ್ ಯುವರ್ ಆಪ್ಷನ್ ಚೈನ್. ಇದು ಯಾವ್ದಪ್ಪ ಅಂತಿದೆ, ನಿಫ್ಟಿ ಬ್ಯಾಂಕ್ ಇದೆ, ಫ್ಯೂಚರ್ ಇದೆ ಒಂದಿದೆ, ಆಮೇಲೆ ಸ್ಪಾಟ್ ಎಷ್ಟಿದೆ ಅಂತಿದೆ. ಬಟ್ ಯೂಶಲಿ ಮೋಸ್ಟ್ ಆಫ್ ಟೈಮ್ ನಿಮಗೆ ಆಪ್ಷನ್ ಚೈನ್ ನೋಡ್ಬೇಕಾಗಿರೋದು ನೀವು ಸ್ಪಾಟ್ ಪ್ರಕಾರನೇ ನೋಡ್ಬೇಕು. ಓಕೆ, ಸದ್ಯದ ಮಟ್ಟಿಗೆ 48,564 ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ ಅಲ್ಲ. ಓಕೆ, ಸೊ ಹತ್ತಿರದ ನಂಬರ್ ಅಪ್ಪ ಯಾವ್ದಂದ್ರೆ 48,600. ಇದು ನಮ್ದು ಹತ್ತಿರದ ನಂಬರ್ 48,600. ಅಂದ್ರೆ ಇದು ಆಟ್ ದ ಮನಿ. ಯಾವ ಸ್ಥಳದಲ್ಲಿ ಅದು ನಿಂತ್ಕೊಂಡಿದೆ ಅದನ್ನ ನಾವೇಂತೀವಿ ಆಡ್ ದ ಮನಿ ಅಂತೀವಿ. ಗೆಟಿಂಗ್? ಓಕೆ, ಈಗ ಇನ್ನೊಂದು ಪಾಯಿಂಟ್ ತಿಳ್ಕೊಡ್ರಿ, ಇದು ಕಾಲ್ಗೂ ಒಂದೇ, ಪುಟ್ಗೂ ಒಂದೇ ಆಡ್ ದ ಮನಿ. ಓಕೆ, ಈ ಕಡೆ ಎಲ್ಲ ಏನಿದೆ ಕಾಲ್ ಲಿಸ್ಟೆಡ್ ಅದ ನೋಡ್ಕೊಳ್ರಿ, ಇವೆಲ್ಲ ಕಾಲ್ಸ್ಗಳು. ಕಾಲ್ಸ್ ಅಂತ ಮೇಲೆಗಡೆ ಹೆಡ್ಡಿಂಗ್ ಇದೆ. ಈ ಕಡೆ ಎಲ್ಲ ಪುಟ್ಸ್ ಅಂತಿದೆ ನೋಡ್ರಿ, ಹೆಡ್ಡಿಂಗ್, ಇವೆಲ್ಲ ಪುಟ್ಸ್ಗಳು. ಓಕೆ, ಇದು ಫಸ್ಟ್ ಸ್ಟೆಪ್ ನೀವು ತಿಳ್ಕೊಂಡಿದ್ರಿ. ಫೈನ್. ನೆಕ್ಸ್ಟ್ ಏನ್ ಮಾಡ್ತೀರಂದ್ರೆ ಆಡ್ ದ ಮನಿ ತಿಳ್ಕೊಂಡಿದ್ರಿ. ಓಕೆ, ಇದು ಆಡ್ ದ ಮನಿ. ಈಗ ಕಾಲ್ ಕಡೆಯಿಂದ ಶುರು ಮಾಡ್ತೀನಿ ನಾನು. ಕಾಲ್ ಕಡೆಯಿಂದ ಶುರು ಮಾಡ್ತೀನಿ. 48,500 ಕಾಲ್ ಇದೆ. ಓಕೆ, ಇದ್ರ ಮೇಲೆಗಡೆ ಹೋದ್ರೆ 48,600 ಇದೆ, 700 ಇದೆ, 800 ಇದೆ, 900 ಇದೆ. ಇದ್ರೊಳಗೆ ಡಿಫರೆನ್ಸ್ ಎಷ್ಟಿದೆ? 100 ಪಾಯಿಂಟ್ಸ್ಗಳದ್ದು ಡಿಫರೆನ್ಸ್ ಇದೆ. ಸೊ ಚೈನ್ ಏನಿದೆ 100 ಪಾಯಿಂಟ್ಸ್ ಡಿಫರೆನ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ತಿದೆ. ಓಕೆ, ಸೊ ಆಪ್ಷನ್ ಸ್ಟ್ರೈಕ್ ಗಳನ್ನ 100 ಪಾಯಿಂಟ್ ಒಳಗೆ ಡಿಫರೆನ್ಸ್ ಒಳಗಡೆ ಆಡ್ ಮಾಡ್ತಾ ಹೋಗ್ತಿದ್ರೆ ನಾವೆಂತೀವಿ ಆಪ್ಷನ್ ಚೈನ್ ಅಂತಿದೀವಿ. ಕೆಲವೊಂದು ನಿಫ್ಟಿ ಒಳಗಡೆ 50 ಡಿಫರೆನ್ಸ್ ಇರುತ್ತೆ. ಓಕೆ, ಕೆಲವೊಮ್ಮೆ ಒಂದೊಂದು ಇವನ್ ಕೆಲವೊಂದು ಸ್ಟಾಕ್ಸ್ ನಲ್ಲಿ ಡಿಫರೆನ್ಸ್ಗಳು ವೇರಿ ಇರುತ್ತದೆ. ಈಗ ಇದ್ರೊಳಗೆ 100 ಡಿಫರೆನ್ಸ್ ಇದೆ. ಓಕೆ, ಫೈನ್. ಆಡ್ ದ ಮನಿ ಇದಾಯ್ತು. ಓಕೆ, 48,500 ಈಗ ಸದ್ಯದ ಮಟ್ಟಿಗೆ ಏನು, ಅಥವಾ 48,400 ಏನು, 300 ಅನ್ನು ಏನು ಅಂತ ಇದೆ. ಯೂಶಲಿ ನಿಮ್ಗೆ ಕಲರ್ಸ್ ಕೊಟ್ಟಿರಲಿಲ್ಲ ನೋಡಿ. ಇದು ನಮ್ಗೆ ಹೆಂಗ್ ಕಾಣ್ತಾ ಇದೆ ಅಂದ್ರೆ ಸ್ವಲ್ಪ ಯೆಲ್ಲೋಯಿಶ್ ಕಾಣ್ತಾ ಇದೆ ಕಲರ್ ಈ ಕಡೆ. ಇವೆಲ್ಲ ಇನ್ ದ ಮನಿ ಆಪ್ಷನ್ಸ್. ಇವೆಲ್ಲ ಇನ್ ದ ಮನಿ ಆಪ್ಷನ್ಸ್. ಇವೆಲ್ಲ ಔಟ್ ಆಫ್ ದ ಮನಿ ಆಪ್ಷನ್ಸ್. ಈ ವೈಟ್ ಕಲರ್ ಒಳಗಡೆ ಕಾಣುತ್ತೆ ನೋಡ್ಕೊಟ್ರು, ಬ್ಯಾಕ್ ಗ್ರೌಂಡ್ ಎಲ್ಲ ವೈಟ್ ಇದೆ ಅಲ್ಲ, ಇದೆಲ್ಲ ಔಟ್ ಆಫ್ ದ ಮನಿ ಆಪ್ಷನ್ಸ್.
ನಡುವೆ ಎಕ್ಸಾಕ್ಟ್ಲಿ ಮಾರ್ಕೆಟ್ ಎಲ್ಲಿ ಎತ್ಕೊಂಡಿದೆ ಅದನ್ನ ಆಟ್ ದ ಮನಿ ಅಂತೀವಿ. ಒಂದು ಒಳಗಡೆ ಇರುವುದು ಇನ್ ದ ಮನಿ, ಹೊರಗಡೆ ಇರೋದು ಔಟ್ ಆಫ್ ದ ಮನಿ. ಓಕೆ, ಕಾಮನ್ ಕನ್ನಡ ವರ್ಡ್ ಅಂದ್ರೇನು ಕೂಡ ಗೊತ್ತಾಗುತ್ತೆ. ಔಟ್ ಆಫ್ ದ ಮನಿ, ಆಟ್ ದ ಮನಿ, ಇನ್ ದ ಮನಿ. ಓಕೆ, ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ತಿಳ್ಕೊಳ್ರಿ, ನಮ್ಮ ಆಪ್ಷನ್ಸ್ ಪ್ರೈಸ್ ಇದೆ ನೋಡ್ಕೊಳ್ರಿ, LTP ಅಂತೇಳಿ. ಓಕೆ, LTP ಅಂದ್ರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಈ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಒಳಗಡೆ 48,500 ವ್ಯಾಲ್ಯೂ ಎಷ್ಟು? 314 ಇದೆ. ಸ್ವಲ್ಪ ಒಳಗಡೆ ಹೋಗಿ 375, 450, 525, 600 ಈ ರೀತಿ ಕಂಟಿನ್ಯೂಸ್ಲಿ ಮಾರ್ಕೆಟ್ ನಲ್ಲಿ ಆಪ್ಷನ್ ಪ್ರೈಸ್ ರೈಸ್ ಆಗ್ತಾ ಇದೆ. ಇನ್ ದ ಮನಿ ಒಳಗಡೆ ಏನಾಗ್ತದೆ, ಆಪ್ಷನ್ಸ್ ಕಾಸ್ಟ್ಲಿ ಇರುತ್ತೆ. ಓಕೆ, ಅದೇ ಆಡ್ ದ ಮನಿ ಬನ್ನಿ 256 ಇದೆ. ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಶುರು ಮಾಡ್ರಿ, ಪ್ರೈಸ್ಗಳು ಚೀಪ್ ಆಗ್ತಾ ಹೋಗ್ತದೆ. ಸೊ ದಟ್ ಇಸ್ ವೈ ದೀಸ್ ಆರ್ OTM, ATM ಅಂಡ್ ITM. ಓಕೆ, ITM ಆಪ್ಷನ್ಸ್ ನಿಮಗೆ ಕಾಸ್ಟ್ಲಿ ಇರುತ್ತೆ. ಆಟ್ ದ ಮನಿ ಇಟ್ಸ್ 50% ಇರುತ್ತೆ. ಬಟ್ ಔಟ್ ಆಫ್ ದ ಮನಿ ಹೋಗ್ತಾ ಹೋಗ್ತಾ ನಿಮಗೆ ಏನಾಗುತ್ತದೆ, ಆಪ್ಷನ್ ಪ್ರೈಸ್ಗಳು ಪ್ರೈಸ್ ಕಡಿಮೆ ಇರ್ತದೆ. ಅಂಡರ್ಸ್ಟ್ಯಾಂಡಿಂಗ್ ಎವ್ರಿಬಡಿ? ಕಡಿಮೆ ಇರ್ತದೆ. ಬಟ್ ನೀವು ಆಪ್ಷನ್ಸ್ ಪ್ರೈಸ್ ನ ನೀವು ನೋಡ್ಬೇಕು. ಯಾಕಪ್ಪ ಅಂದ್ರೆ ಔಟ್ ಆಫ್ ದ ಮನಿ ಆಪ್ಷನ್ಸ್ ನ ಜಾಸ್ತಿ ಪ್ರಿಫರ್ ಮಾಡಬಾರ್ದು ಇಫ್ ಯು ಆರ್ ಆಪ್ಷನ್ ಬೈಯರ್. ಓಕೆ, ನಾನು ಯಾಕೆ ಆಪ್ಷನ್ ಬೈಯರ್ ಇದ್ರೆ ನೀವು ಔಟ್ ಆಫ್ ದ ಮನಿ ತಗೋಬಾರ್ದು ಅಂದ್ರೆ ಪ್ರೊಬಾಬಿಲಿಟಿ ಕಮ್ಸ್ ವಿತ್ ಅ ಡೆಲ್ಟಾ. ಓಕೆ, ಇಲ್ಲಿ ಡೆಲ್ಟಾ ಕೂಡ ಕಾಣ್ತದೆ ನಿಮಗೆ. ಡೆಲ್ಟಾ ಒಂದ್ ಸೈಡ್ ಇದೆಲ್ಲ 0.86 ಇದೆ, ಈ ಕಡೆ 0.84 ಇದೆ, 0.78, 0.74, 0.66, 0.49, 0.43 ಇಲ್ಲ ಈ ಪಾಯಿಂಟ್ ಇದೆಲ್ಲ. ಇವೇನ್ ಅಂದ್ರೆ ನಥಿಂಗ್ ಬಟ್ ಅ ಪ್ರೊಬಾಬಿಲಿಟಿ. ಔಟ್ ಆಫ್ 100 ಮಾರ್ಕೆಟ್ ಇನ್ ಕೇಸ್ ನಿಮ್ಮ ಕಡೆನೆ ಮೇಲೆಗಡೆನೆ ಹೋಗ್ತಾನಪ್ಪ, 48,564 ಇಂದ 48,764 ಏನೋ ಹೋಗ್ತಿದೆ ಅಂತ ತಿಳ್ಕೊಡ್ರಿ. ಪ್ರತಿಯೊಂದು 100 ಪಾಯಿಂಟ್ಗೆ ನಿಮ್ಗೆ ಎಷ್ಟು ಪಾಯಿಂಟ್ ಸಿಗುತ್ತೆ ಅನ್ನೋದು ಡೆಲ್ಟಾ ತೋರಿಸ್ತದೆ. ಪ್ರೊವೈಡೆಡ್ ಅದರ್ ಕಾನ್ಸ್ಟಿಟ್ಯೂಂಟ್ಸ್ ನಿಮಗೆ ಅಂದ್ರೆ ತೀಟಾ ಬೇಗ ಬೆಲ್ಲ ಬಿಟ್ರೆ ಎಲ್ಲ ಕಾನ್ಸ್ಟೆಂಟ್ ಆಗಿರ್ತದೆ. ಅಂದ್ರೆ ನಿಮಗೆ 100ಕ್ಕೆ ಇದ್ರ ಪ್ರಕಾರ 47,600 ತಗೊಂಡ್ರೆ 86 ರೂಪಾಯಿ ಸಿಗುತ್ತೆ. ಅದೇ 48,600 ಕಾಲ್ ತಗೊಂಡ್ರೆ ಓನ್ಲಿ 50 ರೂಪೀಸ್ ಸಿಗುತ್ತೆ ಪ್ರತಿ 100 ಪಾಯಿಂಟ್ ಬ್ಯಾಂಕ್ ನಿಫ್ಟಿ ಈ ಸ್ಪಾಟ್ ಮೂಮೆಂಟ್ ಆದ್ರೆ. ಇದನ್ನ ನಿಮಗೆ ಡೆಲ್ಟಾ ತೋರಿಸ್ತದೆ. ಗೆಟಿಂಗ್ ಅರ್ಥ ಆಗ್ತಿದೆಲ್ಲ? ಎಸ್ ಅಂದ್ರೆ ನೀವು ಇಲ್ಲಿ ಚಾಟ್ ಬಾಕ್ಸ್ ಇದೆ, ಇಲ್ಲ ಅಥವಾ ಆನ್ಸರ್ ಒಂದು ಕ್ವೆಶನ್ ಆನ್ಸರ್ ಅಂತ ಇದೆ ನಿಮ್ಮ ಹತ್ರ, ಸೈಡ್ಗೆ ಕ್ವೆಶನ್ ಮಾಡ್ಕೊಳ್ರಿ. ಓಕೆ ಓಕೆ, ಐ ಥಿಂಕ್ ದೇರ್ ಇಸ್ ನೋ ಎನಿ ಕ್ವೆಶನ್ ಸ್ಟಿಲ್ ನೌ. ಓಕೆ, ಅರ್ಥ ಆಗ್ತದೆ ಡೆಲ್ಟಾ ಅಂದ್ರೆ ಏನು? ಇನ್ ದ ಮನಿ, ಆಟ್ ದ ಮನಿ, ಔಟ್ ಆಫ್ ದ ಮನಿ ಅರ್ಥ ಆಯ್ತು. ಓಕೆ, ಸೊ ಇದೊಂದು ಪಾಯಿಂಟ್ ತಿಳ್ಕೊಂಡ್ರಿ. ಓಕೆ, ಇನ್ನೊಂದು ಪಾಯಿಂಟ್ ಆಫ್ ವ್ಯೂನಾಗ ನೋಡ್ಕೊಂಡ್ರಿ, ಇದು ಪುಟ್ ಸೈಡ್. ಓಕೆ, ಈ ಪುಟ್ ಸೈಡ್ ನಲ್ಲಿ ನೋಡಿದ್ರೆ ನನಗೆ ಮಾರ್ಕೆಟ್ ಈ ಕಡೆ ಆದ್ರೆ ಮೇಲ್ಗಡೆ ಇದು ಕಾಲ್, ಈ ಕಡೆ ಆದ್ರೆ ಕೆಳಗಡೆ ಹೋದಂಗೆ. ಯಾಕೆ ತಿಳ್ಕೊಳ್ರಿ, ಮಾರ್ಕೆಟ್ ಯಾವಾಗ 48,500, 400, 300 ದಾಟಿ ಬಂದಿದೆ ಅಂದ್ರೆ ಇದನ್ನ ಆಲ್ರೆಡಿ ಕವರ್ ಮಾಡಿದೆ ಅಂತ ಅರ್ಥ. ಆಲ್ರೆಡಿ ಕವರ್ ಮಾಡಿರುವ ಅಂಶಗಳೇನಿದಾವ ಇನ್ ದ ಮನಿ ಅಂತ ತಿಳ್ಕೊಬೇಕು. ಓಕೆ, ಇನ್ ದ ಮನಿ ಕಾಲ್ ನಲ್ಲಿ ಇವೆಲ್ಲವನ್ನು ಕವರ್ ಮಾಡಿನೇ ಆಮೇಲೆ ಮೇಲ್ಗಡೆ ಹೋಗ್ತಾ ಇದೆ. ಇದನ್ನ 48,600 ಇನ್ನು ಕವರ್ ಮಾಡಿಲ್ಲ, 800 ಕವರ್ ಮಾಡಿಲ್ಲ, 900 ಕವರ್ ಮಾಡಿಲ್ಲ, 49,000 ಕವರ್ ಮಾಡಿಲ್ಲ ಅಂದ್ರೆ ಅವು ಔಟ್ ಆಫ್ ದ ಮನಿ ಇದೆ. ಎಲ್ಲಿ ನಿಂತ್ಕೊಂಡಿದೆ ಅದನ್ನು ಆಟ್ ದ ಮನಿ ಅಂತ ತಿಳ್ಕೊತೀವಿ. ಹಿಂಗೆ ತಿಳ್ಕೊಂಡ್ರು ಅಡ್ಡಿ ಇಲ್ಲ. ಓಕೆ, ಅದೇ ಪುಟ್ ಸೈಡ್ ನಲ್ಲಿ ಯಾವ ರೀತಿ ತಿಳ್ಕೊತೀರಿ? ಜಸ್ಟ್ ಅನ್ನ ಅಪೋಸಿಟ್, ಇದನ್ನ ಅಪೋಸಿಟ್ ಆಗಿ ಥಿಂಕ್ ಮಾಡ್ತೀರಾ ಅಷ್ಟೇ. ಸಿಆರ್ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡದ ಆಟ್ ದ ಮನಿ 48,600 ನೀವು ಆಟ್ ದ ಮನಿ ಅಂತ ತಿಳ್ಕೊತೀರಿ. ಫೈನ್. ಓಕೆ, ಮಾರ್ಕೆಟ್ ಏನ್ ಮಾಡೋದು, ಕೆಳಗಡೆ ಬೀಳುವಾಗ 49,500, 300, 200 ಎಲ್ಲವನ್ನ ದಾಟಿನೇ ಕೆಳಗಡೆ ಬೀಳ್ತಾ ಇದೆ. ಸೊ ದಟ್ ಈಸ್ ವೈ ದೇ ಆರ್ ಇನ್ಸೈಡ್ ದ, ಓಕೆ, ದಿಸ್ ಒನ್ ಇನ್ಸೈಡ್ ಇದೆ ಅಂದ್ರೆ ಇವನ್ನ ಇನ್ ದ ಮನಿ ಅಂತೀವಿ. ಓಕೆ, ಅವು ಕೂಡ ಪ್ರೈಸ್ ಕೂಡ ನೋಡ್ಕೊಡ್ರಿ. ಇನ್ ದ ಮನಿ ಒಳಗಾದ್ರೆ 214, 263, 330, 388 ರೈಸ್ ಆಗ್ತಾನೆ ಹೋಗ್ತಿದೆ. ಇನ್ ದ ಮನಿ ಇವೆಲ್ಲ ಆಪ್ಷನ್ಸ್ ಇನ್ ದ ಮನಿ. ಆಟ್ ದ ಮನಿ 214 ಇದೆ. ಇಲ್ಲ ವೈಟ್ ಕಲರ್ ಏನು ಬ್ಯಾಕ್ ಗ್ರೌಂಡ್ ಕಾಣ್ತದಲ್ಲ, ಮಾರ್ಕೆಟ್ ಇನ್ನೂ ಟ್ರಾವೆಲ್ ಮಾಡಿಲ್ಲ, ಅಲ್ಲಿವರೆಗೂ ಇನ್ನೂ ಬಿದ್ದಿಲ್ಲ, ನಾಳೆ ಬೀಳ್ಬೋದು ಏನೋ ಆಗ್ಬೋದು. ಓಕೆ, ಅಲ್ಲಿವರೆಗೂ ಇನ್ನೂ ಬಿದ್ದಿಲ್ಲ. ಸೊ ದೇ ಆರ್ ಔಟ್ ಆಫ್ ದ ಮನಿ ಇದೆ. ಗೆಟ್ಟಿಂಗ್ ಐಡಿಯಾ? ಇದು ಕೂಡ ಔಟ್ ಆಫ್ ಮನಿ, ಇದು ಔಟ್ ಆಫ್ ದ ಮನಿ. ಓಕೆ, ಇದು ಇನ್ ದ ಮನಿ, ಇದು ಇನ್ ದ ಮನಿ. ಆಟ್ ದ ಮನಿ ಸಮೀಪ ಇಲ್ಲೇ ಇದೆ. ಸೊ ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಈಗಲೂ ಕೂಡ ಡೆಲ್ಟಾ ಈ ಸೈಡ್ ನೋಡ್ರಿ, ಡೆಲ್ಟಾ ಈ ಸೈಡ್ ನೋಡಿ ಯಾವ ರೀತಿ ಕಾಣ್ತದೆ. ಸಿಆರ್ 0.50 ಆಟ್ ದ ಮನಿ ಯಾವಾಗಿದ್ರು 50% ಲೆವೆಲ್ ಇರ್ತದೆ. ಓಕೆ, 48,700 0.58, 0.66. ಸೊ ಇನ್ ದ ಮನಿ ಹೋದ್ರೆ ನಿಮ್ಗೆ ಡೆಲ್ಟಾ ರೈಸ್ ಆಗ್ತಾ ಬಂತಾ ಇದೆ. ನಾನು ನಿಮ್ಗೆ ಬಹಳ ಸಲ ಹೇಳ್ತೀನಿ, ಡೆಲ್ಟಾ 0.6 to 0.8 ಇರೋ ಡೆಲ್ಟಾ ಆಪ್ಷನ್ಸ್ ನ
ಬೈ ಮಾಡಬೇಕು ಅಂತ ಹೇಳಿ. ಸೊ ಡೀಪ್ 0.10 ಈ ರೀತಿ ಹೋದ್ರೆ ಇಟ್ ವಿಲ್ ಬಿ ಅಗೇನ್ ಬಿಕಮ್ ಡಿಫಿಕಲ್ಟ್. ನಾನು ಹೇಳೋದು 0.8 ಟು 0.6 ಟು 0.8. ಓಕೆ, ಬಹಳ ಡೀಪ್ ಹೋದ್ರೆ ಅಂದ್ರೆ ಕಾಸ್ಟ್ಲಿ ಆಗುತ್ತೆ, ಮತ್ತೆ ಕೆಲವೊಮ್ಮೆ ಬಿಡ್ ಆಸ್ಕ್ ಡಿಫರೆನ್ಸ್ ಬರುತ್ತೆ. ಅಂದ್ರೆ ದಟ್ ಇಸ್ ಅ ಲಿಕ್ವಿಡಿಟಿ ಇಶ್ಯೂಸ್ ಕೂಡ ಬರ್ತದೆ, ಆಪ್ಷನ್ಸ್ ನಲ್ಲಿ ಕೂಡ ಲಿಕ್ವಿಡಿಟಿ ಇಶ್ಯೂಸ್ ಬರ್ತದೆ. ಸೊ ಯೂಶಲಿ ನೀವೇನ್ ಮಾಡ್ತೀರಿ, ಇದೇ ರೇಂಜ್ ಒಳಗಿರುವ ಆಪ್ಷನ್ಸ್ ನ ಬೈ ಮಾಡ್ತೀರಿ. ಮೋಸ್ಟ್ ಆಫ್ ಟೈಮ್ ನೀವ್ ಏನ್ ಮಾಡ್ತೀರಿ, ಬಹಳಷ್ಟು ಜನ ತಪ್ಪು ಮಾಡೋದು ಏನಪ್ಪಾ ಅಂದ್ರೆ ಪ್ರತಿ ಸಲ ಫೋನ್ ಮಾಡೋದು ಹಿಂಗೆ. ಸೊ ತಗೊಳ್ಳೋದು ಮಾರ್ಕೆಟ್ ಹೋಗ್ತಾ ಇರ್ತದ, ಓಕೆ, ನಿಮ್ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ನೀವು ದುಡ್ಡು ಆಗ್ತಿರ್ತದ, ಇಲ್ಲ ಅನ್ನಲ್ಲ. ಕೆಲವೊಮ್ಮೆ ಔಟ್ ಆಫ್ ಮನಿ ಒಳಗಡೆ ಆಪ್ಷನ್ಸ್ ನ ತಗೊಂಡಿರ್ತೀರಿ, ಲೈಕ್ 0.16 ಡೆಲ್ಟಾ ಇರೋದು, ಓಕೆ, 0.10 ಡೆಲ್ಟಾ ಇರೋದು ಆಪ್ಷನ್ ತಗೊಂಡಿರ್ತೀರಿ. 0.10 ಅಂದ್ರೆ 10% ಅಂತ ತಿಳ್ಕೊಟ್ರಿ. ಅಂದ್ರೆ ₹100 ಆಕ್ಚುಲಿ ನಿಮಗೆ ಮಾರ್ಕೆಟ್ ಬಿದ್ರೆ ₹10 ಸಿಗುತ್ತೆ. ಸೊ ಇಂಥ ಅವಕಾಶಗಳಿದ್ದಾಗ ಯೂಶಲಿ ಮಾರ್ಕೆಟ್ 100 ಬಿದ್ದಬೇಕು ಸರ್, ಥಿಂಕ್ ಮಾಡಿ, 100 ಬಿದ್ರೇನೆ ₹10 ಸಿಗೋದು. ಬೀಳಿಲ್ಲ ಅಂದ್ರೆ ₹1 ಅಳ್ಳಾಡೋದಿಲ್ಲ, ಅದ್ರ ಜೊತೆಗೆ ತೀಟಾ ಅದು ಇದು 108 ಇರುತ್ತೆ. ಓಕೆ, ಸೊ ದಟ್ ಈಸ್ ವೈ ಬಿ ಅವೇರ್ ಅಟ್ ಎವ್ರಿ ಟೈಮ್ ಯು ಹ್ಯಾವ್ ಟು ಬೈ ಆಪ್ಷನ್ಸ್, ಬೈ ವಿದಿನ್ ದ ರೇಂಜ್ ಆಫ್ 0.6 ಟು 0.8. ಈ ಕಡೆ ತೋರಿಸೋದನ್ನ ಕಾಸ್ಟ್ಲಿ ಇದ್ರು ಅಡ್ಡಿ ಇಲ್ಲ ಸರ್, ನಮಗೆ ದೇರ್ ಶುಡ್ ಬಿ ಕ್ವಾಲಿಟಿ ಶುಡ್ ಬಿ ದರ್. ನಾವು ಜನ ಏನ್ ಮಾಡ್ತೀವಿ ಅಂದ್ರೆ ಆಪಲ್ ಏನಾದ್ರು ಒಂದು ತಗರ್ಲಿಕ್ಕೆ ಅಂತ ಹೋಗಿರ್ತೀವಿ ಮಾರ್ಕೆಟ್ ನಲ್ಲಿ, ಅವ್ನ್ 3 ಗುಂಪು ಹಾಕಿರ್ತಾನೆ. ಓಕೆ, ಇದ್ರೊಳಗೆ ಒಂದು ಎಕ್ದಮ್ ಕ್ವಾಲಿಟಿ ಡೌನ್ ಇದ್ದದ್ದು ಹಾಕಿರ್ತಾನೆ, ₹50 ಅಂತಾನೆ. ಓಕೆ, ಇದ್ರ ಮೀಡಿಯಂ ಕ್ವಾಲಿಟಿ ಇರ್ತಾನೆ, ಓಕೆ, ಏನಂತ ₹100 ಅಂತಾನೆ, ಈ ಕಡೆ ₹150 ಅಂತಾನೆ. ಸೊ ಇದನ್ನ ಇಟ್ಕೊಂಡ್ರೆ ನೀವು ಒಂದು 5-6 ದಿನ ಇಟ್ಕೋಬಹುದು, ಕೊಳೆಯೋದಿಲ್ಲ ಅಂತ ಇರ್ತದೆ. ಓಕೆ, ಈ ದಿನ ಇದಲ್ಲ, ಓಕೆ, ಇನ್ನೊಂದು 2 ದಿನ ಆದ್ರೂ ಇಟ್ಕೊಂಡು ತಿನ್ಬಹುದು. ಇದನ್ನ ತಗೊಂಡೋದ್ರೆ ಸಂಜೆ ಮನೆಗೆ ತಗೊಂಡು ಹೋಗೋದು ತಡ ಇಲ್ಲ, ನೀವು ಅದು ಪೂರ್ಣ ಅದು ವಿಕಾರನ ಆಗಿಬಿಟ್ಟಿರ್ತದೆ. ಸೊ ಯಾವ್ದನ್ನ ಪ್ರಿಫರ್ ಮಾಡ್ತೀರಿ, ದಿಸ್ ಇಸ್ ಕ್ವಾಲಿಟಿ. ಸೊ ಅದೇ ರೀತಿ ನಾನು ನಿಮ್ಗೆ ಹೇಳೋದು, ಆಪ್ಷನ್ಸ್ ನ ಕ್ವಾಲಿಟಿ ಇದನ್ನ ತಗೊಳ್ಳಿ. ಸೊ ನೀವೇನ್ ಮಾಡ್ತೀರಿ, ಮತ್ತೆ ಕ್ವಾಲಿಟಿ ಇರೋದು ಆಪ್ಷನ್ಸ್ ತಗೊಳ್ಳೋದಿಲ್ಲ, ದೆನ್ ಅಗೇನ್ ಯು ಕ್ರೈ ಫಾರ್ ಯುವರ್ ರಾಂಗ್ ಥಿಂಗ್ಸ್. ದೆನ್ ಮಾರ್ಕೆಟ್ ನಿಮಗೆ ಏನ್ ರೆಸ್ಪೆಕ್ಟ್ ಕೊಡ್ತದೆ? ನೀವು ಮಾರ್ಕೆಟ್ ಈ ರೀತಿ ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ಕ್ವಾಲಿಟಿನ ತಗೊಳ್ಳಿ, ಕ್ವಾಲಿಟಿನ ಟ್ರೇಡ್ ಮಾಡಿ ಅಂತ ಹೇಳ್ತದೆ. ಬಟ್ ಅದನ್ನು ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ, ಔಟ್ ಆಫ್ ದ ಮನಿ ಒಳಗೆ ಬಂದು ಕುತ್ಕೊಂಡ್ಬಿಡ್ತೀವಿ. ದಟ್ಸ್ ಅ ರಾಂಗ್ ಥಿಂಗ್ ವಿ ಆರ್ ಡೂಯಿಂಗ್. ಓಕೆ, ಇದ್ರ ಪ್ರಕಾರ ನೀವು ಡೆಲ್ಟಾ ಬಗ್ಗೆ ತಿಳ್ಕೊಂಡ್ರಿ, ಡೆಲ್ಟಾ ಅಂದ್ರೆ ಏನಂತ ಗೊತ್ತಾಯ್ತು ಈಗ. ಓಕೆ, ನಾನೀಗ ಥಿಯರಿ ಹೇಳಿಲ್ಲ, ಪ್ರಾಕ್ಟಿಕಲ್ ಹೇಳ್ತಿದ್ದೀನಿ, ಪ್ರಾಕ್ಟಿಕಲ್ OI ಡೇಟಾ ಕೂಡ ತೋರಿಸ್ತಿದ್ದೀನಿ. ಸೊ ಅದ್ರ ಪ್ರಕಾರ ಡೆಲ್ಟಾ ಯಾವ್ದಿದೆ ನೋಡ್ಕೊಳ್ರಿ. ಎಕ್ಸಾಂಪಲ್ ಆಪ್ಷನ್ ಚೈನ್ ತೋರಿಸಿದ್ನಲ್ಲ, ಈಗ ಮೊನ್ನೆ ಮಾರ್ಕೆಟ್ ಬಿತ್ತಿದೆ, ಸಿಆರ್ ಮಾರ್ಕೆಟ್ ಇಲ್ಲಿಂದ ಬಿದ್ದಿದೆ. ಓಕೆ, ಸಿಆರ್ 12th ಏಪ್ರಿಲ್ 48,780 ದಿಂದ ಮಾರ್ಕೆಟ್ ಬಿದ್ದಿದೆ. ನಾನು ನಿಮಗೆ ಒಂದು ಮಲ್ಟಿ ಚಾರ್ಟ್ ಹಾಕಿ ತೋರಿಸ್ತೀನಿ. ಸೊ ಇಲ್ಲಿ ಬ್ರೀಫ್ಲಿ ಅಂಡರ್ಸ್ಟ್ಯಾಂಡ್ ಕೂಡ ಆಗಲಿ, ಟೈಮಿಂಗ್ ತೋರಿಸ್ತೀನಿ. ಸೊ ನಾನೇನ್ ಮಾಡ್ತೀನಿ, 48,800 ಇದ್ದಾಗ ಈ ಕಡೆ ಒಂದು 49,000 ಪುಟ್ ತಗೊಂಡಿದ್ರೆ ಏನಾಗ್ತಾ ಇತ್ತು ಅದನ್ನ ನೋಡೋಣ. ಓಕೆ, 12 ಗಂಟೆ 15 ನಿಮಿಷಕ್ಕೆ ಲೆಟ್ ಮೀ ಶೋ. 12 ಗಂಟೆ ಎಷ್ಟು ನಿಮಿಷ ಇದು? 12 ಗಂಟೆ 15 ನಿಮಿಷ. ಓಕೆ, ನೋಡ್ಕೊಳ್ರಿ, ಇಲ್ಲಿ ನಿಮಗೆ ಕಾಣ್ತಾ ಇದೆ ಮೇಲ್ಗಡೆ ಇರೋದು. ಓಕೆ, ಎಷ್ಟೆಷ್ಟು ಪ್ರೈಸ್ ಏರಿದೆ ಅನ್ನೋದು ಕೂಡ ನೋಡೋಣ. ಅದ್ರ ಜೊತೆಗೆ ನಿಮ್ಗೆ ಏನ್ ಮಾಡ್ತಾನೆ, 48,000 ಔಟ್ ಆಫ್ ಮನಿ 48,200 ಪುಟ್ ಕೂಡ ತೋರಿಸ್ತೀನಿ. ಓಕೆ, 12:15. ಓಕೆ, ಎಲ್ಲವೂ ಕಡೆ ನೀವು 12:15 ನೋಡ್ತೀರಿ. ಓಕೆ, 12:15 ವಾಚ್ ಇಟ್ ಇಲ್ಲಿದೆ ನೋಡ್ಕೊಡ್ರಿ. ಓಕೆ, ಎಲ್ಲದ್ರ ಮೇಲೆ ನಾನು ಮಾರ್ಕ್ ಇಟ್ಟಿದ್ದೀನಿ. ಎಲ್ಲವಕ್ಕೂ ನಾನು ಮಾಡ್ತೀನಿ, ಪ್ರೈಸ್ ರೇಂಜ್ ತೋರಿಸ್ತೀನಿ ಎಷ್ಟೆಷ್ಟು ಹೋಗಿದೆ ಅಂತ. ಓಕೆ, ಪ್ರೈಸ್ ರೇಂಜ್ ಮಾರ್ಕೆಟ್ ಎಲ್ಲಿ ಮಾಡಿದೆ, 12:15 ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಂದಿದೆ. ನಾನು ಟೋಟಲಿ ಇಲ್ಲಿ ಮಾಡಿ ಫಾಲೋ ಆಗಿದ್ದಾರೆ ಇದನ್ನೆಲ್ಲ ಹಾಕೋತೀನಿ. ಓಕೆ, ದಿಸ್ ಮಚ್. ಓಕೆ, ಅಂದ್ರೆ ಎಲ್ಲಿವರೆಗೂ ಹಾಕೊಂಡಿದ್ದೀನಿ, 12:50 ಹಾಕೊಂಡಿದ್ದೀನಿ. ಇಲ್ಲಿಂದ ನಾನು ಅದನ್ನೇ ಮಾಡ್ತೀನಿ, 12:50 ಮಾಡಿ ಹಾಕೋತೀನಿ. ಓಕೆ, ಇಲ್ಲೂ ಕೂಡ 12:50 ಹಾಕೋತೀನಿ. ಫೈನಾ? ಓಕೆ, ಇಲ್ಲಿ ಪಾಯಿಂಟ್ಸ್ ತಿಳ್ಕೊಳ್ರಿ, ಎಷ್ಟೆಷ್ಟು ಪಾಯಿಂಟ್ ಮೇಲೆ ಕೆಳಗಡೆ ಆಗಿದೆ ಅಂತೇಳಿ. ಇಲ್ಲಿ 64 ಇತ್ತು. ಓಕೆ, ಮಾರ್ಕೆಟ್ ಎಷ್ಟು ಟಚ್ ಆಗಿದೆ, ಒಂದು ₹36 ಟಚ್ ಆಗಿದೆ, ಅಂದ್ರೆ ₹100 ನಾನು ಕ್ರೂಡ್ ಆಗಿ ತಗೋತಿದ್ದೀನಿ. ಓಕೆ, ಅಂಡ್ ಈ ಕಡೆ 350 ಇತ್ತು, ₹500 ಹೋಗಿದೆ. ಎಷ್ಟು? 500, ಅಂದ್ರೆ ಟೋಟಲಿ 150 ಪಾಯಿಂಟ್ ಹೋಗಿದೆ. ಎಸ್ ಆರ್ ನೋ? ಥಿಂಕ್ ಇಟ್. 350 ಇಲ್ಲಿದೆ, 500 ಟಚ್ ಆಗಿದೆ. ಓಕೆ, ಈ ಕಡೆ ನೋಡ್ಕೊಂಡು 48,800 ಇಂದ ಮಾರ್ಕೆಟ್ ಎಷ್ಟು ಬಿದ್ದಿದೆ, 300 ಚಿಲ್ಲರೆ ಬಿದ್ದ, ಅಂದ್ರೆ ಆಲ್ಮೋಸ್ಟ್ 300 ಅಂತ ತಿಳ್ಕೊಳ್ರಿ. 300 ಪಾಯಿಂಟ್ಸ್. ಸಿ, ಔಟ್ ಆಫ್ ದ ಮನಿ ಆಗಿರುವ ಇಫೆಕ್ಟ್ ಎಷ್ಟಿದೆ? ಓನ್ಲಿ 36 ಪಾಯಿಂಟ್ಸ್. 64ರಿಂದ ₹100 ಓನ್ಲಿ. ಈ ಕಡೆ 150 ಆದ್ರೂ ಸಿಗ್ತಾ ಇದೆ. ಇದು ಇನ್ ದ ಮನಿ ಸರ್, 49,000 ಪುಟ್. ಇದು ನೋಡ್ಕೊಳ್ರಿ, ಔಟ್ ಆಫ್ ದ ಮನಿ ಇದ್ರೊಳಗಡೆ ಸಿಗ್ತಾ ಇದೆ. ಸೊ ಈ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಸ್ವಲ್ಪ ಥಿಂಕ್ ಮಾಡಿ.
ಯಾಕೆ ನಾನು ಇನ್ ದ ಮನಿ ಆಪ್ಷನ್ಸ್ ನಿಮಗೆ ಅಥವಾ ಡೆಲ್ಟಾ 0.62 0.8 ಇರೋ ಡೆಲ್ಟಾಗನ್ನ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ ಅಂತಾರೆ. ಸೊ ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆದರ್ ಯು ಆರ್ ಡೂಯಿಂಗ್ ರೈಟ್ ಥಿಂಗ್ ಆರ್ ರಾಂಗ್ ಥಿಂಗ್. ಗೆಟಿಂಗ್ ಅರ್ಥ ಆಗ್ತಿದೆ ಯಾಕೆ ನಮಗೆ ಇದು ಗೊತ್ತಾಗುತ್ತೆ. ಸೊ 300 ಪಾಯಿಂಟ್ಸ್ ಬಿದ್ಬಿಟ್ರೆ ಇವನು ಓನ್ಲಿ ನಿಮ್ಗೆ 36 ರೂಪೀಸ್ ಕೊಡ್ತಾ ಇದ್ದಾನೆ. ಕ್ವಾಲಿಟಿ ಇದ್ರೊಳಗಡೆ ಕಮ್ಮಿ ಇದೆ, ಇಲ್ಲಿ ಕ್ವಾಲಿಟಿ ಜಾಸ್ತಿ ಇದೆ. ಈಗ ಇದನ್ನ ಬಿಟ್ಬಿಟ್ಟು 49,000 ಪುಟ್ಬಿಡಿ, 49,200 ಹೋಗಿ. ಸೊ ಇನ್ ದ ಮನಿ ಇನ್ನೂ ಸ್ವಲ್ಪ ಡೀಪ್ ಹೋಗಿದ್ರೆ ಯು ಕುಡ್ ಆಡೆಡ್ ಒನ್ ಮೋರ್, ಜಾಸ್ತಿನೇ ಸಿಗ್ಬೋದಿತ್ತು. ಸಿಆರ್ 49,200 ಪುಟ್ ತಗೋಣ. ಓಕೆ, ಲೆಟ್ ಮೀ ದಿಸ್ ಒನ್ 478 650. ಈ ಗೆಟಿಂಗ್ ಗೊತ್ತಾಗ್ತದೆ ಈಗ ಎಷ್ಟು ಡಿಫ್ರೆನ್ಸ್ ಇದೆ. ನೀವು ಇನ್ ದ ಮನಿ ತಗೊಳ್ಳೋದಕ್ಕಿಂತ ಔಟ್ ಆಫ್ ದ ಮನಿ ತಗೊಳ್ಳೋದಕ್ಕಿಂತ ಬಹಳ ಡಿಫ್ರೆನ್ಸ್ ಇದೆ. ಎಸ್ ಆರ್ ನೋ? ಜಸ್ಟ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್, ರೈಟಾ? ಸೊ ದಟ್ ಈಸ್ ವೈ ಎವ್ರಿ ಟೈಮ್ ಯೂಸಿಂಗ್ ದ ಡೆಲ್ಟಾ, ಲೈಕ್ ಆಪ್ಷನ್ ಚೇನ್ ಹೋಗ್ತೀರಿ, ಡೆಲ್ಟಾ ಆಪ್ಷನ್ಸ್ ನೋಡ್ತೀರಿ, 0.6 to 0.8 ಇರೋ ಡೆಲ್ಟಾಗಳನ್ನ ತಗೊಳ್ತೀರಿ. ಈಗ ನಾನು ತೋರಿಸಿದ್ ನಿಮಗೆ ಇನ್ ದ ಮನಿ ಆಪ್ಷನ್ ಇಲ್ಲಿದೆ ನೋಡ್ಕೊಡ್ರಿ, 49,200. ಆಗಲೇ ತಗೊಂಡಿದ್ದು 49,000 ಇಲ್ಲಿದೆ ನೋಡ್ಕೊಡ್ರಿ. ಇವೆಲ್ಲ ಇನ್ ದ ಮನಿ ಆಪ್ಷನ್ಸ್, ಕಲರ್ ಅಲ್ಲಿ ನೋಡ್ಕೊಳ್ರಿ. ಫೈನ್. ಸೊ ಬೆಟರ್ ಅಂಡರ್ಸ್ಟ್ಯಾಂಡ್ ವಿಚ್ ಆಪ್ಷನ್ಸ್ ಯು ಆರ್ ಬೈಯಿಂಗ್, ಯಾವ ಆಪ್ಷನ್ಸ್ ನ ಬೈ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಇದೆ ಪ್ರಾಕ್ಟಿಕಲಿ ಥಿಂಕ್ ಮಾಡ್ಲಿಕ್ಕೆ, ಟ್ರೇಡ್ ಮಾಡ್ಲಿಕ್ಕೆ. ನಾವೇನ್ ಮಾಡ್ತೀವಿ, ಮಾರ್ಕೆಟ್ ಅನ್ನ ಬ್ಲೇಮ್ ಮಾಡ್ತೀವಿ. ನಾವು ತಪ್ಪು ಮಾಡ್ತೀವಿ, ಬಟ್ ಮಾರ್ಕೆಟ್ ಅನ್ನ ಬ್ಲೇಮ್ ಮಾಡ್ತೀವಿ. ಯಾಕೆ? ಡಿಸಿಪ್ಲಿನ್ ಮೇಂಟೈನ್ ಮಾಡೋದಿಲ್ಲ. ರೈಟ್. ಸೊ ಡೆಲ್ಟಾ ಬಗ್ಗೆ ಇವಾಗ ಎಲ್ರಿಗೂ ಗೊತ್ತಾಗಿದೆ. ಎಸ್ ನೋ? ಇಫ್ ಇಟ್ ಇಸ್ ದೇರ್ ಕ್ವೆಶನ್ ಅಂದ್ರೆ ನಿಮ್ಗೆ ಕ್ವೆಶನ್ ಆನ್ಸರ್ ಅಂತಿದೆ ಕೆಳಗಡೆ, ಯು ಕ್ಯಾನ್ ಆಸ್ಕ್ ದಟ್, ಅಲ್ಲಿಂದ ನೀವು ಕೇಳಬಹುದು. ಓಕೆ, ನೆಕ್ಸ್ಟ್ ವಿ ಕಮ್ ಟು ಡೆಲ್ಟಾ. ಆಯ್ತಾ? ತೀಟಾಗಿ ಬರೋಣ. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಡೆಲ್ಟಾ ತೆಗಿತೀನಿ, ತೀಟಾ ಅಂತ ಹಾಕ್ತೀನಿ. ಓಕೆ, ತೀಟಾ ಅಂತ ಗೊತ್ತಾಗ್ತದೆ. ಏನ್ ತೀಟಾ ಅಂದ್ರೆ ಏನು? ಇಲ್ಲಿ ಪರ್ಸೆಂಟೇಜ್ ನಲ್ಲಿ ಇದೆ ಇರ್ತದೆ. ಓಕೆ, ಸಿ ದಿಸ್ ಇಸ್ ಇನ್ ಪರ್ಸೆಂಟೇಜ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಇನ್ ಪರ್ಸೆಂಟೇಜ್ ನಲ್ಲಿ ಥಿಂಕ್ ಮಾಡಿ. ಓಕೆ, ಎಷ್ಟು ದರದಲ್ಲಿ ಇದು ಡಿಕೆ ಆಗುತ್ತೆ ಈ ಸ್ಟ್ರೈಕ್ ಆಪ್ಷನ್ಸ್ ಏನದಲ್ಲ, 314, 256, 201, ಎಲ್ಲದಕ್ಕೂ ತೀಟಾ ಇದ್ದೇ ಇರ್ತದೆ, ನೆಗೆಟಿವ್ನೇ ಇರ್ತದೆ, ಎಲ್ಲದಕ್ಕೂ ನೆಗೆಟಿವ್ನೇ ಅದು. ತೀಟಾ ಈಸ್ ನೆಗೆಟಿವ್ ಫಾರ್ ಬೋತ್ ಆಪ್ಷನ್ಸ್ ಚೇಂಜ್, ಲೈಕ್ ಕಾಲ್ ಸೈಡ್ ಆಗ್ಲಿ ಪುಟ್ ಸೈಡ್ ಆಗ್ಲಿ, ಯಾವಾಗ ನೆಗೆಟಿವ್ನೇ ಶೋಕಾಸ್ ಮಾಡ್ತದೆ. ಓಕೆ, ಬಿಕಾಸ್ ಆಪ್ಷನ್ ಟೆನ್ ಟು ಲೂಸ್ ದೇರ್ ಪವರ್. ಜಸ್ಟ್ ಲೈಕ್ ಗುಳಿಗೆ ತರ ಇರುತ್ತೆ, ಟ್ಯಾಬ್ಲೆಟ್ಸ್ ತರ ಇರ್ತದೆ. ಇವತ್ತು ತಗೊಂಬಂದ್ರೆ ನೀವೇ ವಿಚಾರ ಮಾಡಿ ಸರ್, ಒಂದು ಮೊಬೈಲ್ ಆರ್ಡರ್ ಮಾಡಿ ನಾಳೆ ಅಂದ್ರೆ ಅದನ್ನ ಮಾರ್ಕೆಟ್ ನಲ್ಲಿ ಹೋಗ್ಲಿಕ್ಕೆ ಕೇಳ್ರಿ, ಸೆಕೆಂಡ್ ಹ್ಯಾಂಡ್ ರೇಟ್ ನಿಮಗೆ ಪೂರ ಡಿಸ್ಕೌಂಟ್ ಅಲ್ಲೇ ಕೇಳ್ತಾನೆ. ವೈ? ದೇ ಹ್ಯಾವ್ ಡಿಪ್ರಿಸಿಯೇಷನ್. ವೆರ್ ಎಸ್ ಯು ಬೈ ಅಗ್ರಿಕಲ್ಚರ್ ಲ್ಯಾಂಡ್, ನಾಳೆನೆ ಹೋಗಿ 50 ಲಕ್ಷ ಕೊಟ್ಟು ತಗೊಂಡಿರ್ತೀನಿ, ನಾಳೆ ಹೋಗಿ ಮತ್ತೊಬ್ರು ಬರ್ತಾನೆ 1 ಕೋಟಿ ಕೊಡ್ತಾನೆ ಕೊಡಪ್ಪ ಅಂತೇಳಿ. ದಿಸ್ ಇಸ್ ಅಪ್ರಿಸಿಯೇಷನ್. ನೀವೇನು ಆಪ್ಷನ್ಸ್ ಟ್ರೇಡ್ ಮಾಡ್ತಿರಲ್ಲ, ದೀಸ್ ಆರ್, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಆಯ್ಕೆಗಳು, ಅಂದ್ರೆ ಕನ್ನಡದಲ್ಲಿ ಆಯ್ಕೆಗಳು ಅಂತೀವಿ ನಾವು. ಅಂದ್ರೆ ದೇ ಆರ್ ಲಾಸ್ಟ್ ರಿಸಾರ್ಟ್ ಅವು ಟ್ರೇಡ್ ಮಾಡ್ಲಿಕ್ಕೆ. ಆಪ್ಷನ್ಸ್ ಆರ್ ಲಾಸ್ಟ್ ರಿಸಾರ್ಟ್, ಆಯ್ಕೆಗಳ. ಬಟ್ ಅದನ್ನೇ ನಾವು ಫಸ್ಟ್ ಪ್ರಿಫರೆನ್ಸ್ ಮಾಡ್ತೀವಿ, ಬಿಕಾಸ್ ಲಿಕ್ವಿಡಿಟಿ ಜಾಸ್ತಿ ಇದೆ, ಟ್ರೇಡ್ ಮಾಡ್ಬೋದು, ಪ್ರಾಫಿಟ್ ಆಗುತ್ತೆ ಸಿಕ್ಕಾಪಟ್ಟೆ ಅಂತ ಥಿಂಕ್ ಮಾಡಿ ಅದನ್ನೇ ಫಸ್ಟ್ ಪ್ರಿಫರೆನ್ಸ್ ಮಾಡ್ತಿದ್ವಿ. ಸೊ ಅದರ ಬೇಸ್ ಯಾವ್ದಿದೆ ಅದನ್ನ ಟ್ರೇಡ್ ಮಾಡಿದ್ರು ಕೂಡ ನಿಮ್ಗೆ ದುಡ್ಡು ಆಗ್ತದೆ, ಬಟ್ ಸ್ಲೋ ಆಗ್ತದೆ ಅಂತೇಳಿ ನೀವೇನ್ ಮಾಡ್ತೀರಿ, ಆಪ್ಷನ್ಸ್ ಬರ್ತೀರಿ. ಫೈನ್. ಆದ್ರೆ ಇದ್ರ ಬಗ್ಗೆ ಕೂಡ ನೀವು ತಿಳ್ಕೊಳ್ರಿ, ತೀಟಾ ಬಗ್ಗೆ. ಬಹಳ ಜನ ಏನ್ ಮಾಡ್ತೀರಿ, ಎಸ್ ಸರ್ ನೀವು ಟ್ರೇಡ್ ತಗೊಂಡ್ರಂದ್ರೆ ಲಾಸ್ ಆಗ್ತಾ ಇದ್ರೆ ಬಿಕಾಸ್ ಆಫ್ ದ ತೀಟಾ ಡಿಕೆ, ಜಸ್ಟ್ ಎಕ್ಸಿಟ್ ಇಟ್. ಮಾರ್ಕೆಟ್ ರೇಂಜ್ ಬೌಂಡ್ ಇದ್ರೆ ಏನೇ ಪ್ರಯತ್ನ ಮಾಡಿದ್ರು ಕೂಡ ಮಾರ್ಕೆಟ್ ನಲ್ಲಿ ಆಪ್ಷನ್ ಬಾಯಿಂಗ್ ದುಡ್ಡು ಆಗುದಿಲ್ಲ. ಇಟ್ಸ್ ಬೆಟರ್ ಯು ಅಕ್ಸೆಪ್ಟ್ ಇಟ್, ಆಪ್ಷನ್ಸ್ ನ ಸೆಲ್ ಮಾಡಿ, ಔಟ್ ಆಫ್ ಮನಿ ಕಾಲ್ಗಳನ್ನ ಪುಟ್ಗಳನ್ನ ಸೆಲ್ ಮಾಡಿ, ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಮಾರ್ಕೆಟ್ ಜೊತೆ ಫೈಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸ್ಟ್ರಿಕ್ಟ್ ರೂಲ್ ಮಾಡ್ಕೊಳ್ರಿ, ಮಾರ್ಕೆಟ್ ಜೊತೆ ಫೈಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮ ಈಗೋನ ಅಲ್ಲಿ ಹರ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಮೋಸ್ಟ್ ಆಫ್ ಪೀಪಲ್ಸ್ ವಿ ಶೋ ಈಗೋ ಟು ದ ಸ್ಟಾಕ್ ಮಾರ್ಕೆಟ್. ಏನ್ ಈಗೋ ಶೋ ಮಾಡ್ತೀವಿ ಅಂದ್ರೆ, ಓಕೆ ನಾನ್ ತಗೊಂಡಿದ್ರೆ ತಪ್ಪಂಗಾಗ್ಲಿಕ್ಕೆ ಸಾಧ್ಯ. ನೋ, ಎವ್ರಿಬಡಿ ಕ್ಯಾನ್ ಡೂ ದ ರಾಂಗ್ ಥಿಂಗ್ಸ್. ಇವನ್ ನಾವು ಕೂಡ ತಪ್ಪು ಮಾಡಿದ್ರೆ ಜಸ್ಟ್ ಎಕ್ಸಿಟ್ ವಿತ್ ಸ್ಮಾಲ್ ಎಸ್ ಎಲ್, ದಾಟ್ಸ್ ದ ಜಾಣತನ. ನಾವು ಫೈಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಎನಿವೆ, ಈಗ ಕಮಿಂಗ್ ಬ್ಯಾಕ್ ಟು ತೀಟಾ, ಪರ್ಸೆಂಟೇಜ್ ಎಷ್ಟಿದೆ ನೋಡ್ಕೊಳ್ರಿ, 24%, 26% ಒಳಗಡೆ ಹೋದ್ರೆ ತೀಟಾ ಡಿಕೆ ಕಡಿಮೆ ಇರುತ್ತೆ. ಅದಕ್ಕೆ ಕೂಡ ಹೇಳೋದು ನಿಮಗೆ ಇನ್ ದ ಮನಿ ಆಪ್ಷನ್ಸ್ ತಗೊಳ್ಳಿ ಅಂತೇಳಿ. ಓಕೆ, ಒಂದೊಂದು ಪಾಯಿಂಟ್ ಆಯ್ತು. ಈಗ ಸದ್ಯದ ಮಟ್ಟಿಗೆ 315 ರೂಪಾಯಿ ಇದೆ. ಇದು ದಿನಕ್ಕೆ ಎಷ್ಟು ದರದಲ್ಲಿ ಪರ್ಸೆಂಟೇಜ್ ನಲ್ಲಿ ಇದು ಡಿಕೆ ಆಗುತ್ತೆ ಅಂತ ಹೇಳಿದೆ, -32% ಪರ್ಸೆಂಟೇಜ್ ಅಲ್ಲಿದೆ.
ಓಕೆ, ಅದು ನಿಮಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಟೋಮೆಟಿಕ್ ಗೊತ್ತಾಗುತ್ತೆ. 100 ರೂಪಾಯಿ ಇತ್ತಂತ ಆಪ್ಷನ್ಸ್ 10% ಇದ್ರೆ ಎಷ್ಟಾಗುತ್ತೆ, 10 ರೂಪಾಯಿ ಕಡಿಮೆ ಆಗ್ತದೆ. ಓಕೆ, ಅಂದ್ರೆ 90 ರೂಪೀಸ್ ಆಗ್ತದೆ ಒಂದು ನೆಕ್ಸ್ಟ್ ಡೇಗೆ, ಪ್ರೊವೈಡೆಡ್ ಆಲ್ ಅದರ್ ಕಾನ್ಸ್ಟೆಂಟ್ಸ್. ಮಾರ್ಕೆಟ್ ನಲ್ಲಿ ಇಲ್ಲೇ ಇತ್ಕೋತದಪ್ಪ, ನಾಳೆ ಎದ್ದು ಕೂಡಲೇ ಕೂಡ ಇಲ್ಲೇ ಇರ್ತದೆ ಅಂದ್ರೆ ಅಷ್ಟಂದ್ರೂ ಮಿನಿಮಮ್ ಹೋಗೇ ಹೋಗ್ತದೆ ಅಂತ ಹೊರಗಡೆ. ಮಿನಿಮಮ್ ಹೋಗೋದೆ, ನೀವೇನ್ ಪ್ರಯತ್ನ ಮಾಡಿದ್ರು ಅಷ್ಟು ಹೋಗೋದೆ ಪರ್ಸೆಂಟೇಜ್ ನಲ್ಲಿ ಥಿಂಕ್ ಮಾಡಿದ್ರೆ. ಈ ಕಡೆ ಕೂಡ ಅದೇ ನಿಜ. ಇಲ್ಲಿ 26% ಇದೆ, -26% ಇದ್ರೊಳಗೆ ಹೋಗೋದಂದ್ರೆ ಹೋಗೋದೆ. 10% ಅಂದ್ರೆ ಎಷ್ಟಾಗುತ್ತೆ, 21. 20% ಅಂದ್ರೆ 42 ಅಂತ ಹೋಗೋದೆ. ಇದನ್ನ ನಾವು ತೀಟಾ ಡಿಕೆ ಅಂತೀವಿ. ಓಕೆ, ಯಾವ ದರದಲ್ಲಿ ಅದು ಡಿಕೆ ಆಗುತ್ತೆ ಅನ್ನೋದಕ್ಕೆ ನಾವಂತೀವಿ ತೀಟಾ ಡಿಕೆ ಅಂತೀವಿ. ಓಕೆ, ಅದಕ್ಕೆ ಇನ್ನೊಂದು ಕನ್ನಡದಲ್ಲಿ ಎಂತಪ್ಪ ಅಂದ್ರೆ ಸಮಯದ ಕೊಳೆತ ಅಂತೀವಿ. ತೀಟಾಗೆ ಸಮಯದ ಕೊಳೆತ ಅಂತೀವಿ. ಫೈನಾ? ಓಕೆ, ಇದನ್ನ ಸ್ವಲ್ಪ ಪ್ರಿಫರೆನ್ಸ್ ತೋರಿಸ್ತೀನಿ ನೋಡಿ. ಕೆಲವೊಮ್ಮೆ ನಿಮಗೆ ಆಪ್ಷನ್ ಬೈ ಮಾಡ್ತಿರ್ತಿರಲ್ಲ, ಅವಾಗ ನಿಮ್ಗೆ ಬಹಳ ಜನ ಹೇಳ್ತಿರ್ತೀನಿ, ಸರ್ ನಾಳೆ ಎಕ್ಸ್ಪೈರಿ ಇದೆ, ದಯವಿಟ್ಟು ನೆಕ್ಸ್ಟ್ ವೀಕ್ ಆಪ್ಷನ್ ತಗೊಳ್ಳಿ ಅಂತ ಹೇಳಿದ್ರು. ಯಾರು ಕೇಳಲ್ಲ, ಮತ್ತೆ ಅದೇ ವಾರದ್ದು ಆಪ್ಷನ್ ತಗೊಳ್ತಾರೆ. ವೈ ಐ ಆಮ್ ಪ್ರಿಫರಿಂಗ್ ಈಸ್ ಬಿಕಾಸ್ ಆಫ್ ತೀಟಾ ಡಿಕೆ ಪ್ರಾಬ್ಲಮ್. ಸಿ, ನಾ ಈ ಸ್ಟ್ರೈಕ್ 16th ಏಪ್ರಿಲ್ ತೆಗೆದ್ಬಿಟ್ಟು 24th ಏಪ್ರಿಲ್ ತೋರಿಸ್ತೀನಿ ನಿಮಗೆ. ನಾವು ಟೆಲ್ ಮಿ 48,600 ಇದೇ ಜಾಗದಲ್ಲಿ 19 ಇದೆ, -19 ಇದೆ. ಓಕೆ, 16th ಏಪ್ರಿಲ್ ಎಷ್ಟಿತ್ತು, -32 ಇದೆ. ಥಿಂಕ್ ಅಬೌಟ್ ದ ಡಿಫರೆನ್ಸ್ ಆಫ್ ದ ತೀಟಾ. ಓಕೆ, ನಾನಿಲ್ಲಿ ಹೊರಗಡೆ ಅಂದ್ರೆ ಏನು, ಇನ್ನು ನೆಕ್ಸ್ಟ್ ಕ್ಯಾಲೆಂಡರ್ದು ಆಪ್ಷನ್ ತಗೊಳ್ತಿದ್ದೀನಿ. ಇಲ್ಲಿ ತೀಟಾ ಡಿಕೆ ಕಮ್ಮಿ ಇದೆ, ಬಿಕಾಸ್ ಇದಕ್ಕೆ ಇನ್ನೂ ಸಮಯ ಇದೆ. 24 ಏಪ್ರಿಲ್ ಇನ್ನೂ ಸಮಯ ಇದೆ. ಸೊ ದಟ್ ಇಸ್ ವೈ ಇದಕ್ಕೆ ತೀಟಾ ಡಿಕೆ ಕಡಿಮೆ ಇರ್ತದೆ. ಇಲ್ಲಿ ಪ್ರಾಬಬಿಲಿಟಿ ಪ್ರಾಫಿಟ್ ಜಾಸ್ತಿ ಆಗ್ತದೆ ನಿಮಗೆ. ಇಲ್ಲ ನೋಡ್ಕೊಳ್ರಿ, 24th ಏಪ್ರಿಲ್ ಬೇಡ, 30th ಏಪ್ರಿಲ್ ನೋಡ್ಕೊಳ್ರಿ, -16. ಅಂಡರ್ಸ್ಟ್ಯಾಂಡ್, ಎಷ್ಟು ನೀವು ಕ್ಯಾಲೆಂಡರ್ ಒಳಗಡೆ ಹೊರಗಡೆ ಹೋಗ್ತಿರಲ್ಲ ಅಲ್ಲಿ ತೀಟಾ ಡಿಕೆ ಕಡಿಮೆ ಇರ್ತದೆ. ದೋ ಎಸ್, ಐ ಅಂಡರ್ಸ್ಟ್ಯಾಂಡ್, ನೀವು ಆಪ್ಷನ್ ಪ್ರೈಸ್ ಕಾಸ್ಟ್ಲಿ ಇರ್ತದೆ, ಆಪ್ಷನ್ ಪ್ರೈಸ್ ಕಾಸ್ಟ್ಲಿ ಇರ್ತದೆ, ಬಟ್ ಕ್ವಾಲಿಟಿ ಏನ್ ಮಾಡ್ತಿದ್ದೀರಿ, ಕೆಡ್ಸ್ಕೋತೀರಿ. ಓಕೆ, ನೀವು ಏನ್ ಮಾಡ್ತೀರಿ, ಆಟ್ ದ ಮನಿ ಇದೇ ವಾರದ್ದು ತಗೊಳ್ತೀನಿ ಅಂದ್ರೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಡ್ರಿ. ಎಕ್ಸಾಂಪಲ್, ನಾಳೆ ನೀವು ಆಪ್ಷನ್ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತಿದ್ರಿ, ಬಿಕಾಸ್ ನಾಳೆ 15th ಅದಲ್ಲ, ಟ್ರೇಡ್ ಮಾಡ್ಲಿಕ್ಕೆ ಹೋಗಿ 16th ಎಕ್ಸ್ಪೈರಿ ಇದೆ. ಬಿಕಾಸ್ ಆಫ್ ರಾಮನವಮಿ, ಬ್ಯಾಂಕ್ ನಿಫ್ಟಿದಾಗ್ಲಿ ಮತ್ತು ಇವನ್ ಫಿನ್ ನಿಫ್ಟಿ ಅಂತೂ ಮಂಗಳವಾರ ಎಕ್ಸ್ಪೈರ್ ಇದೆ. ಸೊ ನಾಳೆ ಟ್ರೈ ಮಾಡಿ. ದೋ ಮಾರ್ಕೆಟ್ ನಲ್ಲಿ ಸ್ಪೀಡ್ ಇದ್ದರೆ ನಿಮ್ಗೆ ದುಡ್ಡು ಆಗ್ತದೆ, ಇಲ್ಲ ಅಂದ್ರೆ ಆಟ್ ದ ಮನಿ ಅಥವಾ ಇನ್ ದ ಮನಿ ತಗೊಂಡ್ರು ಕೂಡ ಕೆಲವೊಮ್ಮೆ ಮಾರ್ಕೆಟ್ ನಲ್ಲಿ ಮೂವ್ಮೆಂಟ್ ಆಗ್ತದೆ, ದುಡ್ಡು ಲಾಸ್ ಆಗ್ತದೆ. ಬೆಟರ್ ನಾಳೆ ಎದ್ದು ಕೂಡಲೇ ಮಾರ್ಕೆಟ್ ಸಡನ್ಲಿ ಬಿದ್ಬಿಟ್ಟ ಅಂತ ತಿಳ್ಕೊಡ್ರಿ. ಅವಾಗ ಏನಾಗುತ್ತೆ, ಐ ವಿ ಶೂಟ್ ಆತಂದ್ರೆ ನಿಮ್ ಯೂಶಲಿ ಪ್ರೈಸ್ಗಳು ಹೆವಿ ಇರ್ತದೆ. ಸೊ ಸಡನ್ಲಿ ಹೋಗಿ ನೀವು ಏನ್ ಮಾಡಬಹುದು, ಆಪ್ಷನ್ ಬೈಯಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ, ವೇಟ್ ಮಾಡಿ, ಮಾರ್ಕೆಟ್ ನಲ್ಲಿ ವೇಟ್ ಮಾಡಿ. ಎನಿವೆ, ಕಮಿಂಗ್ ಬ್ಯಾಕ್ ಟು ದಿಸ್ ಟಾಪಿಕ್. ಸೊ ಐ ವಿ, ಓಕೆ ಆಯ್ತು, ತೀಟಾ ಬಗ್ಗೆ ಹೇಳ್ತಿದ್ವಿ. ಈ ದರದಲ್ಲಿ ಮಾರ್ಕೆಟ್ ನಲ್ಲಿ ಡಿಕೆ ಆಗುತ್ತೆ, ಸಮಯದ ಕೊಳೆತ. ಅದ್ರ ಇಂದ ಮನಿ ಹೋದ್ರೆ ಸ್ವಲ್ಪ ಡಿಕೆ ಕಡಿಮೆ ಇರ್ತದೆ. ದಟ್ ಇಸ್ ವೈ ವಿ ಪ್ರಿಫರ್ ದಟ್, ಟೈಮ್ ಡಿಕೆ ಕಮ್ಮಿ ಇರ್ತದೆ. ಸೊ ಅದನ್ನ ನೀವು ಇಂದ ಮನಿ ಆಪ್ಷನ್ ತಗೋಬೇಕು ಅಂತ ಹೇಳಿ ಜಾಸ್ತಿ ಪ್ರಿಫರ್ ಮಾಡ್ತಿರ್ತೀವಿ. ಇವು ಮೇನ್ 2 ಪಾಯಿಂಟ್ಸ್ ತಿಳಿದ್ರೆ ಸಾಕು, ಡೆಲ್ಟಾ ಮತ್ತು ತೀಟಾ. ಓಕೆ, ಗಾಮಾ ವೇಗಾ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂದ್ರೂ ಅಡ್ಡಿ ಇಲ್ಲ, ಬಟ್ ಡೆಲ್ಟಾ ಮತ್ತು ಥೀಟಾ ಅಟ್ಲೀಸ್ಟ್ ಗೊತ್ತಿದ್ರೆ ಸಾಕು. ಓಕೆ, ಅಂಡ್ ನಾವು ಕಮಿಂಗ್ ಬ್ಯಾಕ್ ಟು ಗಾಮಾ ಅಂಡ್ ವೇಗಾ, ಕ್ವಿಕ್ಲಿ ಹೇಳ್ಬಿಡ್ತೀನಿ ಗಾಮಾ ಮತ್ತು ವೇಗಾ. ಓಕೆ, ಗಾಮಾ ಇಸ್ ನಥಿಂಗ್ ಬಟ್ ಅ ಡೆರಿವೇಟಿವ್ ಆಫ್ ಅ ಡೆಲ್ಟಾ. ಕನ್ನಡದಲ್ಲಿ ಹೆಂಗಂತೀವಿ ಅಂದ್ರೆ, ಗಾಮಾ ಇರೋದು ಡೆಲ್ಟಾ ಮೇಲೆ ಡಿಪೆಂಡ್ ಇದೆ. ಯೂಶುವಲಿ ನೀವು ಬ್ರೇಕ್ಔಟ್ ಕಂಡಿರ್ತೀರಿ. ಲೆಟ್ ಮಿ ಶೋ ವಿತ್ ಚಾರ್ಟ್ ಓನ್ಲಿ. ಓಕೆ, ಯಾವ್ದು, ಓಕೆ ಇಲ್ಲಿ ಕಾಣ್ತದ ನೋಡ್ರಿ, ವಿಚ್ ಇಸ್ ಅ ಬೆಸ್ಟ್ ಅದು. ಓಕೆ, ಇಲ್ಲಿ ನೋಡ್ರಿ ಕಾಣ್ತದಲ್ಲ, ದಿಸ್ ಒನ್, ಯು ಕ್ಯಾನ್ ಸಿ ದಿಸ್ ಒನ್. ಓಕೆ, ಇಲ್ಲಿ ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಆದ್ಮೇಲೆ ಯೂಶುವಲಿ ಏನಾಗುತ್ತೆ ಅಂದ್ರೆ ಗಾಮಾ ಅಡಿಷನ್ ಆಗ್ತದೆ. ಗಾಮಾ ಬ್ಲಾಸ್ಟ್ ಅನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಗಾಮಾ ಬ್ಲಾಸ್ಟ್ ಆಯ್ತು, ಓಕೆ, ಇನ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಹೋಗುತ್ತೆ, ಈ ಕಡೆ ಅದು ಹೋಗುತ್ತೆ, ಏನಾದ್ರು ಥಿಂಕ್ ಮಾಡ್ತಾರ. ಸಿ, ಓಕೆ, ಹೈಪ್ ಒಳಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಯೂಟ್ಯೂಬ್ ನಲ್ಲಿ ಬಹಳ ಜನ ಇದಾರೆ, ಹೈಪ್ ಕೊಡ್ತಾರೆ ನಿಮಗೆ, ಸರ್ ಗಾಮಾ ಬ್ಲಾಸ್ಟ್ ಹೋಗ ಆಪ್ಕು ಎಸ್ ಲೇನಾ ಹೈ, ಇಸ್ ಕರ್ನಾ ಹೈ ಅಂತಾರಲ್ಲ. ಸೊ ಪ್ಲೀಸ್ ಅವಾಯ್ಡ್ ಇಟ್ ದೆಮ್. ಓಕೆ, ಏನಾಗುತ್ತೆ ಅಂದ್ರೆ ಗಾಮಾ ಬ್ಲಾಸ್ಟ್ ಇಸ್ ನಥಿಂಗ್ ಬಟ್ ಮಾರ್ಕೆಟ್ ಏನ್ ಮಾಡ್ತದೆ, ಒಂದು ಕ್ಷೇತ್ರದ ಇನ್ನೊಂದು ಕ್ಷೇತ್ರಕ್ಕೆ ಬ್ರೇಕ್ಔಟ್ ಆಗಿರ್ತದೆ. ಬ್ರೇಕ್ಔಟ್ ಆದ್ರೆ ಏನಾಗುತ್ತೆ, ಗಾಮಾ ಈಸ್ ನೀವು ಯೂಶಲಿ ಎಷ್ಟು ಕಂಡಿರ್ತೀರ ಅಂದ್ರೆ 0.05 ಅಷ್ಟೇ ಇರುತ್ತೆ. ಅದು ಯಾವಾಗ್ಲೂ ನಿಮ್ಗೆ ಅದ್ರ ಚೇಂಜಸ್ ಕಾಣೋದೇ ಇಲ್ಲ. ಲೆಟ್ ಮಿ ಶೋ ಯು. ಓಕೆ, 0.05 0.06 ಕಾಣ್ತದೆ ನೋಡ್ಕೊಳ್ರಿ, ಈ ಕಡೆ. ಲೆಟ್ ಮಿ ಮಾರ್ಕೆಟ್ ದಿಸ್ ಒನ್. ಈಗ ಇದನ್ನ ನೀವು ಲೈವ್ ನಲ್ಲಿ ಕುತ್ಕೊಂಡು ನೋಡ್ಕೊಳ್ತಾ ಇರಿ, ನಿಮ್ಗೆ ಏನೂ ಡಿಫ್ರೆನ್ಸ್ ಕಾಣೋದೇ ಇಲ್ಲ. ಓಕೆ, ಹೋಗಿ ನೋಡ್ಕೊಳ್ರಿ, ವೈ ಕಾಣುತ್ತೆ ಈಸಿಲಿ, ಇದೇನು ಡಿಫ್ರೆನ್ಸ್ ಕಾಣೋದೇ ಇಲ್ಲ.
ನೀವೇನ್ ಮಾಡ್ಬೇಕಂದ್ರೆ ಇದು 0.006 ಇದಲ್ಲ, ದಿಸ್ ವಿಲ್ ಆಡ್ ಟು ದ ಡೆಲ್ಟಾ. ಇದು ಡೆಲ್ಟಾಗೆ ಆಡ್ ಆಗ್ತಾ ಹೋಗ್ತದೆ. ಯಾವಾಗ ಮೊಮೆಂಟಮ್ ಆಗ್ತದಲ್ಲ ಈ ನೋಡ್ರಿ ಡೆಲ್ಟಾ ಅಂದು ಆಡ್ ಮಾಡ್ತೀನಿ, ಈ ಡೆಲ್ಟಾಗೆ ಆಡ್ ಆಗ್ತಾ ಹೋಗ್ತದೆ. ಈ ಜಾಸ್ತಿ ಡೆಲ್ಟಾಗೆ ಆಡ್ ಆಗ್ತಾ ಹೋದ್ರೆ ಈ ಪಾಯಿಂಟ್ ಇದು ಇಂದ ಮನೆ ಆಯ್ತು ಅಂತ ತಿಳ್ಕೊಡ್ರಿ, ಮಾರ್ಕೆಟ್ ನಿಮಗೆ ಮೇಲ್ಗಡೆ ಹೋಗ್ತಾ ಇದೆ ಅಂತ ತಿಳ್ಕೊಡ್ರಿ. ಈ ಗಾಮಾ ಅಡಿಷನ್ ಡೆಲ್ಟಾ ಇಲ್ಲಿ ಒಳಗಡೆ ಆಗ್ತಾ ಹೋದ್ರೆ ಇದು 0.6 ಓಕೆ 0.7 0.8 ಇದಾಗ್ತಾ ಹೋಗ್ತದೆ. ಸೊ ಅದರ ಬೇಸಿಸ್ ಮೇಲೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ. ಸೊ ನಾಟ್ ಟು ಡಿಗ್ ಟೂ ಮಚ್. ಓಕೆ, ಇದ್ರ ಗಾಮಾ ಒಳಗೆ ಜಾಸ್ತಿ ನಾನು ಡಿಗ್ ಮಾಡೋದಿಲ್ಲ, ತಿಳ್ಕೊಡ್ರಿ ಇಷ್ಟೇ. ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಬ್ರೇಕ್ಔಟು ಬ್ರೇಕ್ ಡೌನ್ ಆಗ್ತಿರುವಾಗ, ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಬರುವಾಗ ಗಾಮಾ ಅಡಿಷನ್ ಆಗ್ತಾ ಆಗ್ತಾ ಡೆಲ್ಟಾ ಇಂದ ಮನೆ ಆಗ್ತಾ ಹೋಗ್ತದೆ. ಅಂದ್ರೆ ಯಾವುದೇ ಸ್ಟ್ರೈಕ್ ತಗೊಂಡಿರ್ತಾರ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಮೂವ್ಮೆಂಟ್ ಕಾಣ್ತದೆ. ಓಕೆ, ದಾಟ್ಸ್ ಇಟ್. ಗಾಮಾ ಬಗ್ಗೆ ಜಾಸ್ತಿ ಇದ್ರ ಬಗ್ಗೆ ಡಿಗ್ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಳ್ಳಿಕ್ ಹೋಗ್ಬೇಡ್ರಿ. ಒಂದು ಸಾಮಾನ್ಯ ಎಕ್ಸಾಂಪಲ್ ತೋರಿಸ್ತೀನಿ ಏನಂತ. ಲೆಟ್ ಮಿ ಶೋ ವಿತ್ ಮೈ ಪ್ರೆಸೆಂಟೇಶನ್ ಹಿಯರ್. ಓಕೆ, ಗಾಮಾ ಅಂತ ಎಕ್ಸಾಂಪಲ್ ತೋರಿಸಿ ನೋಡ್ಕೊಡ್ರಿ. ಓಕೆ, ಯೂಶಲಿ ನಾರ್ಮಲ್ ಆಗಿ ರನ್ ನೋಡಿತೀರಿ. ಓಕೆ, ಅಂದ್ರೆ ಓಡ್ತಾ ಇರ್ತೀರಿ, ಏನ್ ಪ್ರಾಬ್ಲಮ್ ಇಲ್ಲ, ಯು ಆರ್ ವೆರಿ ಗುಡ್ ರನ್ನರ್. ಓಕೆ, ನಾರ್ಮಲ್ ಆಗಿ ಓಡ್ತೀರಿ. ಅದೇ ನಿಮಗೆ ಏನಾದ್ರು ನಾಯಿ ಬಂದ್ರೆ ಈ ರೀತಿ ಓಡ್ತೀರಿ. ಅಂದ್ರೆ ಈ ಕೆಲಸ ಏನಪ್ಪಾ, ಏನ್ ತೋರಿಸಿದ್ನಲ್ಲ, ಏನ್ ಓಡ್ತಲ್ಲ, ಇದು ಏನ್ ತೋರಿಸಿದ್ನಲ್ಲ, ದಟ್ ಇಸ್ ನಥಿಂಗ್ ಬಟ್ ಅ ಬ್ರೇಕ್ಔಟ್. ಈ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗಿರುವಾಗ ಯೂಶಲಿ ಮಾರ್ಕೆಟ್ 10 to ಸ್ಪೀಡ್ ಹೋಗಿ ಮೇಲ್ಗಡೆ ಹೋಗ್ತದೆ. ಯಾವ್ದೊಂದು ಟ್ರಿಗರ್ ಆಗಿರುತ್ತೆ, ರೆಸಿಸ್ಟೆನ್ಸ್ ಬಂದಿರ್ತಾನೆ, ಬ್ರೇಕ್ ಆಗಿರ್ತಾನೆ, ರೆಸಿಸ್ಟೆನ್ಸ್ ಬಂದ್ರೆ ಸೆಲ್ಲರ್ಸ್ ಇರ್ತಾರೆ, ಸಡನ್ಲಿ ಬೀಳ್ತಾನೆ. ದೀಸ್ ವಿಲ್ ಆಡ್ ದ ಗಾಮಾ. ಓಕೆ, ಇದ್ರ ಬಗ್ಗೆ ಜಾಸ್ತಿ ಡಿಫರೆನ್ಸ್ ತೊಗೊಳ್ಳಿಕ್ಕೆ ಹೋಗ್ಬೇಡ್ರಿ, ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡ್ರಿ. ದಿಸ್ ವಿಲ್ ಆಡಿಷನ್ ಅಷ್ಟೇ. ಓಕೆ, ಇಲ್ಲಿ ನೋಡ್ಕೊಡ್ರಿ, ಬಾಯಿಂಗನ ATM ಕಾಲ್ 19800 ಕಾಲ್ ತಗೊಂಡ್ರಿ, ಡೆಲ್ಟಾ 0.5 ಏನಿದೆ, ಗಾಮಾ ಇಷ್ಟಿದೆ ಅಂತ ತಿಳ್ಕೊಡ್ರಿ. ಓಕೆ, ಇನ್ ಕೇಸ್ ಮಾರ್ಕೆಟ್ ಏನಾಗುತ್ತೆ 100 ಪಾಯಿಂಟ್ ಮೇಲ್ಗಡೆ ಹೋದಾದ್ರೆ ಗಾಮಾ ವ್ಯಾಲ್ಯೂ ಎಷ್ಟಿರುತ್ತೆ ನಮ್ಗಾಗಲೇ ತೋರಿಸಿದ್ನಲ್ಲ, ಅದು ಮಲ್ಟಿಪ್ಲೈ ಅಡಿಷನ್ ಮಾಡಿ ಅದು 0.54 ಆಗುತ್ತೆ. ದಾಟ್ಸ್ ಇಟ್. ಸೊ ಜಸ್ಟ್ ನಿಮಗೆ ಕ್ಯಾಲ್ಕುಲೇಷನ್ ಪಾಯಿಂಟ್ ಆಫ್ ವ್ಯೂ ತೋರಿಸ್ಬೇಕಾಗಿ ತೋರಿಸಿದೀನಿ ವಾಟ್ ಇಸ್ ಗಾಮಾ ಅಂತೇಳಿ. ಓಕೆ, ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ, ಗಾಮಾ ಬಗ್ಗೆ ಅರ್ಥ ಆಗಿದೆ. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ವೇಗಾ. ಲೆಟ್ ಮೀ ಶೇರ್ ದಿ ಸ್ಕ್ರೀನ್ ಇಸ್ ರೈಟ್, ಸ್ಕ್ರೀನ್ ಟು ರೈಟ್. ಓಕೆ ಓಕೆ ಫೈನ್. ಗಾಮಾ ಎಫೆಕ್ಟ್ ನೀವು ಜಾಸ್ತಿ ಯಾವಾಗ ಕಾಣ್ತೀರಪ್ಪ ಅಂದ್ರೆ ಯೂಶಲಿ ಸಡನ್ಲಿ ಒಂದು ನ್ಯೂಸ್ ಬಂದಿರ್ತದೆ. ಓಕೆ, ಆಮೇಲೆ ಕೆಲವೊಮ್ಮೆ ಬಜೆಟ್ ಒಂದು ಬಂದಿರ್ತದೆ, ಯುದ್ಧದ ಸಮಯ ಬಂದಿರ್ತದೆ. ಓಕೆ, ಈ ರೀತಿ ಇದ್ದಾಗ ಕೆಲವೊಮ್ಮೆ ಎಕ್ಸ್ಪೈರ್ ಇದ್ದಾಗೂ ಕೂಡ ಮಾರ್ಕೆಟ್ ನಲ್ಲಿ ಕ್ಲೋಸಿಂಗ್ ಪೊಸಿಷನ್ ಇರುವಾಗ ಈ ರೀತಿ ಇಫೆಕ್ಟ್ ನೀವು ಕಾಮನ್ ಆಗಿ ಕಂಡೇ ಕಾಣ್ತೀರಿ. ಸೊ ಬಿ ಕೇರ್ಫುಲ್. ಇದು ಗಾಮಾ ಬಗ್ಗೆ ನಿಮ್ಗೆ ಅಡಿಷನ್ ಅಂದ್ರೆ ಏನು, ಯಾವಾಗ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುತ್ತೆ, ಯಾವಾಗ ಮಾರ್ಕೆಟ್ ನಲ್ಲಿ ಯಾವಾಗ ಸೆಂಟಿಮೆಂಟಲಿ ಅಪ್ ಅಂಡ್ ಡೌನ್ಸ್ ಇರ್ತದಲ್ಲ, ಅವಾಗ ನಿಮ್ಗೆ ಗಾಮಾ ಅಡಿಷನ್ ಕಾಣ್ತದೆ. ಓಕೆ, ಅದ್ರ ಬಗ್ಗೆ ಕ್ಲಿಯರ್ ಆಗಿ ಒಂದು ವಿಡಿಯೋ ಕೂಡ ಮಾಡಿದೆ, ನಾನು ಆಲ್ರೆಡಿ ಯೂಟ್ಯೂಬ್ ನಲ್ಲಿ ಕೂಡ ಹಾಕಿದ್ದೇನೆ. ಓಕೆ, ವೇಗ ಅಂದ್ರೆ ಏನು, ಜಸ್ಟ್ ಥಿಂಕ್ ಅಬೌಟ್ ವೇಗ ಅಂದ್ರೆ ಏನು. ವೇಗ ಅಂತ ತಿಳ್ಕೋಕ್ಕಿಂತ ಮುಂಚೆ ಐ ವಿಲ್ ಆಡ್ ಒನ್ ಮೋರ್ ಪಾಯಿಂಟ್. ಆಪ್ಷನ್ ಚೇನ್ ಒಳಗಡೆ ಹೋಗಿ ಐ ವಿ ಅಂದ್ರೆ ಏನು. ಓಕೆ, ಐ ವಿ ಅಂದ್ರೆ ಸೂಚಿತ ಚಂಚಲತೆ ಅಂತೀವಿ, ಕನ್ನಡದಲ್ಲಿ ಅಂತಪ್ಪ ಅಂದ್ರೆ ಸೂಚಿತ ಚಂಚಲತೆ. ಓಕೆ, ಯೂಶಲಿ ನೀವು ಮೋಸ್ಟ್ ಆಫ್ ಜನ ನೀವು ICU ನಲ್ಲಿ ಹಾಸ್ಪಿಟಲ್ ಎಲ್ಲ ಓಕೆ ಹೋಗಿ ಬಂದಿದ್ದೀರಿ, ಗೊತ್ತಿರಬೇಕು. ಓಕೆ, ಯೂಶಲಿ ನೋಡಿ ಅಲ್ಲಿ ನಾರ್ಮಲ್ ಪೇಷಂಟ್ಸ್ ಹಾರ್ಟ್ ಬೀಟ್ ಈ ರೀತಿ ಕಾಣಿಸ್ತಾ ಇರ್ತದೆ ನಮಗೆ. ಓಕೆ, ಬಹಳಷ್ಟು ಪಿಕ್ಚರ್ ಒಳಗೂ ನೋಡಿರ್ಬೋದು ನೀವು, ಒಂದು ಆಸಿಲೇಟರ್ ಇಟ್ಟಿರ್ತಾರೆ. ಓಕೆ, ಒಂದು ಹಾರ್ಟ್ ಬೀಟ್ ಅಬ್ಸರ್ವ್ ಮಾಡ್ತಾ ಕುತ್ಕೊಂಡಿರ್ತಾರೆ. ಈ ರೀತಿ ನಾರ್ಮಲ್ ಆಗಿರ್ತದೆ. ಯಾವುದೋ ಕಳ್ಳ ಬಂದ್ಬಿಡ್ತಾನೆ, ಏನೋ ತೆಗೆದು ಬಿಡ್ತಾನೆ, ಅವಾಗ ಅದು ಹೆಚ್ಚು ಕಡಿಮೆ ಹಂಗಾಗಿ ಸ್ಮೂತ್ ಆಗಿ ಹೋಗ್ತದೆ. ವಾಟ್ ದಿಸ್ ಈಸ್ ವೊಲಟಾಲಿಟಿ. ದಿಸ್ ನಾರ್ಮಲ್ ಇದೆ. ಓಕೆ, ಬಿಕಾಸ್ ಆಫ್ ಪೇಷಂಟ್ಸ್ ಹೆಚ್ಚು ಕಡಿಮೆ ಆಗೋದ್ರಿಂದ ಮಾರ್ಕೆಟ್ ಈ ರೀತಿ ಕಾಣ್ತದೆ ನಮಗೆ, ಆಸಿಲೇಷನ್ಸ್ ಈ ರೀತಿ ಕಾಣ್ತದೆ. ದೀಸ್ ಆರ್ ದ ಓಕೆ ಹೈಪರ್ ಆಕ್ಟಿವಿಟೀಸ್. ಮಾರ್ಕೆಟ್ ನಲ್ಲಿ ಅಪ್ ಅಂಡ್ ಡೌನ್ಸ್ ಆಗೋದು ಅಂದ್ರೆ ಹೆದರಿಕೆ, ಅವನ್ ಜೀವ ಆಗೋದಂಗ ಆಗ್ತದಲ್ಲ, ಅದು ಹೆದರಿಕೆ. ಸೊ ಮಾರ್ಕೆಟ್ ನಲ್ಲಿ ಹೈಪ್ ಜಾಸ್ತಿ ಆದ್ರೆ ಏನಾಗುತ್ತೆ, ಇಂಡಿಯಾ ವಿಕ್ಸ್ ಏನಾಗ್ತದೆ ಅಥವಾ IV ಏನಾಗುತ್ತೆ, ಹೆಚ್ಚು ಕಮ್ಮಿ ಆಗ್ತದೆ. ಮಾರ್ಕೆಟ್ ನಲ್ಲಿ ಕೆಲವೊಮ್ಮೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಮಾರ್ಕೆಟ್ ಕೆಳಗಡೆ ಬೀಳುವಾಗ್ಲೂ ಕೂಡ ಓಕೆ ಇಂಡಿಯಾ ವಿಕ್ಸ್ ಕೂಡ ಕೆಳಗಡೆ ಬೀಳ್ತಾ ಇರ್ತದೆ. ಬಿಕಾಸ್ ಮಾರ್ಕೆಟ್ ಫೀಲ್ ಕಂಫರ್ಟೇಬಲ್ ಮಾಡೋದು ಅದರೊಳಗಡೆ. ಸೊ ದಟ್ ಇಸ್ ವೈ ಅದರೊಳಗಡೆ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇರ್ತದೆ, ಕೂಡ ಇಂಡಿಯಾ ವಿಕ್ಸ್ ಬೀಳ್ತಾ ಇರ್ತದೆ. ಎನಿವೆ, ಕಮಿಂಗ್ ಟು ದ ಪಾಯಿಂಟ್, IV ಹಿಯರ್. ಓಕೆ, IV ಇಸ್ ದ ಮೇನ್ ಅಪ್ಪ ಅಂದ್ರೆ ನಾನು ಇಂಡಿಯಾ ವಿಕ್ಸ್ ಅಂತ ಹೇಳ್ತೀನಿ. ದಟ್ ಇಸ್ ವೈ ಟೇಕಿಂಗ್ ದ IV ಪಾಯಿಂಟ್ ವಿತ್ ದ ಇಂಡಿಯಾ ವಿಕ್ಸ್. ಓಕೆ, ಸಿ ಇಯರ್ ನಿಮ್ಗೆ IV ಕಾಣ್ತದಲ್ಲ ನೋಡ್ಕೊಳ್ರಿ, 12%, 13%, ಓಕೆ 10%, ಓಕೆ ಈ ಕಡೆ 9% ಇದೆ. ಸೊ ನೋಡ್ರಿ, ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ರಿ. ಔಟ್ ಆಫ್ ದ ಮನಿ ಒಳಗೆ ಹೋದ್ರೆ ಮತ್ತೆ ಈ ಕಡೆ ಕೂಡ ಇನ್ ದ ಮನಿ ಒಳಗಡೆ ಹೋದ್ರೆ
ಕೆಲವೊಮ್ಮೆ ಐ ವಿ ಕೂಡ ಹೆಚ್ಚು ಕಡಿಮೆ ಕಾಣ್ತದೆ ನಿಮಗೆ. ಗೆಟಿಂಗ್ ಎಲ್ಲಿ ಮಾರ್ಕೆಟ್ ನಲ್ಲಿ ಪ್ರೆಷರ್ ಇದೆ ಅಥವಾ ಹೆದರಿಕೆ ಜಾಸ್ತಿ ಇದೆ, ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಐ ವಿ ರೈಸ್ ಆದ್ರೆ ನಿಮ್ ಆಪ್ಷನ್ಸ್ ಏನಾದ್ರೆ ಅದಕ್ಕೆ ಅಡಿಷನ್ ಜಾಸ್ತಿ ಆಗ್ತದೆ, ಆಪ್ಷನ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಜಸ್ಟ್ ಇಂಡಿಯಾ ವಿಕ್ಸ್ ಒಂದು ತೋರಿಸ್ತೀನಿ ಇದರ ಜೊತೆಗೆ, ಸೊ ದಟ್ ವಿಲ್ ಬಿ ಕ್ರಿಸ್ಟಲ್ ಕ್ಲಿಯರ್ ಆಗಲಿ ಇಂಡಿಯಾ ವಿಕ್ಸ್. ಸಿ ಓಕೆ, ಲೆಟ್ ಮೀ ರಿಮೂವ್ ದಿಸ್ ಒನ್. ಡ್ರಾಯಿಂಗ್ಸ್ ಎಲ್ಲ ಹಾಕಿದ್ದೀನಿ ಇದ್ರೊಳಗಡೆ, ಡೇ ಆಂಗಲ್ ಹಾಕಿ ತೋರಿಸ್ತೇನೆ. ಇಲ್ಲಿ ನಮಗೆ ಇಂಡಿಯಾ ವಿಕ್ಸ್ ಕಾಣ್ತದೆ. ವಿಕ್ಸ್ ಇಸ್ ನಥಿಂಗ್ ಬಟ್ ವೊಲಟಾಲಿಟಿ ಇಂಡೆಕ್ಸ್, ವೊಲಟಾಲಿಟಿ ಇಂಡೆಕ್ಸ್. ಓಕೆನಾ? ಓಕೆ, ಎಷ್ಟು ವೊಲಟಾಲಿಟಿ ಇದೆ ನಮ್ಮ ಮಾರ್ಕೆಟ್ ಅಂತ ತಿಳ್ಕೊಳ್ಳಿಕ್ಕೆ ನಿಮಗೆ ಗೊತ್ತಾಗ್ತದೆ. ಸೊ ಯೂಶಲಿ ನೋಡ್ರಿ, ಇದು 14th ಮಾರ್ಚ್ ಸಮೀಪ ಇದ್ದಾಗ ಇಂಡಿಯಾ ವಿಕ್ಸ್ ವಾಸ್ ಅರೌಂಡ್ 16.5 ಆಸ್ಪಾಸ್ ಇದ್ದ. ಆವಾಗ ಆಪ್ಷನ್ಸ್ ಪ್ರೈಸ್ ಕೂಡ ಕಾಸ್ಟ್ಲಿ ಇದ್ವು, ನೀವು ಟ್ರೇಡ್ ಮಾಡ್ಲಿಕ್ಕೂ ಸ್ವಲ್ಪ ಔಟ್ ಆಫ್ ಮನಿ ಆಪ್ಷನ್ಸ್ ಕೂಡ ನಿಮಗೆ ಕಾಸ್ಟ್ಲಿ ಅಂತ ಪ್ರಿಫರ್ ಆಗ್ತಾ ಇದ್ವು. ಇಟ್ ವಾಸ್ ನಾಟ್ ಈಸಿ. ಓಕೆ, ಈಗ ಆಪ್ಷನ್ ಪ್ರೈಸ್ ಚೀಪ್ ಆಗಿವೆ. ಓಕೆ, ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಯೂಶಲಿ ನೀವು ಚಾರ್ಟ್ ಯಾವ ರೀತಿ ನೋಡ್ತಿರಲ್ಲ, ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಪ್ಯಾಟರ್ನ್, ಅದೇ ರೀತಿ ನೋಡ್ಕೋಬಹುದು. ಸಿ ಇಯರ್. ಸೊ ಯೂಶಲಿ ಇತ್ತೀಚೆಗೆ ಇಷ್ಟೇ ರೇಂಜ್ ಒಳಗಿದೆ, ನಾರ್ಮಲ್ ಬೇಸ್ ಇಷ್ಟೇ ಇದೆ. ಸೊ ಇಲ್ಲಿ ಬಂದ್ರೆ ಮಾರ್ಕೆಟ್ ಶೂಟ್ ಆಗ್ತಾ ಇದೆ. ಸಿ ದಿಸ್ ಒನ್, ಇದ್ರ ಬೇಸಿಸ್ ಮೇಲೆ ನೀವು ಟ್ರೇಡ್ ತಗೋಬಹುದಾ? ಎಸ್ ಸರ್, ಯು ಕ್ಯಾನ್ ಸಿ ದಿಸ್. ನಾನು ನಿಮ್ಗೊಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ಸಿ 28 ನವೆಂಬರ್ 2023, ಪ್ಲೀಸ್ ಹೋಗಿ ನೋಡ್ಕೊಳ್ರಿ. ಓಕೆ, ನಾನು ನಿಮಗೆ ಅವಾಗ ಎಫ್ ಐ ಆಕ್ಟಿವಿಟೀಸ್ ಜಾಸ್ತಿ ಆಗಿತ್ತು. ಓಕೆ, ಇವನ್ ಅಲ್ಲಿಂದ ಮಾರ್ಕೆಟ್ ಶೂಟ್ ಆಗಿದೆ, ಮೇಲ್ಗಡೆ ಹೋಗಿದೆ. ಪ್ಲೀಸ್ ಗೋ ಅಂಡ್ ಚೆಕ್ ಇಟ್. 19,800 ಇಂದ ಇದ್ದವರು, ಲೆಟ್ ಮೀ ಶೋ ದಟ್. ಓಕೆ, ಇದನ್ನೇ ಕೂಡ ಸೈಡ್ಗೆ ತೋರಿಸ್ತೀನಿ. ನಿಫ್ಟಿ ಆಲ್ ಇಂಡೆಕ್ಸ್. ಓಕೆ, 28 ನವೆಂಬರ್ ಆಲ್ಮೋಸ್ಟ್ ನೋಡ್ಕೊಟ್ರು. ಇಲ್ಲಿಂದ ಎಷ್ಟಿದೆ ಸರ್? 19,800 ಆಸ್ಪಾಸ್ ಇದ್ದ. ಎರಡು ಕೂಡ ನೋಡ್ಕೊಟ್ರು. ಪ್ರಿಫರಲಿ ದೇ ಆರ್ ಗೋಯಿಂಗ್ ಅಪ್ ಸೈಡ್ ಬೋತ್. ಇದನ್ನ ನೀವು ಆಪ್ಷನ್ ಬೈಂಗಿಗೂ ಯೂಸ್ ಮಾಡಬಹುದು ಯೂಸಿಂಗ್ ದ ಇಂಡಿಯಾ ವಿಕ್ಸ್. ಓಕೆ, ಇಲ್ಲಿ ಒಂದು ಹೈಪ್ ಚೇಂಜ್ ಆಗಿಬಿಟ್ಟದೆ ಸಡನ್ ಆಗಿ. ಸೊ ಅದಕ್ಕೋಸ್ಕರ ನಿಮಗೆ ನಿಫ್ಟಿ ಕೂಡ ಅಪ್ ಸೈಡ್ ಹೋದಂಗೆ ಕಾಣ್ತಾ ಇದೆ. ಸೊ ಇದನ್ನ ಯೂಸ್ ಮಾಡಿ ಆಪ್ಷನ್ ಬೈಂಗ್ ಕೂಡ ಮಾಡಬಹುದು. ಇದು ಬ್ರೇಕ್ಔಟ್ ಆದರೆ ಇಂಟ್ರಾಡೇ ಒಳಗೆ ಕೂಡ ಅದು ಮಾಡಬಹುದು. ನೀವು ಹೋಗಿ ಪ್ಲೀಸ್ ಚೆಕ್ ಇಟ್ ಔಟ್. ಇಂಟ್ರಾಡೇ ಒಳಗೂ ಮಾಡಬಹುದು. ವಾಚ್ ಇಟ್ ದಿಸ್ ಒನ್. ಬ್ರೇಕ್ಔಟ್ ಇದೇ ಟೈಮ್ ನಲ್ಲಿ ಹೋಗಿ ನೋಡ್ಕೊಳ್ರಿ. 9:15 ಮಾರ್ಕೆಟ್ ಶೂಟ್ ಆಗಿದೆ. ಅಂಡ್ ಸಿ ದಿಸ್ ಒನ್, ಇಲ್ಲಿ ಕೂಡ ಬ್ರೇಕ್ಔಟ್ ನೋಡ್ಕೊಳ್ರಿ. ಓಕೆ, ಇದು ಯಾವ ಟೈಮ್ ನೋಡ್ಕೊಳ್ರಿ? 12 ಗಂಟೆ 15 ನಿಮಿಷ. ಅಲ್ಲಿಂದ ಬ್ಯಾಂಕ್ ನಿಫ್ಟಿ ಏನಾಗಿದೆ ನೀವೇ ನೋಡ್ಕೊಳ್ರಿ. ಲೆಟ್ ಮಿ ಶೋ ದಟ್ ಒನ್. ಇದನ್ನ 5 ನಿಮಿಷಕ್ಕೆ ಬರೋಣ. ನಿಫ್ಟಿಯಲ್ಲೇ ತೋರಿಸ್ತೀನಿ. ಟೈಮಿಂಗ್ ನೋಡ್ಕೊಳ್ರೆ ನಾನು ಎಕ್ಸಾಕ್ಟ್ಲಿ ಅಲ್ಲೇ ಇಟ್ಕೊಂಡಿರ್ತೀನಿ. ಅಲ್ಲಿ ಇಂಡಿಯಾ ವಿಕ್ಸ್ ಬ್ರೇಕ್ಔಟ್ ಆಗಿದೆ, ಇಲ್ಲಿ ನಮ್ದೇನಾಗಿದೆ, ನಿಫ್ಟಿ ಬೀಳ್ತಾ ಇದೆ. ಸೊ ಇದನ್ನ ಡೈರೆಕ್ಷನ್ ವೈಸ್ ಅಲ್ಲಿ ಬ್ರೇಕ್ಔಟ್ ಆಗ್ತಿದೆ ಅಂದ್ರೆ, ಇಲ್ಲಿ ಬೀಳ್ತಾ ಇದೆ ಅಂದ್ರೆ ನಾವು ಎರಡು ಸೇಮ್ ಟೈಮ್ ನಾವು ತಗೋಬಹುದು ಇದನ್ನ ಬೈ ವಾಚಿಂಗ್ ದಟ್ ದ ಇಂಡಿಯಾ ವಿಕ್ಸ್. ಓಕೆ, ಬ್ರೇಕ್ಔಟ್ ಆಗ್ತಾ ಇದೆ ಇಂಡಿಯಾ ವಿಕ್ಸ್ ಅಂದ್ರೆ ಅವ್ನ ಮೇಲ್ಗಡೆ ಹೋಗ್ತಾ ಇದಾರೆ ಅಂದ್ರೆ ನಮ್ಮ ಆಪ್ಷನ್ ಯಾವ ಸೈಡ್ ಹೋಗ್ತಾ ಇದೆ ನಮ್ಮ ಮಾರ್ಕೆಟ್, ಆ ಸೈಡ್ ನಲ್ಲಿ ಪುಟ್ ತಗೋಬಹುದಿತ್ತು ನೀವು. ಈ ರೀತಿ ನೀವು ಇಂಡಿಯಾ ವಿಕ್ಸ್ ಯೂಸ್ ಮಾಡ್ಕೊಳ್ತೀರಿ. ಎನಿವೆ, ಕಮಿಂಗ್ ಟು ದ ಟಾಪಿಕ್ ಒನ್ಸ್ ಅಗೇನ್. ಫೈನ್, ನಾನು ವಾಪಸ್ ನಿಫ್ಟಿ ಬ್ಯಾಂಕಿಗೆ ಬರ್ತೀನಿ. ಐ ವಿ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ಫೈನ್. ಸೊ ಇನ್ ಕೇಸ್ ಐ ವಿ ನಲ್ಲಿ 1% ಏನಾದ್ರು ರೈಸ್ ಆದ್ರೆ ಎಷ್ಟು ಚೇಂಜ್ ಆಗ್ತದೆ ಅಂದ್ರೆ, ಓಕೆ, ಐ ವಿ ನಲ್ಲಿ ಏನಾದ್ರು 1% ರೈಸ್ ಆಗ್ತಾ ಹೋದ್ರೆ ಆಪ್ಷನ್ಸ್ ಅಂಡರ್ಲೈಂಗ್ ಏನಿದಲ್ಲ, ಲೈಕ್ 48,600 ಅಥವಾ 48,700 ಇದಲ್ಲ, ಅದು ಕೂಡ ಅಷ್ಟೇ ರೈಸ್ ಆಗ್ತಾ ಹೋಗ್ತದೆ. ಐ ವಿ 1% ರೈಸ್ ಆದ್ರೆ ವಿಕ್ಸ್ ಕೂಡ 1% ರೈಸ್ ಆಗ್ತಾ ಹೋಗ್ತದೆ. ಅದನ್ನ ಏನ್ ಮಾಡ್ತೇನೆ, ನಿಮ್ಗೆ ಜಸ್ಟ್ ಚಾರ್ಟ್ ಇದು ಥಿಯರಿ ಪಾಯಿಂಟ್ ಒಂದು ತೋರಿಸ್ತೇನೆ, ಸೊ ದಟ್ ವಿಲ್ ಬಿ ಕ್ಲಿಯರ್ಲಿ ಅರ್ಥ ಆಗ್ತದೆ. ಲೆಟ್ ಮೀ ಶೋ ದಟ್. ಎಸ್, ಓಕೆ, ಕಾಣ್ತದೆ, ಎಲ್ರಿಗೂ ತಿಳ್ಕೊಂಡಿದೆ. ಓಕೆ, ಇದರೊಳಗೆ ಒಂದಿಷ್ಟು ಟೈಪ್ ಇದೆ. ನೀವು ಐತಿಹಾಸಿಕ ಚಂಚಲತೆ ಅಂದ್ರೆ ಹಿಸ್ಟಾರಿಕ್ ವೊಲಟಾಲಿಟಿ ನೋಡೋದಿದೆ. ಬಟ್ ಐ ಜಸ್ಟ್ ಪ್ರಿಫರ್ ದಿಸ್ ಒನ್. ಓಕೆ, ನಿಮ್ಗೆ ಜಸ್ಟ್ ಇದೊಂದೇ ತೋರಿಸ್ತೀನಿ. ಓಕೆ, ಇಲ್ಲೊಂದು ಪಾಯಿಂಟ್ ತಿಳ್ಕೊಡ್ರಿ. ಸಿ, ಇದೇ ಪಾಯಿಂಟ್ ಹೇಳ್ಬೇಕಾಗಿದೆ. ಇಂಪ್ಲಾಯ್ಡ್ ವೊಲಟಾಲಿಟಿ ರೈಸ್ ಆದ್ರೆ ನಿಮ್ಮ ಆಪ್ಷನ್ ಪ್ರೀಮಿಯಂ ರೈಸ್ ಆಗುತ್ತೆ. ಇಂಪ್ಲಾಯ್ಡ್ ವೊಲಟಾಲಿಟಿ ಕಡಿಮೆ ಆದ್ರೆ ನಿಮ್ಮ ಆಪ್ಷನ್ ಪ್ರೀಮಿಯಂ ಲೂಸ್ ಆಗುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ. ನಿಮಗೆ ನಡುವೆ ಯಾವುದೇ ರೀತಿ ಕ್ವೆಶನ್ಸ್ ತಗೊಳ್ತಾ ಇಲ್ಲ, ಬಿಕಾಸ್ ಈ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಿದ್ರೆ ಕ್ಲಿಯರ್ ಆಗಿ ತಿಳಿಲಿ ಅಂತೇಳಿ ಎಲ್ಲ ವಿಷಯಗಳನ್ನ ಇದ್ರೊಳಗೆ ಕವರ್ ಮಾಡ್ಲಿಕ್ಕೆ ನೋಡಿದ್ದೇನೆ, ಮ್ಯಾಕ್ಸಿಮಮ್ ಪಾಯಿಂಟ್ಸ್. ಸೊ ಇಂಪ್ಲಾಯ್ಡ್ ವೊಲಟಾಲಿಟಿ ರೈಸ್ ಆದ್ರೆ ಯೂಶಲಿ ನಿಮಗೆ ಏನಾಗ್ತದೆ, ಓಕೆ, ಆಪ್ಷನ್ ಪ್ರೀಮಿಯಂ ಕಾಸ್ಟ್ಲಿ ಆಗ್ತದೆ. ಅದಕ್ಕೋಸ್ಕರ ನಾನು ನಿಮಗೆ ಏನ್ ಹೇಳ್ತೀನಪ್ಪ ಅಂದ್ರೆ, ಯೂಶಲಿ ಶುಕ್ರವಾರ ದಿನ
ಓಕೆ, ಶುಕ್ರವಾರ ದಿನ ಟ್ರೇಡ್ ಮಾಡುವಾಗ ನಿಮ್ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀರಿ. ಲೈಕ್ ವಾಟ್, ನಿಮ್ಮ ದಿಕ್ಕಿಗೆ ಮಾರ್ಕೆಟ್ ಹೋಗ್ತಾ ಇರ್ತಾನೆ, ಆದ್ರೆ ಮಾರ್ಕೆಟ್ ಕೆಲವೊಮ್ಮೆ ದುಡ್ಡು ಕೊಡ್ತಾ ಇರೋದಿಲ್ಲ. ಬಿಕಾಸ್ IV ಅವಾಗ ಡಿಕ್ಲೈನ್ ಆಗ್ತಾ ಇರ್ತದೆ. ಓಕೆ, ಯೂಶಲಿ ಎಲ್ಲ ಶುಕ್ರವಾರ ಆಗೋದಿಲ್ಲ, ಬಟ್ ಮೋಸ್ಟ್ ಆಫ್ ದ ದಿನ ನಿಮಗೆ ಆಫ್ಟರ್ ದ ಎಕ್ಸ್ಪೈರಿ IV ಡಿಕ್ಲೈನ್ ಆಗೋದು ಕಾಮನ್. ಅದಕ್ಕೋಸ್ಕರ ಅದನ್ನು ಅಬ್ಸರ್ವ್ ಮಾಡಿ ಓವರ್ ದ ಟೈಮ್ ನಿಮ್ಗೆ ಗೊತ್ತಾಗ್ತದ. ಫೈನಾ? ಓಕೆ, ಈಗ IV ಬಗ್ಗೆ ತಿಳ್ಕೊಂಡಿದ್ರಿ. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ದ ವೇಗ. ಓಕೆ, ಇಲ್ಲಿ ಪಾಯಿಂಟ್ ತಿಳ್ಕೊಳ್ರಿ, IV ಮತ್ತು ವೇಗನ ಕಾಂಬಿನೇಷನ್ ಯಾಕೆ ಹೇಳ್ತೀನಿ ಅಂದ್ರೆ, ಈ IV ಒಳಗೆ 1% ಏನಾದ್ರು ರೈಸ್ ಆದ್ರೆ ಎಷ್ಟು ನಿಮಗೆ ಅದು ಆಡ್ ಆಗುತ್ತೆ ಆಪ್ಷನ್ಸ್ ಅಂದ್ರೆ ಇದು. ಅದನ್ನ ತೋರಿಸ್ಲಿಕ್ಕೆ ನಿಮ್ಗೆ ನಾವು ವೇಗನ ತೋರಿಸಿ ಅಂದ್ರೆ IV ನ ಫಸ್ಟ್ ಕಲ್ತ್ಕೊಂಡ್ವಿ. ಗೆಟಿಂಗ್? ಓಕೆ, ಅದನ್ನು ಕೂಡ ನಿಮಗೆ ಇಲ್ಲಿ ಥಿಯರಿ ತೋರಿಸ್ತೇನೆ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್. ಸಿ, ಸೊ ನೋಡ್ರಿ, ಸೂಚಿತ ಚಂಚಲತೆ ಓಕೆ 20 ಇದ್ದು 21 ಆಯ್ತು ಅಂತ ತಿಳ್ಕೊಡ್ರಿ. ಸದ್ಯಕ್ಕೆ 20 ಇದೆ, 21 ಆಯ್ತು ಅಂತ ತಿಳ್ಕೊಡ್ರಿ. ಎಷ್ಟು ಪಾಯಿಂಟ್ ಜಾಸ್ತಿ ಆಯ್ತು? 1.5%. ಗೆಟಿಂಗ್? 0.1 ಅಥವಾ 1.5% ಜಾಸ್ತಿ ಆಗಿದೆ. ಆವಾಗ ನಾನು ವೇಗ ಎಷ್ಟಿದೆ ಅಂದ್ರೆ ಉದಾಹರಣೆಗೆ ಒಂದು ಆಯ್ಕೆ ಓಕೆ 0.12 ಇದೆ ನನ್ನ ವೇಗ. ಸೊ ಅದನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಆಡ್ ಟು ದಿಸ್ ಮಚ್ ಅಮೌಂಟ್. ಓಕೆ, ನನ್ನ ಅರ್ಲಿಯರ್ ಆಪ್ಷನ್ ಇದೆ 7.5 ಇದೆ ಅಂಡ್ 7.68 ಆಗ್ತದೆ. ಸೊ ಡೋಂಟ್ ಬಿ ಕನ್ಫ್ಯೂಸ್ಡ್. ಒನ್ಸ್ ಅಗೇನ್ ನಾನು ಹೇಳ್ತೀನಿ ಇದನ್ನ ವಿತ್ ಪ್ರಾಕ್ಟಿಕಲ್ ಥಿಂಗ್ಸ್ ಹೇಳ್ತೀನಿ ನೋಡ್ಕೊಟ್ರೆ. ಎಕ್ಸಾಂಪಲ್ ಇಲ್ಲಿ ನಮಗೆ ಪ್ರಾಕ್ಟಿಕಲ್ ಬರೋಣ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕ್ರಿಸ್ಟಲ್ ಕ್ಲಿಯರ್. ಓಕೆ, ನಾಳೆ ಕೂಡ ನೀವು ಕೇಸ್ ಆಡ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಿ, ಇಲ್ಲಿ ಪಾಯಿಂಟ್ ತೋರಿಸಿ ನೋಡ್ರಿ. ಸಿ, ಈಗ ಸದ್ಯದ ಮಟ್ಟಿಗೆ ನೀವೇ ಕ್ಯಾಲ್ಕುಲೇಷನ್ ತೆಗಿರಿ, ಕ್ಯಾಲ್ಕುಲೇಟರ್ ತಗೊಳ್ರಿ ಸೈಡ್ಗೆ. 10.69 ಇದೆ. ಕ್ಯಾಲ್ಕುಲೇಟರ್ ತಕ್ಕೊಳ್ಳಿ, 10.69 ಇದೆ. ಓಕೆ, ಇದು ನಮಗೆ 1% ರೈಸ್ ಆಯ್ತು ಅಂತ ತಿಳ್ಕೊಳ್ರಿ. ಒಂದೇ 1% ರೈಸ್ ಆಯ್ತು ಅಂದ್ರೆ ಇಷ್ಟ ಆಯ್ತಪ್ಪ ಅಂದ್ರೆ 11.69 ಆದ ಅಂತ ತಿಳ್ಕೊಂಡು, ಅಂದ್ರೆ 1% ರೈಸ್ ಆದ. ಗೆಟಿಂಗ್? ಓಕೆ, ಫೈನಾ? ಮಾಡ್ತಾ ಇದ್ದೀರಿ? ಓಕೆ, ಡೂ ದಿಸ್ ಒನ್. ಓಕೆ, 10.69 ದಿಂದ 11.69 ಆಗಿದೆ. ನಾಳೆ ಎದ್ದು ಕೂಡಲೇ ಇಷ್ಟ ಆಗಿದೆ. ಎಷ್ಟಾಯ್ತು? 1% ಆಗಿದೆ. ಓಕೆ, ಫೈನ್. ದೆನ್ ಇಲ್ಲಿ ನಿಮಗೆ ಎಷ್ಟಿದೆ ವೇಗ? 20 ಪಾಯಿಂಟ್ ಇದೆ. ಅಂದ್ರೆ 1 ಇಂಟು 20 ಅಂದ್ರೆ 20 ರೂಪಾಯಿ ನಿಮಗೆ ಇದಕ್ಕೆ ಆಡ್ ಆಗ್ತದೆ, LTP ಆಡ್ ಆಗ್ತದೆ 1%. ಇಲ್ಲ ಅಂದ್ರೆ ನೀವು ತಿಳ್ಕೊಟ್ರೆ ನಾಳೆ 10.69 ಇದ್ದಿದ್ದು 11 ಆಯ್ತಪ್ಪ ಅಂದ್ರೆ ಅದ್ರ ಡಿಫರೆನ್ಸ್ ಎಷ್ಟಿದೆ? 0.31 ಇದೆ ಇಂಟು 20 ಇದೆ. ಓಕೆ, ಅಷ್ಟು ನಿಮಗೆ ಇದ್ರೊಳಗೆ ಆಡ್ ಆಗ್ತದೆ ಅಂತ ತಿಳ್ಕೊಬೇಕು. ಇಷ್ಟೇ ಸಿಂಪಲ್ ಇದೆ ವೇಗ ಅಂದ್ರೆ. ಓಕೆ ಓಕೆ, ಇಲ್ಲ ವೇಗ ಅಂದ್ರೆ ಕನ್ನಡದ ಒಂದು ಲೈನ್ ಓದ್ಬಿಡ್ತೀನಿ. ವೇಗ ಎಂಬುದು ಗ್ರೀಕ್ ಅಳತೆ, ಅದು ಸೂಚಿತ ಚಂಚಲತೆ ಆಯ್ಕೆಗೆ ಸೂಕ್ಷ್ಮತೆಯನ್ನು ಅಳೀತದೆ. ಓಕೆ, ಆನ್ ದ ಬೇಸ್ ಆಫ್ IV ಇದೆ ಇದು ವೇಗ. ಓಕೆ, ಜಾಸ್ತಿ ನೀವು ಇದರೊಳಗೆ ತಲೆ ಕೆಡಿಸ್ಕೊಳ್ಬೇಕಾಗಿದ್ದು ಒಂದೇ ಸರ್. ಓಕೆ, ಮೂರು ಹೇಳ್ತೀನಿ, ಡೆಲ್ಟಾ, ಥೀಟಾ ಅಂಡ್ IV. ಈ 3 ವಿಷಯಗಳನ್ನ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಉಳಿದಿದೆ, ಮಾಡೋದಿದೆ, ನೋಡೋದಿದೆ, ಬಟ್ ಜಾಸ್ತಿ ಪ್ರಿಫರೆನ್ಸ್ ಇದ್ರೊಳಗಡೆ ಕೊಡ್ತೀರಿ. ಸೊ ಫೈನ್. ದೆನ್ ಇಲ್ಲಿವರೆಗೂ ಏನಾದ್ರು ಡೌಟ್ಸ್ ಇದ್ರೆ ಯು ವಿಲ್ ಆಸ್ಕ್ ದ ಕ್ವೆಶನ್. ಓಕೆ, ನೀವು ಕ್ವೆಶನ್ಸ್ ಕೇಳ್ತೀರಿ. ಸೊ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರಿಗೆ ನಾನು ಕ್ವೆಶನ್ ಕೇಳಲಿಕ್ಕೆ ಶುರು ಮಾಡ್ತೀನಿ. ಓಕೆ, ಪ್ಲೀಸ್ ನಿಮ್ಮ ಕ್ವೆಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೊಂಡು ತಗೊಂಡು ಆಮೇಲೆ ಆಪ್ಷನ್ ಸ್ಟ್ರಾಟಜಿ ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ ಓಕೆ, ಪ್ರದೀಪ್ ಅವರು ಮಾತಾಡಿ. ಸರ್, ನಂದು ಡೆಲ್ಟಾ ರಿಲೇಟೆಡ್ ಒಂದು ಕ್ವಶನ್ ಇದೆ. ಕೇಳಿ. ಇವಾಗ ಡೆಲ್ಟಾ ಹೇಳಿದ್ರಿ ನೀವು 0.6 0.8 ಇದ್ರಲ್ಲಿ ನಾವು ಚೂಸ್ ಮಾಡ್ಬೇಕಂತ, ಹೌದಾ? ಸೊ ಇನ್ ಕೇಸ್ ಅದು ಮೇಲ್ಗಡೆ ಹೋದ್ರೆ ಅದ್ರಲ್ಲಿ ಏನಾದ್ರು ಚೇಂಜಸ್ ಆಗತ್ತಾ? ಹೌದು ಸರ್, ಅದನ್ನೇ ಹೇಳ್ತಿದ್ದೀನಿ ನಿಮಗೆ. ಲೆಟ್ಸ್ ಸಿ ಹಿಯರ್, ಲೆಟ್ ಮಿ ಶೋ ಯು. ಇವಾಗ ಸೊ ನಾ ಸ್ಟ್ರೈಕ್ ರೇಟ್ 22,500 ಗೆ 0.6 ಇತ್ತಂತ ತಿಳ್ಕೊಳ್ಳೋಣ. ಓಕೆ, ಲೆಟ್ ಮಿ ಓಪನ್. ವೇಟ್ ಮಾಡು, ಓಪನ್ ಮಾಡೋಣ. ನಿಫ್ಟಿ 50. ಓಕೆ ಓಕೆ, ಆಪ್ಷನ್ ಜೇನ್. ಓಕೆ, ಹೇಳಿ ಸರ್, ಡೆಲ್ಟಾನು ಹಾಕೋಣ. 22,500 ಇವಾಗ 22,500 ಇದೆಯಲ್ಲ, ಅದ್ರ ಸ್ಟ್ರೈಕ್ 22,500 0.5 ಇದೆ. ಸೊ ಇನ್ ಕೇಸ್ ಮೇಲ್ಗಡೆ ಅಪ್ ಆದ್ರೆ 25,57 ಏನಾದ್ರೂ ಇನ್ಕ್ರೀಸ್ ಆಗುತ್ತಾ ಅಥವಾ ಕಾನ್ಸ್ಟೆಂಟ್ ಆಗಿರುತ್ತಾ? ಓಕೆ, ಈ ಡೆಲ್ಟಾ ಆಡ್ ಆಗ್ತದೆ ಸರ್, ಡೆಲ್ಟಾನು ಜಾಸ್ತಿ ಆಗ್ತದೆ. ಹೆಂಗೆ? ಗಾಮಾ ಇಸ್ ದ ಡೆರಿವೇಟಿವ್ ಆಫ್ ಅ ಡೆಲ್ಟಾ. ಗಾಮಾ ಆಡ್ ಆಗ್ತಾ ಹೋಗ್ತದೆ ಇದಕ್ಕೆ. ಅದನ್ನೇ ನಮಗೆ ಥೆರಾಟಿಕಲಿ ತೋರಿಸಿದ್ದು. ಅದೆಷ್ಟಿದೆ ಗಾಮಾ, ಅದರದ್ದು ಅಡಿಷನ್ ಆಗ್ತಾ ಹೋಗುತ್ತೆ ಪ್ರತಿ 100 ಪಾಯಿಂಟ್ಗೆ. ಇಲ್ಲಿ ಲೆಟ್ ಮೀ ಗಾಮಾ. ಓಕೆ, ಗಾಮಾ
ಸಾರಿ, ಯಾ, ಇದು ನೋಡ್ಕೊಟ್ರಿ 0. ಎಷ್ಟಿದೆ, 0.012 ಇದೆ ಅಲ್ಲ. ಓಕೆ, ಪ್ರತಿ 100 ಪಾಯಿಂಟ್ಗೆ ಓಕೆ ಇದೆಷ್ಟಾಗುತ್ತೆ, 0.100 ಅಂದ್ರೆ 1-2 ಏನೋ ಬರುತ್ತೆ, ರೈಟ್? ಅದು ಇದಕ್ಕೆ ಆಡ್ ಆಗ್ತದೆ. ಓಕೆ, 0.57 ಇದಲ್ಲ, ಅದನ್ನ ನೀವು 1-2 ಅಂದ್ರೆ ಅದು 0.582 ಏನಾಗ್ತದೆ. ಓಕೆ, ಸೊ ಅದು ಆಡ್ ಆಯ್ತು ಅಂತ ತಿಳ್ಕೊಂಡ್ರೆ ಆಟೋಮೆಟಿಕಲಿ ನಿಮ್ಮ LTP ಏನದಲ್ಲ ಅಡಿಷನ್ ಜಾಸ್ತಿ ಆಗ್ತಾ ಹೋಗ್ತದೆ. ಬಿಕಾಸ್ ದಿಸ್ ಇಸ್ ಅ ಪ್ರೊಬಾಬಿಲಿಟಿ ಎಷ್ಟು ಜಾಸ್ತಿ ಆಗ್ಬೋದು ಅಂತೇಳಿ. ಸೊ ಅದು ಇನ್ ದ ಮನಿಗೆ ಏನಾಗ್ತದೆ, ಜಾಸ್ತಿ ಅಡಿಷನ್ ಇರ್ತದೆ, ಅಥವಾ ಸ್ವಲ್ಪ ಔಟ್ ಆಫ್ ದ ಮನಿಗಳು ಕಡಿಮೆ ಆಗ್ತಾ ಹೋಗ್ತದೆ. ಡೌಟ್ಸ್ ಯಾರಿ ಮತ್ತೆ ಯಾರಿಗಾರು ಡೌಟ್ಸ್ ಇದೆ? ಕೇಳಿ ರಮೇಶ್ ಅವ್ರ, ಏನ್ ಕ್ವೆಶನ್ ಇದ್ದಾಗ ಕೇಳಿ. ಇಲ್ವಾ? ಓಕೆ, ಕ್ವೆಶನ್ ಇಲ್ವಾ? ಫೈನ್. ಓಕೆ, ಪ್ಲೀಸ್ ನಿಮ್ ಕ್ವೆಶನ್ ಇಟ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್, ನನಗೇನ್ ಪ್ರಾಬ್ಲಮ್ ಇಲ್ಲ. ಓಕೆ, ಇಲ್ಲಿವರೆಗೂ ಇದ್ರ ಬಗ್ಗೆ ಗೊತ್ತಾಗಿದ್ರೆ ದೆನ್ ಓನ್ಲಿ ವಿ ಕ್ಯಾನ್ ಮೂವ್ ದ ಸ್ಟ್ರಾಟಜೀಸ್ ಬಗ್ಗೆ ಹೇಳಲಿಕ್ಕೆ. ಓಕೆ, ಇಲ್ಲ ಸರ್, ಮುಂದೆ ಹೋಗಿ, ತೊಂದರೆ ಇಲ್ಲ, ಅರ್ಥ ಆಗಿದೆ. ಓಕೆ ಸರ್, ಇನ್ನೊಂದು ಕ್ವಶನ್, ಸಾರಿ. ಕೇಳಿ ಸರ್, ಈಗ LTP ಅಂತ ಇದೆಯಲ್ಲ ಅಲ್ಲಿ, ಸೊ -26, -28, 30 they are changing percentage of that so that is DKL, right sir? ಹಾ, obviously ಡಿಕೆ ಅಂತಲ್ಲ ಸರ್, ಅದು ಪ್ರೀಮಿಯಂ ಕಳ್ಕೊಂಡಂಗೆ ಅಲ್ಲ. ಡಿಕೆನು ಹೌದು, ಪ್ರೀಮಿಯಂ ಕಳ್ಕೊಂಡಂಗೆ ಹೌದಲ್ಲ, ನಿಮ್ ಅಪೋಸಿಟ್ ಹೋಗಿದೆ ಮಾರ್ಕೆಟ್. ಸೊ ಒಂದ್ ಕ್ವಶನ್ ಏನಂದ್ರೆ, ಸೊ ಇವತ್ತು ಹೋಲ್ ಡೇ ಎಲ್ಲ ನಾನು ಮಾರ್ನಿಂಗ್ ಬೈ ಮಾಡಿರ್ತೀನಿ. ಸಪೋಸ್ ನಾನು ಮಾರ್ನಿಂಗ್ ಬೈ ಮಾಡಿರ್ತೀನಿ, ಸೊ 22,500 ಸ್ಟ್ರೈಕ್ ನ ಬೈ ಮಾಡಿರ್ತೀನಿ. ಸೊ 150 rupees ಬೈ ಮಾಡ್ತೀನಿ. ಟೋಟಲ್ ಓವರ್ ಆಲ್ ಮಾರ್ನಿಂಗ್ ಇಂದ 9 ಇಂದ ಟೂ ಓ ಕ್ಲಾಕ್ ವರೆಗೂ ಅದೇ ರೇಂಜ್ ಅಲ್ಲಿ ಇರುತ್ತೆ, 50-60 ರೇಂಜ್ ಅಲ್ಲಿ ಇರುತ್ತೆ. ಓಕೆ, ಸೊ ಇಮ್ಮಿಡಿಯೇಟ್ ಆಗಿ ಸ್ಟ್ರೈಕ್ ಮೇಲ್ಗಡೆ ಹೋದ್ರೆ, ಸೊ 700 ಹಂಗೆ ಹೋಯ್ತು. ಓಕೆ, ಸೊ ಅದ್ರಲ್ಲಿ ನಮ್ದು ಟೋಟಲ್ ಏನ್ ಪೋರ್ಟ್ಫೋಲಿಯೋ ಎಲ್ಲ ಇರುತ್ತಲ್ಲ, ಅದ್ರಲ್ಲಿ ಏನಾದ್ರೂ ನನ್ ಮೈನಸ್ ಆಗೋ ಚಾನ್ಸಸ್ ಇರುತ್ತಾ ಡಿಕೆ ಅದರಲ್ಲಿ? Let me put this question once again. ಒಂದು ಕ್ವೆಶನ್ ಲಾಂಚ್ ಮಾಡ್ತಾ ಮಾತಾಡ್ತೀನಿ ಒಂದ್ ಸೆಕೆಂಡ್. ಓಕೆ ಫೈನ್. ಓಕೆ, ನಿಮ್ ಕ್ವೆಶನ್ ಇತ್ತಂದ್ರೆ ಮಾರ್ಕೆಟ್ ನಲ್ಲಿ ಸ್ಟ್ಯಾಂಡ್ ಸ್ಟಿಲ್ ಇತ್ತಂದ್ರೆ, ರೈಟ್? ಇಲ್ಲೇ ಇದಾನೆ, ಏನು ಚೇಂಜಸ್ ಆಗಿಲ್ಲ ಅಂದ್ರೆ, ರೈಟ್? ಓಕೆ, ಲಾಸ್ಟ್ ಮೇಲ್ಗಡೆ ಹೋದ, ಮತ್ತೆ ಕೆಳಗಡೆ ಬಂದ, ಇಲ್ಲೆಲ್ಲೋ ಕ್ಲೋಸ್ ಆದ, ರೈಟ್? ಇಲ್ಲ, ಮೇಲ್ಗಡೆನೆ ಕ್ಲೋಸ್ ಆದ, 22,700 ಕ್ಲೋಸ್ ಆಯ್ತು. 500 ಇಂದ 700 ಗೆ ಹೋದ್ರೆ ಓಕೆ, ನಿಮಗೆ ಏನಾಗ್ತದೆ, ಲಾಭ ಅಂತೂ ಆಗೋದೆ, 200 ಪಾಯಿಂಟ್ಸ್ ಲಾಭ ಆಗ್ತದೆ. ಓಕೆ, 200 ಅಂತ ಏನಿಲ್ಲ, ಎಕ್ಸಾಕ್ಟ್ಲಿ ಆನ್ ದ ಡಿಪೆಂಡ್ಸ್ ಆನ್ ದ ಥೀಟಾ ಅಂಡ್ ಅದರ್ ಥಿಂಗ್ಸ್ ಪಾಯಿಂಟ್ ಆಫ್ ವ್ಯೂ ಇದೆ. IV ಕೂಡ ಒಮ್ಮೆ ಡಿಕ್ಲೈನ್ ಆದ್ರೆ ನೀವು ಅಷ್ಟು ಆಡ್ ಆಗೋದಿಲ್ಲ, ಅಂಡ್ ಡಿಪೆಂಡ್ಸ್ ಆನ್ ದಟ್. ಓಕೆ ಫೈನ್. ಈಗ ನಿಮಗೆ 22,700 ಬಂದಿದ್ದಾನಪ್ಪ. ಓಕೆ, ಯೂಶಲಿ 22,500 ಇಂದ ಇಲ್ಲಿವರೆಗೂ ಬಂದಿದ್ದಾನೆ ಅಂದ್ರೆ ಡಿಪೆಂಡ್ಸ್ ಆನ್ ದ ಡೆಲ್ಟಾ, ಯು ವಿಲ್ ಹ್ಯಾವ್ ಸಮ್ ಪ್ರಾಫಿಟ್ಸ್ ಇರುತ್ತೆ ಅದ್ರೊಳಗಡೆ, ಇಲ್ಲ ಅಂತ ಇರುತ್ತೆ. ಓಕೆ, ಬಟ್ ವೇರ್ ಆಸ್ ಈ ಕಡೆ ಇದೆಲ್ಲ ಆಪ್ಷನ್ಸ್ ಅವು ಡಿಕೆ ಆಗ್ತಾ ಹೋಗ್ತವೆ. ಓಕೆ, ಬಿಕಾಸ್ ದೀಸ್ ವಿಲ್ ಬಿಕಮ್ ಔಟ್ ಆಫ್ ದ ಮನಿ, ಬಿಕಾಸ್ ಮಾರ್ಕೆಟ್ ಸ್ಟಾರ್ಟೆಡ್ ಟು ಟ್ರಾವೆಲ್ ಅಪ್ಸೈಡ್ ಅಂಡ್ ಕವರಿಂಗ್ ಆಲ್ ದೋಸ್ ಥಿಂಗ್ಸ್, ಅಂಡ್ ಇವನ್ ಹೊರಗಡೆ ಹಾಕ್ಲಿಕ್ಕೆ ಹೋಗ್ತದೆ, 22,600 650 ಹೊರಗಡೆ ಆಗ್ತದೆ. ಸೊ ಈ ಕಡೆ ಇರುವ ಆಪ್ಷನ್ಸ್ ಗಳು ಡಿಕೆ ಆಗ್ತದೆ. ಕೆಲವು ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಕಡೆನೂ ಕೂಡ LTP ಚೇಂಜ್ ಪರ್ಸೆಂಟೇಜ್ ನೆಗೆಟಿವ್ ಇರ್ತದೆ, ಈ ಕಡೆ ಕೂಡ LTP ಪರ್ಸೆಂಟೇಜ್ ಕೂಡ ನೆಗೆಟಿವ್ ಇರ್ತದೆ. ಯಾಕೆ ಈ ರೀತಿ ಇರ್ತದೆ? ಯೂಶಲಿ ಯಾಕೆ ಅಂತಂದ್ರೆ 590 ಏನದಲ್ಲ, ಅಲ್ಲಿಂದ ಹೋಗಿ ಮೆಲಗಡೆ ಬಂದಿರ್ತಾನೆ, ವಾಪಸ್ ಬಂದು ಇಲ್ಲಿ ಬಂದು ಕ್ಲೋಸ್ ಕೊಟ್ಟು ಟೈಮ್ ಪಾಸ್ ಮಾಡ್ಬಿಟ್ಟಿರ್ತಾನೆ. ಅವಾಗ ಯೂಶಲಿ ಏನಾಗುತ್ತೆ, ಯಾವ ಕಡೆನೂ ಗೇನ್ ಆಗಿರುವುದಿಲ್ಲ. ಸೊ ಅದ್ರ ಜೊತೆಗೆ ಏನಾಗಿರ್ತದೆ, ಕೆಲವೊಮ್ಮೆ ಇಂಡಿಯಾ ವಿಕ್ಸ್ ಬೀಳ್ತಾ ಹೋಗಿರ್ತದೆ, ಬಿಕಾಸ್ ಮಾರ್ಕೆಟ್ ಡಸಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಲೈಕ್ ಸೇ ಡಿಕ್ ಅಂತ ಯಾವುದೇ ರೀತಿ ಮೊಮೆಂಟಮ್ನೇ ಇಲ್ಲ. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ದ ಆಪ್ಷನ್ ಟೆನ್ ಟು ಲೂಸ್ ದೇರ್ ಕ್ಯಾಪಾಸಿಟಿ. ಸೊ ಅದಕ್ಕೋಸ್ಕರ ನಿಮಗೆ ಡಿಕೆ ಕಾಣುತ್ತೆ. ಓಕೆ, ಅಂಡ್ ಎರಡು ಕಡೆ LTP ನೆಗೆಟಿವ್ ಇರ್ತದೆ. ಯೂಶಲಿ ನಿಮಗೆ ಯಾವಾಗ ಕಾಣ್ತದೆ ಅಂದ್ರೆ ಎಕ್ಸ್ಪೈರಿ ದಿನ ಅಂತೂ ಕಂಡೇ ಕಾಣ್ತದೆ, ಇಫ್ ದ ಮಾರ್ಕೆಟ್ ಕ್ಲೋಸಸ್ ಅಟ್ ದ ಫ್ಲಾಟ್ ಲೈನ್. ಓಕೆ, ಈ ಕೆಲವೊಮ್ಮೆ ಇವನ್ ನಿಮಗೆ ನಾಳೆ ಎಕ್ಸ್ಪೈರಿ ಅಂದ್ರೆ ಇದೇ ದಿನ ಆಗಿರ್ತದೆ, ಮಾರ್ಕೆಟ್ ಯಾವುದೇ ರೀತಿ ಮೂವ್ಮೆಂಟ್ ಆಗಿಲ್ಲ ಅಂದ್ರೆ. ಸೊ ಕೆಲವೊಮ್ಮೆ ನಾನು ಅದನ್ನ ಪ್ರಿಫರ್ ಮಾಡಿರ್ತೀನಿ ನಾಟ್ ಟು ಟ್ರೇಡ್ ಆನ್ ದೋಸ್ ಡೇಸ್ ಲೈಕ್ ರೇಂಜ್ ಬೌಂಡ್ ಇದ್ರೆ. ಓಕೆ, ಎನಿವೇ ಮ್ಯಾಕ್ಸಿಮಮ್ ಜನರಿಗೆ ಅರ್ಥ ಆಗಿದೆ, 97%. ಸೊ ಟೋಟಲಿ 43 ಪೀಪಲ್ಸ್ ಆರ್ ದೇರ್. ಸೊ ಎಲ್ಲರೂ ವೋಟ್ ಮಾಡಿದ್ರೆ ಗೊತ್ತಾಗ್ತದೆ, ಸೊ ದಟ್ ಐ ಕ್ಯಾನ್ ಸ್ಟಾರ್ಟ್ ವಿತ್ ಆಪ್ಷನ್ ಸ್ಟ್ರಾಟಜಿ. ಶುರು ಮಾಡ್ಲಿಕ್ಕೆ ಇಷ್ಟು ಅಂತ ಮಿನಿಮಮ್ ಗೊತ್ತಾಗಲೇಬೇಕು. ದಟ್ ಇಸ್ ಐ ಆಮ್ ಆಸ್ಕಿಂಗ್ ಯು, ಪ್ಲೀಸ್ ವೋಟ್ ಫಾರ್ ಇಟ್. ಇಟ್ಸ್ ಅಪ್ ಟು ಯು. ಓಕೆ, ಎಂಡ್ ದ ಪೋಲ್, ರೈಟ್? ಸೊ 97% ಪೀಪಲ್ಗೆ ಅರ್ಥ ಆಗಿದೆ, ಇಲ್ಲಿವರೆಗೂ ಅರ್ಥ ಆಗಿದೆ, ಏನು ಡೌಟ್ಸ್ ಇಲ್ಲ ಅಂತ ತಿಳ್ಕೊಳ್ತೀನಿ. ಲೆಟ್ ಮಿ ಶೇರ್ ದ ರಿಸಲ್ಟ್. ಸಿ, ದಿಸ್ ಇಸ್ ದ ರಿಸಲ್ಟ್ ದಟ್ ಜಾಸ್ತಿ ಜನರಿಗೆ ಗೊತ್ತಾಗಿದೆ, ಏನ್ ಪ್ರಾಬ್ಲಮ್ ಇಲ್ಲ. ಫೈನ್, ಥ್ಯಾಂಕ್ ಯು.
let me mute everybody and let's start once again. ನಡುವೆ ಕ್ವೆಶನ್ಸ್ ಇದ್ರೆ ಕೇಳ್ಕೊಳ್ರಿ. ಓಕೆ, ನಾನು ಸ್ಟ್ರಾಟಜಿಗೋಸ್ಕರ ಅಬ್ಸ್ಟ್ರಾ ಯೂಸ್ ಮಾಡ್ತೀನಿ, ನೀವು ಸೆನ್ಸಿಬಲ್ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಬಟ್ ನನಗೆ ಇದು ಪ್ರಿಫರೆನ್ಸ್ ಚೆನ್ನಾಗಿದೆ. ಅಬ್ಸ್ಟ್ರಾ ಇಸ್ ಅ ಗುಡ್ ಫಾರ್ ಮೀ ಅಂಡ್ ಐ ಯೂಸ್ ದಿಸ್ ಒನ್ ಓನ್ಲಿ. ಓಕೆ, ನೀವು ಯೂಶುವಲಿ ಏನೇನ್ ಮಾಡ್ತೀರಿ, ಕೆಲವೊಂದು ಸ್ಟೆಪ್ಗಳು ತೋರಿಸ್ಲಿಕ್ಕೆ ಶುರು ಮಾಡ್ತೀನಿ. ನಿಫ್ಟಿ ನಿಂದ ಶುರು ಮಾಡ್ತೀನಿ. ಓಕೆ, ಈ ವಾರದ ಎಕ್ಸ್ಪೈರಿ ನೀವೇನ್ ಮಾಡ್ತೀರಿ, ಒಂದು ಕಾಲ್ ಬೈ ಮಾಡ್ಬೋದಾ, ಮೇಲ್ಗಡೆ ಹೋಗ್ತಂದ್ರೆ ಈಸಿ ವೇ, ಈಸಿ. ನಿಮ್ಗೆ ಇದನ್ನೇ ಮಾಡ್ತಿದ್ರಿ ಜಾಸ್ತಿ, ನಾವು ಆಪ್ಷನ್ ಬಾಯಿಂಗ್ ಮಾಡ್ತಿದ್ರಿ. ಓಕೆ, ಒಂದೇ ಕ್ಲಿಕ್ ಮಾಡಿದ್ರೆ ಸಿಕ್ಬಿಡುತ್ತದೆ 102 ಟೋಟಲ್ ಇಂಟು 50 ಹೋದ್ರೆ ಇಷ್ಟೇ ನಿಮ್ ಲಾಸ್, ಮ್ಯಾಕ್ಸಿಮಮ್ ಲಾಸ್ ಇಷ್ಟೇ. ಬಟ್ ಆಫ್ಟರ್ ದ 22,700 ದಾಟಿದ್ರೆ ಓಕೆ ನಿಮಗೆ ಏನಾಗುತ್ತೆ, ಅನ್ಲಿಮಿಟೆಡ್ ಪ್ರಾಫಿಟ್ಗೆ ಕರ್ಕೊಂಡು ಹೋಗ್ತಾನೆ. ದಿಸ್ ಇಸ್ ಬ್ರೇಕ್ ಇವನ್. ಯಾವ್ದು ಬ್ರೇಕ್ ಇವನ್? 22,700 ಇಸ್ ಬ್ರೇಕ್ ಇವನ್. ಎಲ್ಲಿ ಬಂದ್ವಿ? ಓಕೆ, 22,600 ನಾನು ಕಾಲ್ ತಗೊಂಡಿದ್ದೀನಿ, 103 ಇದೆ. ಫೈನ್, ಅಂಡರ್ಸ್ಟ್ಯಾಂಡ್ ಇಟ್. ಯಾವ ಸ್ಟ್ರೈಕ್ ತಗೊಂಡಿದ್ದೀನಿ ಸರ್? 22,600 ತಗೊಂಡಿದ್ದೀನಿ. 22,600 ಪ್ರೈಸು ಓಕೆ ನಮ್ಗೆ 102 ಇದೆ ಸದ್ಯದ ಮಟ್ಟಿಗೆ. ಆಸ್ ಆಫ್ ನಾವು ತಿಳ್ಕೊಳ್ರಿ, ನಾವು ತಿಳ್ಕೊಳ್ರಿ 22,600ಗೆ ಮಾರ್ಕೆಟ್ ಹೋಗ್ಲೇ ಇಲ್ಲ ಅಂದ್ರೆ ಈ ಪೂರ್ಣ ವ್ಯಾಲ್ಯೂ ಏನಿದೆಲ್ಲ 102 ಪೂರ್ಣ ಝೀರೋನೇ ಅದ್ರ. ಈ ಸದ್ಯದ ಮಟ್ಟಿಗೆ ಅದ್ರೊಳಗೆ ಏನೂ ಇಲ್ಲ ಸರ್, ಹವಾ ಇದೆ, ಹಿಂಗ್ ತಿಳ್ಕೊಳ್ತೀರಿ. ಬಿಕಾಸ್ ದಿಸ್ ಇಸ್ ಔಟ್ ಆಫ್ ದ ಮನಿ ಒಳಗಿದೆ. ಒಂದ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡ್ರಿ. ಇನ್ನೊಂದಿಷ್ಟು ಸ್ವಲ್ಪ ಆಪ್ಷನ್ಸ್ ಒಳಗೆ ಡಿಗ್ ಮಾಡಿ ಕರ್ಕೊಂಡು ಹೋಗ್ತೀನಿ, ಸೊ ದಟ್ ವಿಲ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಯು ಹ್ಯಾವ್ ಟು ಗಿವ್ ಮಿ ದ ಆನ್ಸರ್ಸ್. ಓಕೆ, ಕೆಲವೊಂದು ಜನರಿಗೆ ನಿಮಗೆ ಯಾರು ವಾಲಂಟರಿಲಿ ಆನ್ಸರ್ಸ್ ಕೊಡ್ಬೇಕಂತೀರಿ, ಪ್ಲೀಸ್ ಹ್ಯಾಂಡ್ ರೇಸ್ ಮಾಡಿ, ಸೊ ದಟ್ ಐ ಕ್ಯಾನ್ ಆಸ್ಕ್ ದ ಕ್ವೆಶನ್ಸ್. ಪ್ಲೀಸ್ ಹ್ಯಾಂಡ್ ರೇಸ್ ಮಾಡಿದ್ರೆ ನಾನು ಕ್ವಿಕ್ಲಿ ನಿಮ್ಗೆ ಕ್ವೆಶನ್ಸ್ ಕೇಳಲಿಕ್ಕೆ ಶುರು ಮಾಡ್ತೀನಿ. ಓಕೆ, ನಿಮ್ಗೆಲ್ಲರೂ ಅನ್ಮ್ಯೂಟ್ ಮಾಡಿರ್ತೀನಿ ಪ್ಲೀಸ್. ಓಕೆ ಓಕೆ ಅನ್ಮ್ಯೂಟ್ ಮಾಡಿರ್ತೀನಿ, ನೀವೆಲ್ಲರೂ ಆನ್ಸರ್ ಕೊಡ್ತಾ ಹೋಗ್ತೀರಿ. ಓಕೆ ಓಕೆ, ಸಿ ಇಯರ್ ಮಾರ್ಕೆಟ್ ನಾಳೆ ಎಕ್ಸ್ಪೈರ್ ಇದೆ ಅಂತ ತಿಳ್ಕೊಟ್ರು. ನಾಳೆನೆ ಓಕೆ 15 ತಾರೀಕು ನಾಳೆ ಎಕ್ಸ್ಪೈರ್ ಇದೆ. 22,500 ವ್ಯಾಲ್ಯೂ ಏನಿದಲ್ಲ ಓಕೆ, ಈಗ ಎಷ್ಟು ಕಾಣುತ್ತೆ ಸರ್? 158 ಇದೆ. ಇದು 18th ಅಲ್ಲ, ನನಗೆ ಇದು 15 ನಾಳೆನೆ ಎಕ್ಸ್ಪೈರ್ ಇದೆ. ಈ 158 ಇದೆ. ಓಕೆ, ಇದ್ರೊಳಗಡೆ ಮಾರ್ಕೆಟ್ 22,500 ಇದ್ದಿದ್ದು 22,550ಗೆ ಕ್ಲೋಸ್ ಆದ ಅಂತ ತಿಳ್ಕೊಳ್ಳಿ. ಇದ್ರ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 50 ರೂಪಾಯಿ ಅಷ್ಟೇ ಸರ್. ಮೇಲ್ಗಡೆ 158 ಒಳಗಡೆ 100 ರೂಪಾಯಿ ಏನೂ ಇಲ್ಲ, ಹೋದ ತೀಟಾನೇ ಅದು. ಓಕೆ, 50 ರೂಪಾಯಿ ಏನ್ ಮೇಲ್ಗಡೆ ಇದಲ್ಲ ಅದಷ್ಟೇ ಅದ್ರ ವ್ಯಾಲ್ಯೂ, ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು 22,550 ಇದೆ. ಎಸ್ ಅವ್ರನು ರಮೇಶ್ ಅವರೇ? ಓಕೆನಾ ರಾಜೇಶ್ ಅವರೇ? ರೈಟ್, ಹೌದು 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 ಸರ್. ಹೌದಾ? ಓಕೆ ಓಕೆ, ಅದೇ ರೀತಿ ತೋರಿಸ್ತೀನಿ. ಮಾರ್ಕೆಟ್ ಈಗ ನನಗೊಂದು ಆನ್ಸರ್ ಕೊಡಿ. 22,600ಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇದು ಎಕ್ಸ್ಪೈರಿ, ಇವತ್ತು ಎಕ್ಸ್ಪೈರ್ ಆಗಿದೆ. 22,600 ಕ್ಲೋಸ್ ಆಗಿದೆ. ಆವಾಗ 22,500 ವ್ಯಾಲ್ಯೂ ಎಷ್ಟಿರುತ್ತೆ ಸಂಜೆ 3 ಗಂಟೆಗೆ? 500 ಇಂದ ಮನಿ ಕಾಲ್ ಕೇಳ್ತಿದ್ದೀನಿ, ಇಂದ ಮನಿ ಕಾಲ್ ಕೇಳ್ತಾ ಇದ್ದೀನಿ. ಓಕೆ, 22,500 ಆಪ್ಷನ್ ಸ್ಟ್ರೈಕ್ ವ್ಯಾಲ್ಯೂ ಎಷ್ಟಿರುತ್ತೆ ಇನ್ ಕೇಸ್ ಮಾರ್ಕೆಟ್ 22,600ಗೆ ಕ್ಲೋಸ್ ಆದ್ರೆ? 100 rupees. ರೈಟ್, ದಟ್ ಇಸ್ ದ ಪಾಯಿಂಟ್. ಸೊ ಅದ್ರ ಒಳಗಡೆ ಏನಿದೆ? 58 ರೂಪಾಯಿ ವೇಸ್ಟ್ ಇದೆ. ಎಸ್ ಆರ್ ನೋ? ಅಂಡರ್ಸ್ಟ್ಯಾಂಡಿಂಗ್? ಓಕೆ ಓಕೆ, ಸೊ ಇದೇ ರೀತಿ ನೀವು ತಿಳ್ಕೊಂತ ಹೋಗ್ಬೇಕು. ಓಕೆ, ಇದ್ರ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಬ್ರೇಕ್ ಇವನ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ದಟ್ ಇಸ್ ವೈ ಐ ಆಮ್ ಆಸ್ಕಿಂಗ್ ಯು ದ ಕ್ವೆಶ್ಚನ್. ಓಕೆ, ಈಗ ಮಾರ್ಕೆಟ್ ನಲ್ಲಿ ಇದು ಕಾಲ್ ಸೈಡ್ ವಿಚಾರ ಮಾಡಿದ್ರಿ, ನಾನು ಪುಟ್ ಸೈಡ್ ಕ್ವಿಕ್ಲಿ ತಗೋತೀನಿ ನೋಡಿ. 22,600 ಸದ್ಯದ ಮಟ್ಟಿಗೆ ಎಷ್ಟಿದೆಪ್ಪ? 135 ರೂಪಾಯಿ ಇದೆ. ಫೈನ್, ಎವ್ರಿಬಡಿ ಇಸ್ ರೈಟ್. ಓಕೆ, ಸದ್ಯದ ಮಟ್ಟಿಗೆ ಮಾರ್ಕೆಟ್ ಏನ್ ಮಾಡ್ತು? 22,500ಗೆ ಕ್ಲೋಸ್ ಆಗಿದ್ದಾನೆ. ಅವಾಗ ಎಷ್ಟು ವ್ಯಾಲ್ಯೂ ಇರ್ಬೇಕು ಸರ್ ಅದರದ್ದು? 89 rupees. ಸರ್ 500 600 ಡಿಫರೆನ್ಸ್ ಎಷ್ಟಿದೆ? 100 rupees. 100 ರೂಪೀಸಾ? ಓಕೆ, ಮೇಲ್ಗಡೆ ಇದೆಲ್ಲ 35 ರೂಪಾಯಿ, ಏನು ಉಪಯೋಗ ಇಲ್ಲದಂದ್ರೆ, ರೈಟ್? ಫೈನ್, ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಸೊ ಈಗ ಈ ಕಡೆ ಹೊರಗಡೆ ಇದ್ದುದೆಲ್ಲ ಝೀರೋನೇ ಅಂದ್ರೆ ಅರ್ಥ. ಇನ್ ಕೇಸ್ ಮಾರ್ಕೆಟ್ ಏನಾದ್ರು 22,500ಗೆ ಅಥವಾ ಇದ್ರ ಕೆಳಗಡೆ ಕ್ಲೋಸ್ ಆದ್ರೆ ಎಲ್ಲ ಝೀರೋ, ರೈಟ್? ಓಕೆ, ಇಲ್ಲಿ ಕಡೆ ಇದ್ದು ಸ್ವಲ್ಪ ಆದ್ರೂ ಏನಾದ್ರೂ ಇದಕ್ಕೆ ಇಂಟ್ರೆನ್ಸಿಕ್ ವ್ಯಾಲ್ಯೂಗಳು ಇರುತ್ತೆ ಇನ್ ದ ಮನಿ ಇದ್ರೆ. ವೆರಾಸ್ ಔಟ್ ಆಫ್ ದ ಮನಿ ಮಾಡಿದ ಅಟ್ ದ ಮನಿ ಒಳಗೂ ಕೂಡ ಡಿಕೆ ಇರುತ್ತೆ. ಇವನ್ ಇನ್ ದ ಮನಿ ಒಳಗೂ ಕೂಡ ಡಿಕೆ ಇರುತ್ತೆ ಸರ್. ಯು ಅಂಡರ್ಸ್ಟ್ಯಾಂಡ್ ದಿಸ್ 22,400 ವ್ಯಾಲ್ಯೂ 22,600 ಇದ್ರೆ ಎಷ್ಟಿರ್ಬಹುದು? ಎಷ್ಟಿರುತ್ತೆ ಅದ್ರ ವ್ಯಾಲ್ಯೂ? ಎಷ್ಟಿರುತ್ತೆ? 200. ಮೇಲೆಗಡೆ 24 ರೂಪಾಯಿ ಏನು ಹಂಗಾದ್ರೆ? ಹೋಗ್ಲೇಬೇಕದು. ರೈಟ್, ಓಕೆ.
ಅದೇ ರೀತಿ ನಾವೇನ್ ಮಾಡ್ತೀವಿ, ಆಪ್ಷನ್ ಪೇ ಆಫ್ ಬಂದು ಡ್ರಾ ಮಾಡ್ತೀವಿ. ಲೆಟ್ಸ್ ಸಿ ಹಿಯರ್. ಈಗ ಮಾರ್ಕೆಟ್ ಏನಿದೆ 22,600 ಇದೆ, ಅದ್ರ ವ್ಯಾಲ್ಯೂ 103 ಇದೆ. ಅದು 103 ಉಳಿಲೇಬೇಕಂದ್ರೆ ಅದಕ್ಕೆ ನೀವು 22,703 ಮಾರ್ಕೆಟ್ ದಾಟ್ಲೇಬೇಕು. ಆವಾಗ ಮಾತ್ರ ಈ 22,600 ಕಾಲ್ ವ್ಯಾಲ್ಯೂ ನಿಮಗೆ 103 ಉಳಿತದೆ, ನಿಮ್ಗೆ ಯಾವುದೇ ಲಾಸ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಪ್ರೊಬಾಬಿಲಿಟಿ ಏನಿದೆ 30% ಅಷ್ಟೇ ಇದೆ, 100 ಒಳಗಡೆ 30% ಅಷ್ಟೇ ಇದೆ. ಸೊ ಅದಕ್ಕೋಸ್ಕರ ಬ್ರೇಕ್ ಇವನ್ ಏನ್ ಬಂದಿದೆ 22,703 ಬಂದಿದೆ. ಇದನ್ನ ಬಿಟ್ಬಿಟ್ಟು ನಾನು ಬೇರೆ ತಗೊಳ್ತೀನಿ ನೋಡ್ರಿ, ಅಬ್ಸರ್ವ್ ಮಾಡಿ. 22,600 ಬದಲು 22,500 ತಗೊಳ್ತೀನಿ. ಈಗ ನೋಡ್ಕೊಳ್ರಿ ಬ್ರೇಕ್ ಇವನ್ ಎಷ್ಟು ಬಂದ 22,658. ವೈ 22,500 ಕಾಲ್ಗೆ ಅಂದ್ರೆ ಸ್ಟ್ರೈಕಿಗೆ 157 ರೂಪಾಯಿ ಅಥವಾ 158 ಆಡ್ ಮಾಡಿ 22,658 ಅಂದ್ರೆ ನಿಮ್ದು ಮಾರ್ಕೆಟ್ ನಲ್ಲಿ ನಿಮ್ಮ ಆಪ್ಷನ್ಸ್ ಏನ್ ಸ್ಟ್ರೈಕ್ ತಗೊಂಡಿದಿರಲ್ಲ ಅದು ಲಾಸ್ ಆಗ್ಲೇಬಾರ್ದಂದ್ರೆ 22,658 ಮೇಲೆ ಮಾರ್ಕೆಟ್ ಕ್ಲೋಸ್ ಆಗ್ಲೇಬೇಕು. ಓಕೆ, ವಿದಿನ್ ದ ಟೈಮ್ ಮಾರ್ಕೆಟ್ ನಲ್ಲಿ ತಗೊಂಡ್ರೆ ಅಡ್ಡಿ ಇಲ್ಲ ಸರ್. ಓಕೆ, ನಿಮಗೆ ನೋಡಿ ಟೈಮ್ ಇದ್ರೆ ಅವಾಗ ನಿಮ್ಗೆ ದುಡ್ಡು ಕೂಡ ಕೊಡ್ತಿರ್ತದೆ. ಲೆಟ್ ಸಿ ಇದು ಗ್ರೀನ್ ಬ್ಲೂ ಲೈನ್ ಕಾಣ್ತದೆ ನೋಡ್ಕೊಟ್ರು. ಓಕೆ, ಇನ್ನು ನಿಮಗೆ 22,610 ಬಂದಿದ್ದಾನೆ, ಅವಾಗ 2,600 ರೂಪಾಯಿ ಪ್ರಾಫಿಟ್ ತೋರಿಸ್ತಾನೆ. ಬಟ್ ಮಾರ್ಕೆಟ್ ಅಲ್ಲೇ ಕ್ಲೋಸ್ ಆಗಬಾರ್ದು. ಓಕೆ, ಆದ ಮೀನ್ ಟೈಮ್ ಪ್ರಾಫಿಟ್ ಬಂದಾಗ ನೀವು ಪ್ರಾಫಿಟ್ ತಗೊಂಡು ಎಕ್ಸಿಟ್ ಆಗ್ಲೇಬೇಕು ಅಷ್ಟೇ. ಫೈನ್. ಸೊ ಮಾರ್ಕೆಟ್ ನಲ್ಲಿ ಯಾವುದೇ ಲಾಸ್ ಆಗಬಾರ್ದು ಅಂದ್ರೆ 22,658 ಮೇಲೆ ಹೋಗ್ಬೇಕು. ಸೊ ಬ್ರೇಕ್ ಇವನ್ ಕ್ಯಾಲ್ಕುಲೇಷನ್ ಆಯ್ತಾ? ಫೈನ್. ಈಗ ತಿಳ್ಕೊಳ್ರಿ, ನಾನೇನ್ ಮಾಡ್ತೀನಿ 22,600 ಕಾಲ್ ತಗೊಳ್ತೀನಿ. ಓಕೆ, ನಾನು ಯೂಶಲಿ ಮಾರ್ಕೆಟ್ ಮೇಲೆ ಅಂದ್ರೆ ಈ ರೀತಿ ತಗೊಳ್ತೀನಿ. ಓಕೆ, ಇದು ಕಾಮನ್ ಆಗಿ ಗೊತ್ತಿದೆ. ಓಕೆ, ಪುಟ್ ಆದ್ರೆ ಪುಟ್ ತಗೊಳ್ತೀರಿ. ಓಕೆ, ಎಲ್ಲರನ್ನು ಮ್ಯೂಟ್ ಮಾಡ್ತೀನಿ ಪ್ಲೀಸ್. ಓಕೆ, ಸೊ ದಟ್ ಫೈನ್. ಓಕೆ, ಪುಟ್ ಆದ್ರೆ ಸಾರಿ ಇದನ್ನ ಸೆಲ್ ಮಾಡದ್ನ. ಓಕೆ, ಶಾರ್ಟ್ ಪುಟ್ ಲಾಂಗ್ ಕಾಲ್ ಮಾಡಿದೆ, ಶಾರ್ಟ್ ಪುಟ್ ಮಾಡಿದೆ. ಇದು ಬೋತ್ ಆರ್ ದಿ ಅಪ್ ಸೈಡ್ ಹೋಗ್ಲಿಕ್ಕೆ ಇದೊಂದು ಬುಲಿಶ್ ಪೊಸಿಷನ್. ಓಕೆ, ನಾನು ಸೆಲ್ ಮಾಡ್ತೀನಿ. ಬೇರಿಶ್ ಆದ್ರೆ ಲಾಂಗ್ ಪುಟ್ ಮಾಡ್ತೀನಿ. ಈ ರೀತಿ ಆಪ್ಷನ್ಸ್ ತಗೊಳ್ತೀರಿ. ರೈಟ್, ಪುಟ್ ಬೈ ಮಾಡಿದಿರಿ, ಆ ಕಡೆ ಆಗಲಗಡೆ ನೀವು ಕಾಲ್ ಬೈ ಮಾಡಿದ್ರಿ. ಫೈನ್, ಇದಂತೂ ಕಾಮನ್ ಇದೆ, ನಿಮ್ಗೆ ಎಲ್ರಿಗೂ ಗೊತ್ತದೆ. ಓಕೆ, ಬಟ್ ಅಡಿಷನ್ ಏನ್ ಮಾಡೋಣ ಇದ್ರೊಳಗಡೆ? ನನಗೆ ಈ ಲಾಸ್ ಆಗೋದು ಬೇಡ. ಓಕೆ, ಈ ಲಾಸ್ ಆಗೋದು ಬೇಡ ಅಂದ್ರೆ ನೀವೇನ್ ಮಾಡ್ತೀರಿ? ಪ್ರಿಫರೇಬಲ್ ಏನ್ ಮಾಡ್ತೀರಿ ಅಂದ್ರೆ ನೀವು ಸ್ವಲ್ಪ ಹೆಜ್ಜಿಂಗ್ ಮಾಡ್ತೀರಿ. ಹೆಜ್ಜಿಂಗ್ ಅಂದ್ರೆ ಏನು? ಓಕೆ, ಒಂದು ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಬೋದಾ? ವೆರಿ ವೆರಿ ಬೇಸಿಕ್ ಬುಲ್ ಕಾಲ್ ಸ್ಪ್ರೆಡ್, ವೆರಿ ವೆರಿ ಬೇಸಿಕ್. ಏನೊಂದು ಬುಲ್ ಕಾಲ್ ಸ್ಪ್ರೆಡ್? ಮಾರ್ಕೆಟ್ ಮೇಲೆಗಡೆ ಹೋಗ್ಲೇ ಇಲ್ಲಪ್ಪ, ಆವಾಗ ಈ ದುಡ್ಡನ್ನ ನಾನು ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ಇಲ್ಲಿವರೆಗೂ ಏನ್ ಕುತ್ಕೊಂಡು ಓದಿದ್ರಿ ನಾವು? ತೀಟಾ ಬಗ್ಗೆ ಓದಿದೀವಿ, ಗ್ರೀಕ್ಸ್ ಬಗ್ಗೆ ಓದಿದೀವಿ, ಸಿ ಈ ಪಾಯಿಂಟ್ ಬಗ್ಗೆ ಓದಿದೀವಿ, ತೀಟಾ ಬಗ್ಗೆ ಓದಿದೀವಿ. ಓಕೆ, ಅಂಡ್ ಡೆಲ್ಟಾ ಅಂಡ್ ಇವೆಲ್ಲ ಪಾಯಿಂಟ್ ಇದು ಸದ್ಯಕ್ಕೆ ಬೇಡ. ಜಸ್ಟ್ ಥಿಂಕ್ ಅಬೌಟ್ ದಿಸ್ ಒನ್. ತೀಟಾ ಬಗ್ಗೆ ಓದಿದಿರಿ. ಓಕೆ, ಇದ್ರೊಳಗೆ ಒಂದು ಡಿಕೆ ಅಂತೂ ಆಗ್ತದೆ. ಇದರಿಂದ ನೀವು ಬಚಾವ್ ಆಗಬೇಕು. ಇನ್ನೊಂದು ಪಾಯಿಂಟ್ ಏನಿದೆ ಗ್ರೀಕ್ಸ್ ಬಗ್ಗೆ ಇದೆ. IV ಅಂತಿದೆ 14.83 ಇದೆ. ನಾಳೆ ಇನ್ ಕೇಸ್ ನೀವು ಟ್ರೇಡ್ ತಗೊಂಡ್ಮೇಲೆ ಇದು IV ಏನಾದ್ರು ಸಡನ್ಲಿ ಮಾರ್ಕೆಟ್ ಅಲ್ಲೇ ಇದ್ರು ಕೂಡ IV ಡಿಕ್ಲೈನ್ ಆದಪ್ಪ, 13 ರೂಪೀಸ್ ಬಂದ, 1% ಇಸ್ ಗಾನ್. 1% ಅಂದ್ರೆ ಪ್ರೈಸ್ ಎಷ್ಟು ಇರ್ತದಲ್ಲ ಬೇಗ ಅಷ್ಟು ಡಿಕೆ ಮಾಡುತ್ತೆ. ಇದನ್ನ 80 ರೂಪಾಯಿಗೂ ಬರ್ಬೋದು. ಇದನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಅದ್ರ ಜೊತೆ ತೀಟಾ ಡಿಕೆನು ಮತ್ತು ಫಿಕ್ಸ್ಡ್ ಡಿಫೈನ್ಡ್ ಪ್ರಾಫಿಟ್ ಡಿಫೈನ್ಡ್ ಲಾಸ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ 22,700 ಮೇಲೆಗಡೆ ಇರುವ ಒಂದು ಆಪ್ಷನ್ ನ ಸೆಲ್ ಮಾಡ್ತೀನಿ ಅಂತ ತಿಳ್ಕೊಟ್ಟು. ಸಿ ದಿಸ್ ಒನ್, ರೆಡ್ಮಿ 22,600 ತಗೊಂಡಿದ್ವಾ? ಓಕೆ, 22,700 ನಾನು ಕಾಲ್ ಸೆಲ್ ಮಾಡ್ತೀನಿ. 62 ರೂಪಾಯಿ ಇದೆ. ಏನಾಯ್ತು ಸರ್? ಈಗ ಪ್ರಾಫಿಟ್ ಏನೋ ಕಡಿಮೆ ಆಯ್ತು, ಅದು ಪ್ರಶ್ನೆ ಇಲ್ಲ, ಬಟ್ ಲಾಸ್ ಕೂಡ ಕಡಿಮೆ ಆಯ್ತು ನನಗೆ. ಸೊ ನಾನು ಹತ್ರ ಒಂದು 25,000 ಖರ್ಚು ಮಾಡ್ತೀನಿ, ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತೀನಿ. ಮಾರ್ಕೆಟ್ ನಲ್ಲಿ ಈ ರೀತಿ ಸ್ಟ್ರಾಟಜಿ ಮಾಡೋದ್ರಿಂದ ಏನ್ ಲಾಭ ಇದೆ? ನಾನು ನೆಕೆಡ್ ಕಾಲ್ ತಗೋಬಹುದಿತ್ತು, ಬಟ್ ನೆಕೆಡ್ ಕಾಲ್ ತಗೊಂಡ್ರೆ 22,600 ಕಾಲ್ ತಗೊಂಡ್ರೆ ಇಟ್ ವಿಲ್ ಬಿಕಮ್ 0. 5,000 ಪೂರಾ ಹೋಗ್ತದೆ. ಈಗ ನಾನು ಹೆಜ್ಡ್ ಮಾಡಿದೀನಿ. ಮಾರ್ಕೆಟ್ ನಾಳೆ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಈ ರೀತಿ ತಗೊಂಡೋದ್ರೆ ಕ್ಯಾರಿ ಮಾಡಿದ್ರೆ ಅಟ್ಲೀಸ್ಟ್ ಮೇಲೆಗಡೆ ಹೋದ್ರೆ ಸ್ವಲ್ಪ ಆದ್ರೂ ಲಾಭ ಇದೆ, ಕೆಳಗಡೆ ಹೋದ್ರೆ ಲಿಮಿಟೆಡ್ ಲಾಸ್ ಇದೆ. ದಟ್ ಇಸ್ ವೈ ವಿ ಕ್ರಿಯೇಟ್ ಸ್ಟ್ರಾಟಜಿ. ಇದು ಫಸ್ಟ್ ಸ್ಟೆಪ್ ನಾನು ಹೇಳ್ತಿರೋದು ನಿಮಗೆ. ಸೊ ಗ್ರೀಕ್ಸ್ ಬಂದ್ಬಿಟ್ರೆ ನೋಡ್ಕೊಳ್ರಿ, ಐ ಆಮ್ ಆಲ್ಮೋಸ್ಟ್ ನ್ಯೂಟ್ರಲೈಸಿಂಗ್ ಮೈ IV 14.83 14.2 ಎರಡು ಮೈನಸ್ ಮಾಡ್ರಿ, ಆಲ್ಮೋಸ್ಟ್ 0 ಆದಂಗೆ. ನಮಗೆ IV ದಿಂದ ಪ್ರಾಬ್ಲಮ್ ಆಗೋದು ಅಥವಾ ಇಂಡಿಯಾ ವಿಕ್ಸ್ ಫಾಲ್ ಆಗೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗ್ತದಪ್ಪ ಆಪ್ಷನ್ ಬೈ ಮಾಡಿದಂದ್ರೆ ಯುವರ್ ಸೇಫ್ಟಿ ಈಸ್ ಎನ್ಶೋರ್ಡ್ ಬೈ ದಿಸ್ ಒನ್. ಓಕೆ, ಕೆಲವೊಮ್ಮೆ ನಿಮ್ಗೆ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಬ್ರೇಕ್ಔಟ್ ಈಸಿಲಿ ಹೆಂಗಾಗ್ತದೆ ಅಂದ್ರೆ ಈ ರೀತಿ ಬ್ರೇಕ್ಔಟ್ ಆಯ್ತು, ಸಡನ್ ಆಗಿ ಮೇಲ್ಗಡೆ ಹೋದ, ಓಕೆ ಸರ್, ಡೋಂಟ್ ಪ್ರಾಬ್ಲಮ್. ಬಟ್ ಕೆಲವು ಮಾರ್ಕೆಟ್ ಯಾವ ರೀತಿ ಹೋಗ್ತಾನೆ, ಸ್ಪೀಡ್ ಆಗಿ ಹೋಗುದಿಲ್ಲ, ಸ್ಮೂತ್ ಹೋಗ್ತಾನೆ, ಮತ್ ಮೇಲ್ಗಡೆ ಹೋಗ್ತಾನೆ, ಸ್ಮೂತ್ ಹೋಗ್ತಾನೆ. ಬಟ್ ಇದು ಮೇಲ್ಗಡೆ ಹೋದಂಗೆ ಆ ಆಪ್ಷನ್ ಬೈಂಗ್ ದುಡ್ಡು ಆಗಲ್ಲ ಸರ್. ಯು ವಿಲ್ ಫೇಸ್ ಅ ಡಿಕೆ ಪ್ರಾಬ್ಲಮ್.
ಸೊ ದಟ್ ಇಸ್ ವೈ ಯು ಪುಟ್ ದಿಸ್ ಕೈಂಡ್ ಆಫ್ ಹೆಡ್ಜಸ್. ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತೀರಿ. ಅರ್ಥ ಆಗ್ತಿದೆ? ಎಷ್ಟು ಜನರಿಗೆ ಅರ್ಥ ಆಗಿದೆ? ಓಕೆ, ಕ್ವೆಶನ್ ನೀವು ಹ್ಯಾಂಡ್ ರೈಸ್ ಮಾಡಿ ಕೇಳಿ. ಓಕೆ ಫೈನ್. ಮತ್ತೆ ಯಾರಿಗೆ ಡೌಟ್ ಇದೆ? ಕ್ವೆಶನ್ಸ್ ಇದೆಯಾ? ಇದು ಫಸ್ಟ್ ಸ್ಟೆಪ್ ಕಲ್ತಿದೀವಿ. ಓಕೆ, ಮತ್ತೆ ಮಾತಾಡ್ತೀವಿ. ಫಸ್ಟ್ ಸ್ಟೆಪ್ ಕಲ್ತಿದೀವಿ ನಾವು. ಓಕೆ, ಇದನ್ನೇನ್ ಮಾಡಿದ್ವಿ? ಈಗ ಹೆಡ್ಜ್ ಮಾಡಿದೀವಿ. ಹೆಡ್ಜ್ ಯಾವ ರೀತಿ ಮಾಡಿದ್ವಿ? ಮೇಲ್ಗಡೆ ಇರೋ ಒಂದು ಕಾಲ್ ನ ಸೆಲ್ ಮಾಡಿದೀವಿ. ಓಕೆ, ಇದನ್ನ ಬುಲ್ ಕಾಲ್ ಸ್ಪ್ರೆಡ್ ಅಂತೀವಿ ನಾವು. ಇದಕ್ಕೆ ಏನಂತೀವಿ? ಬುಲ್ ಕಾಲ್. ಬುಲ್ ಕಾಲ್ ಯಾಕಂದ್ರೆ ನಮ್ಮ ಪ್ರಿಫರೆನ್ಸ್ ಏನಿದೆ ಮೇಲ್ಗಡೆ ಹೋಗುತ್ತೆ ಅಂತಿದೆ. ವಿ ಆರ್ ಬುಲಿಶ್ ಆಫ್ ದ ಮಾರ್ಕೆಟ್. ನಂಬರ್ ಒನ್, ಎದ್ರ ಒಳಗಡೆ ಕ್ರಿಯೇಟ್ ಮಾಡಿದೀವಿ? ಸ್ಪ್ರೆಡ್ ಅನ್ನ ಕಾಲ್ ಒಳಗಡೆ ಕ್ರಿಯೇಟ್ ಮಾಡಿದೀವಿ. ಅದಕ್ಕೋಸ್ಕರ ಏನಂತೀವಿ ನಾವು? ಇದಕ್ಕೆ ಬುಲ್ ಕಾಲ್ ಸ್ಪ್ರೆಡ್ ಅಂತೀವಿ. ಇದನ್ನ ನೀವು ಪುಟ್ಗಳನ್ನ ಯೂಸ್ ಮಾಡಿ ಕೂಡ ಈ ರೀತಿ ಸ್ಟ್ರಕ್ಚರ್ ಮಾಡಬಹುದು. ಯಾವ ರೀತಿ ಮಾಡ್ತೀರಿ? ಸಿಯರ್, ನನಗೆ ಮೇಲ್ಗಡೆ ಹೋಗ್ತದೆ ಮಾರ್ಕೆಟ್ ಗೊತ್ತಿದೆ. ನಾನ್ ಮಾಡ್ತೀನಿ 22,600 ಓಕೆ ಪುಟ್ ನ ತಗೊಳ್ತೀನಿ. ಓಕೆ, ಇದನ್ನ ಕೆಳಗಡೆ ಹೋಗ್ಲಿಕ್ಕೆ ಇದನ್ನ ತಗೊಳ್ತೀರಿ. ಯೂಶಲಿ 22,600 ಪುಟ್ ನ ಕೆಳಗಡೆ ಹೋದ್ರೆ ತಗೊಳ್ತೀರಿ. ಈಗ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾನೆ ಅಂತ ನಿಮ್ಗೆ ಪ್ರಿಫರೆನ್ಸ್ ಇದೆ. ದೆನ್ ಯು ಕಮ್ ಅಂಡ್ ಸೆಲ್ 22,800. ಇನ್ ದ ಮನಿ ಆಗತ್ತೆ. ಸೆಲ್ ಇಟ್. ಸಾರಿ, 750 ಆಯ್ತಾ? ಓಕೆ, ಎನಿವೇಸ್ ಇದನ್ನ 800 ಮಾಡೋಣ. ಪ್ರಿಫರಬಲಿ 22,800. ಓಕೆ, ಈಗಲೂ ಕೂಡ ನಾನು ಏನಾದ್ರೆ ಬುಲಿಶೇ ಇದೀನಿ. ಮಕ್ಕಿನಲ್ಲಿ 135 ಬೈ ಮಾಡಿರೋದು, ಸೆಲ್ ಮಾಡಿರೋದು ಹೈಯರ್ ವ್ಯಾಲ್ಯೂ. ಐ ಆಮ್ ಗೆಟಿಂಗ್ ದ ಕ್ರೆಡಿಟ್ ಆಲ್ಸೋ. ಓಕೆ, ಇದಕ್ಕೆ ನಿಮಗೆ ಮಾರ್ಜಿನ್ ಎಷ್ಟು ಬೀಳುತ್ತೆ? 35,000 ಬೀಳುತ್ತೆ. ಬಿಕಾಸ್ ಯು ಆರ್ ಗೆಟಿಂಗ್ ದ ಮಾರ್ಜಿನ್ ಹಿಯರ್. ಮಾರ್ಜಿನ್ ಸಿಗುತ್ತೆ ಸರ್ ನಿಮಗೆ. ಬಿಕಾಸ್ ನಾವು ಸೆಲ್ ಮಾಡಿರೋ ವ್ಯಾಲ್ಯೂ ಏನಿದೆ, ಮಾರಿರೋದು ಏನದಪ್ಪ 266 ಇದೆ. ಪರ್ಚೇಸ್ ಮಾಡಿರೋದು ಚೀಪ್ ಇದೆ. ಸೊ ದಟ್ ಇಸ್ ವೈ ದ ಡಿಫರೆನ್ಸ್ ಯು ಆರ್ ಗೆಟಿಂಗ್ ಹಿಯರ್. ಇದು ನಿಮ್ಗೆ ಕ್ರೆಡಿಟ್ ಸಿಗುತ್ತೆ. ಇದಕ್ಕೆ ನಾವು ಕ್ರೆಡಿಟ್ ಸ್ಟ್ರಾಟಜಿ ಅಂತೀವಿ. ಆಲ್ರೆಡಿ ಅಗಲಡೆ ಮಾಡಿದ್ವಲ್ಲ ಅಗಳೆ, ಅದನ್ನು ನಾವು ಡೆಬಿಟ್ ಸ್ಟ್ರಾಟಜಿ ಅಂತೀವಿ. ಅದು ಕೂಡ ಬುಲಿಶ್, ಇದು ಕೂಡ ಬುಲಿಶ್. ಓಕೆ, ಇದನ್ನ ನೀವು ಮಾಡಿಟ್ಕೋಬಹುದು. ಮಾರ್ಕೆಟ್ ಸ್ಲೋಲಿ ಮೇಲ್ಗಡೆ ಬಂದ್ರು ಕೂಡ ಅಡ್ಡಿ ಇಲ್ಲ ಸರ್. ನಿಮ್ ಬ್ರೇಕ್ ಇವನ್ ದಾಟಿದ್ರೆ ಸಾಕು. ಇಲ್ಲ ಅಂದ್ರೆ ಲಿಮಿಟೆಡ್ ಲಾಸ್ ಇರ್ತದೆ. ಓಕೆ, ಇದನ್ನ ನೀವು ಬುಲ್ಸ್ ಇದ್ದಾಗ ಮಾಡ್ತೀರಿ. ಈಗ ಬೇರೆದೇ ರೀ, ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗ್ತದೆ ಅಂತಿದೆ, ನಾಳೆ ನಿಮ್ಗೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಎಸ್, ದೇರ್ ಇಸ್ ಅ ವಾರ್ ಇಶ್ಯೂ ಇದೆ. ಓಕೆ, ಲೈಕ್ ಇರಾನ್ ಮತ್ತೆ ಇಸ್ರೇಲ್ ಇಶ್ಯೂ ಇದೆ. ನೀವೇನ್ ಮಾಡ್ತೀರಿ? 22,500 ಪುಟ್ ತಗೊಳ್ಳಿ. 22,300 ನ ಪುಟ್ ಸೆಲ್ ಮಾಡಿ. ವಾಟ್ ಯು ಡೂ ನಾವ್? ಓಕೆ, ಯು ಲುಕ್ ಲೈಕ್ ದಿಸ್ ಒನ್. ಕಾಣತ್ತೆ? ಎಷ್ಟು ಖರ್ಚು ಮಾಡ್ತೀರಿ? ಓನ್ಲಿ 25,000 rupees. ಓಕೆ, ನೀವು ಕಡಿಮೆ ಅಮೌಂಟ್ ಯೂಸ್ ಮಾಡಿ ಕೂಡ ನೀವೇನ್ ಮಾಡ್ಬೋದು? ಹೆಡ್ಜಿಂಗ್ ಮಾಡ್ಬೋದು. ಈಗ ಓಕೆ, ಎಷ್ಟು ಲಾಸ್ ಆಗ್ಬೋದು ಹೋದ್ರೆ? ಇಷ್ಟ ಹೋಗುತ್ತೆ. ಅದೇ ನೀವು ನೆಕೆಡ್ ಆಪ್ಷನ್ ಬೈ ಮಾಡಿದ್ರೆ, ಥಿಂಕ್ ಮಾಡಿ, ಇದನ್ನ ತೆಗೆದಾಕ್ಬಿಡ್ತೀನಿ ನಾನು. 22,300 ತೆಗೆದಾಕ್ಬಿಡ್ತೀನಿ. ನೆಕೆಡ್ ಆಪ್ಷನ್ ಬೈ ಮಾಡಿದ್ರೆ ಇಷ್ಟು ಲಾಸ್ ಆಗ್ಬೋದು. ಇನ್ ಕೇಸ್ ಮಾರ್ಕೆಟ್ ಬೀಳಲೇ ಇಲ್ಲ, ಬಿದ್ರೆ ಓಕೆ, ಬೀಳಲೇ ಇಲ್ಲ ಅವಾಗ. ಸೊ ನಾನು ಏನ್ ಮಾಡ್ತಿದ್ದೀನಿ? ಬ್ಲಾಂಕೆಟ್ ಕೊಡ್ತಾ ಇದ್ದೀನಿ ಬೈ ಯೂಸಿಂಗ್ ದಿಸ್ ಒನ್. 22,300 ಪುಟ್ ಸೆಲ್ ಮಾಡ್ತಿದ್ದೀನಿ. ಔಟ್ ಆಫ್ ಮನಿ ಅದಲ್ಲ, ಇದನ್ನ ಸೆಲ್ ಮಾಡಿದ್ದೀನಿ. ಮಾರ್ಕೆಟ್ ಕೆಳಗಡೆ ಎಲ್ಲೂ ಹೋದ್ರು ಕೂಡ ನಂಗೆ ಲಾಭ ಇದ್ದೇ ಇದೆ. ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಕೊನೆವರೆಗೂ ಪ್ಲೀಸ್ ಇವತ್ತು ಸಸ್ಟೈನ್ ಆಗಿ ಇದ್ರೊಳಗಡೆ ಇರ್ರಿ. ಬಿಕಾಸ್ ನಾನು ಸಪ್ರೇಟ್ ಒಂದು ಗ್ರೂಪ್ ರೆಡಿ ಮಾಡ್ತಿದ್ದೀನಿ. ಟೆಲಿಗ್ರಾಮ್ ಗ್ರೂಪ್ ಸಪ್ರೇಟ್ ಮಾಡ್ತೀನಿ. ಸೊ ಓನ್ಲಿ ಯಾರು ಅಟೆಂಡ್ ಆಗಿದಾರಲ್ಲ ಇವತ್ತು ಅವ್ರಿಗಷ್ಟೇ ಕಂಟಿನ್ಯೂಷನ್ ಮಾಡ್ತೀನಿ. ಸೊ ದಟ್ ನನಗೆ ಮತ್ತೆ ಡೌಟ್ಸ್ ಇದೆ ಅಂತ ಯಾರು ಬಂದು ನಡುವೆ ಕೇಳಬಾರ್ದು. ಸೊ ನೆಕ್ಸ್ಟ್ ಅಂದ್ರೆ ಬುಧವಾರ ದಿನ ರಾಮನವಮಿ ರಜೆ ಇದೆಲ್ಲ, ಅವತ್ ಮತ್ತೆ ಇದೇ ರೀತಿ ಕ್ಲಾಸ್ ಇಟ್ಕೊಂಡಿರ್ತೀನಿ. ಸೊ ಎಂಡ್ ವರ್ಗೂ ಇದ್ರೆ ಅದನ್ನ ಶೇರ್ ಮಾಡ್ತೀನಿ ಲಿಂಕ್. ಸೊ you can attend that session. Okay, better you prefer to be here so that you can understand better way. Fine. So ಇದು ಗೊತ್ತಾಯ್ತಾ? ಬೇರಿಶ್ ಈ ಸ್ಟ್ರಾಟಜಿ ಈ ರೀತಿ ಮಾಡ್ಬೋದಾ? ಫೈನ್, ಇದು ಒಂದ್ ಮಾಡಿದ್ವಿ. ಸೊ ನಾನು ಸ್ಲೋಲಿ ಹೇಳ್ತಾ ಇದ್ದೀನಿ. ಸೊ ಅಡ್ವಾನ್ಸ್ ಬೇಕಾದ್ ಬಿಟ್ಟು ನಿಮ್ಗೆ ತೋರಿಸಬಹುದು. ಸೊ ಹೇಳಿದ್ರೆ ಏನಾಗ್ತದೆ, ಸ್ವಲ್ಪ ನಮ್ಮ ಓವರ್ ಕಾನ್ಫಿಡೆಂಟ್ ಲೆವೆಲ್ ತೋರಿಸಿದಂಗೆ ಆಗ್ತದೆ ಮತ್ತು ನಿಮ್ಗೂ ಅರ್ಥ ಆಗೋದಿಲ್ಲ. ಓಕೆ, ದಟ್ ಇಸ್ ವೈ ಐ ಆಮ್ ನಾಟ್ ಗೋಯಿಂಗ್ ಟು ವೆರಿ ನಿಮಗೆ ಒಬ್ಬೊಬ್ರು ಅನಿಸ್ತಾ ಇರ್ಬೋದು, ಏನ್ ನಮ್ಗೆ ಗೊತ್ತಿದೆ ಬಿಡಿ ಸರ್, ಇದನ್ನ ಸಿಕ್ಕಾಪಟ್ಟೆ, ಇದನ್ನ ಈಸಿ ಇದೆ, ನಾನು ಬೇಕಾದಂಗೆ ಮಾಡ್ತೀನಿ, ಇದಕ್ಕಿಂತ ಬೇರೆ ಒಂದು ಹೊಸದಿದ್ರೆ ಹೇಳಿ ಅಂತೇಳಿ. ಸೊ ಗೊತ್ತಿದೆ ಸರ್, ನಮಗೂ ವರ್ಕ್ ಮಾಡಿದೀವಿ, ವರ್ಕ್ ಮಾಡ್ತಿದ್ವಿ, ಕ್ಯಾಲೆಂಡರ್ ಸ್ಪ್ರೆಡ್ ಮಾಡ್ತೀವಿ, ಕೆಲವೊಂದು ಝೆಡ್ ಡಿಸೈಡ್ ಆಗ್ತೀವಿ, ಇಲ್ಲಿ ಏನೇನು ಕಾಣ್ತದೆ ಸರ್ ನಾನ್ ಡೈರೆಕ್ಷನಲ್ ಎಲ್ಲವನ್ನೂ ಮಾಡ್ತೀವಿ. ಬಟ್ ಕೆಲವೊಂದು ವಿಷಯಗಳನ್ನ ನಾವು ಕಲಿಯುವಾಗ ತಪ್ಪಾಗಿ ಕಲ್ತಿರ್ತೀವಿ. ಅದನ್ನ ರೆಕ್ಟಿಫೈ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ ಸ್ಲೋ ಹೋಗ್ತಿದ್ದೀನಿ. ಓಕೆ, ಡೋಂಟ್ ವರಿ, ವಿ ಹ್ಯಾವ್ ಒನ್ ಮೋರ್ ಸೆಷನ್ ದಟ್ ನಾ ಅದ್ರ ಬಗ್ಗೆ ಲಿಂಕ್ ಕೂಡ ಕೊಡ್ತೀನಿ. ಟೆಲಿಗ್ರಾಮ್ ಲಿಂಕ್ ಸಪರೇಟ್ ಮಾಡೋಣ ಇದ್ರ ಬಗ್ಗೆನೆ. ನೀವು ಯಾರು ಜಾಯ್ನ್ ಆಗಿದ್ರೆ ಅವರೇ ಮತ್ತೆ ಕೇಳೋ ನಂತರ. ಓಕೆ, ಕ್ವೆಶನ್ ಅನ್ನ
ಓಕೆ, ಸಿ ಇಯರ್ ನಾವು ಇದರ ಬಗ್ಗೆ ತಿಳ್ಕೊಂಡ್ವಾ? ಬುಲಿಶು ಬೇರಿಶು ಸ್ಟ್ರಾಟಜಿ ಮಾಡ್ಲಿಕ್ಕೆ ಬರುತ್ತೆ ನಮಗೆ. ಓಕೆ ಫೈನ್, ಸೂಪರ್ ಫೈನ್. ಓಕೆ, ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಪ್ಲೀಸ್ ಗೋ ಅಂಡ್ ವಾಚ್ ದೋಸ್ ಆಲ್ ಥಿಂಗ್ಸ್. ಓಕೆ, ನೋಡ್ಕೊಳ್ತೀರಿ ಬುಲ್ ಕಾಲ್ ಸ್ಪ್ರೆಡ್ ಏನು ಅಂದ್ರೆ, ಓಕೆ ಬೇರ್ ಕಾಲ್ ಸ್ಪ್ರೆಡ್ ಅಂದ್ರೆ ಏನು, ಓಕೆ ಎಲ್ಲವನ್ನು ಅರ್ಥ ಮಾಡ್ಕೊಳ್ತೀರಿ. ವಿಡಿಯೋ ಪ್ಲೇ ಲಿಸ್ಟ್ ಕೂಡ ಶೇರ್ ಮಾಡ್ತೀನಿ ಅಟ್ ದ ಸೇಮ್ ಟೈಮ್, ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಈಸಿಲಿ ಆಗ್ತಾ ಹೋಗ್ಲಿ. ಅದನ್ನ ಸೇವ್ ಮಾಡ್ಕೊಳ್ರಿ ಪ್ಲೇ ಲಿಸ್ಟ್, ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಈಸಿ ಆಗ್ತದೆ. ಓಕೆ ಫೈನ್, ದೆನ್ ನಾನೇನ್ ಮಾಡ್ತೀನಿ ಈಗ ವಾಪಸ್ ಸ್ವಲ್ಪ ಹೈಯರ್ ಲೆವೆಲ್ ಕರ್ಕೊಂಡು ಹೋಗ್ತೀನಿ. ಏನಪ್ಪಾ ಹೈಯರ್ ಲೆವೆಲ್ ಹೆಂಗ್ ಮಾಡ್ತಾರೆ ಸ್ಟ್ರಾಟಜಿ? ಓಕೆ, ಲೈಕ್ ಐರನ್ ಫ್ಲೈ ಮಾಡ್ತೀವಿ, ಕೆಲವೊಮ್ಮೆ ಐರನ್ ಕಾಂಡರ್ ಮಾಡ್ತೀವಿ, ಓಕೆ ಸ್ಟಾಡಲ್ ಮಾಡ್ತೀವಿ, ಸ್ಟ್ರಾಂಗಲ್ ಮಾಡ್ತೀವಿ. ಕೆಲವೊಮ್ಮೆ ದುಡ್ಡು ಜಾಸ್ತಿ ಆಗ್ತದೆ ನಿಮಗೆ. ಜಾಸ್ತಿ ಜನರಿಗೆ ಇರ್ಬೋದು ಸರ್ ಆಪ್ಷನ್ ಸೆಲ್ಲಿಂಗಿಗೆ ದುಡ್ಡು ಜಾಸ್ತಿ ಬೇಕಾಗುತ್ತೆ ಅಥವಾ ಹೆಜ್ಜಿಂಗಿಗೆ ದುಡ್ಡು ಜಾಸ್ತಿ ಬೇಕಾಗುತ್ತೆ ಅಂತಿದೆ. ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಒನ್. ಓಕೆ, ಲೆಟ್ ಮೀ ಶೇರ್ ದಿಸ್ ಒನ್ ಲಿಂಕ್, ಎಲ್ರಿಗೂ ಶೇರ್ ಮಾಡ್ತಿದ್ದೀನಿ, ಪ್ಲೀಸ್ ಯೂಸ್ ದಿಸ್ ಒನ್. ಓಕೆ, ಸೊ ಇಲ್ಲಿ ಶೇರ್ ಮಾಡಿದೀನಿ ಆಲ್ರೆಡಿ ನಿಮಗೆ ಚಾರ್ಟ್ ಬಾಕ್ಸ್ ಒಳಗಡೆ. ಎಲ್ರಿಗೂ ಬಂದಿದೆಯಲ್ಲ? ಅಟ್ಲೀಸ್ಟ್ ಒಬ್ಬರಿಗೆ ಕೇಳ್ತೀನಿ ಇದನ್ನ. ಸರ್ ಬಂದಿದೆ. ಓಕೆ ಫೈನ್, ಥ್ಯಾಂಕ್ ಯು. ಓಕೆ, ಪ್ಲೀಸ್ ಯೂಸ್ ಇಟ್. ಅದರೊಳಗಡೆ ಎಲ್ಲವನ್ನು ಬಗ್ಗೆ ಹೇಳಿದ್ದೀನಿ ನಾನು. ಒಂದು ವಿಡಿಯೋಸ್ ಇದೆ, ಲೆಟ್ ಮೀ ಶೇರ್ ದಟ್ ಸ್ಕ್ರೀನ್. ಓಕೆ ಸರ್ ಯಾವ ಕ್ವಶನ್ ಸರ್ ಮಾತಾಡ್ಬೋದಾ? ಒನ್ ಸೆಕೆಂಡ್ ಸರ್, ಇಲ್ಲಿ ತೋರಿಸ್ತೀನಿ ಸರ್. ಸಿಯರ್ ಇದರೊಳಗಡೆ ನಾವು ಮಾತಾಡಿದ್ವಿ ಸರ್, ಲೈಕ್ ಆಪ್ಷನ್ ಸ್ಟ್ರಾಟಜಿ ಸೀರೀಸ್ ಅಂತ ಹೇಳಿ ಬೇರ್ ಕಾಲ್ ಬುಲ್ ಸ್ಪಾಟ್ ಬಗ್ಗೆ ಮಾತಾಡಿದ್ವಿ, ಲಾಂಗ್ ಸ್ಟಾಡಲ್, ಶಾರ್ಟ್ ಸ್ಟಾಡಲ್, ಓಕೆ ಇವೆಲ್ಲ ಬಗ್ಗೆ, ಐರನ್ ಕಾಂಡರ್ ಬಗ್ಗೆ ಇದೆ, ರೇಷಿಯೋ ಸ್ಪ್ರೆಡ್ ಬಗ್ಗೆ ಮಾತಾಡಿದ್ವಿ. ಸೊ ಆಪ್ಷನ್ ಸೆಲ್ಲಿಂಗ್ ಮಾಸ್ಟರ್ಸ್ ಕ್ಲಾಸ್ ಕೂಡ ಮಾಡಿದ್ದೀನಿ. ಸೊ ಏನೇನು ಡಿಸ್ಕಷನ್ ಮಾಡಿದ್ವಿ ಎಲ್ಲ ಪಾಯಿಂಟ್ಗಳು ಇದೆ. ಒಂದ್ಸಲ ಹೆಜ್ಜಿಂಗ್ ಬಗ್ಗೆ ಒಂದು ಕ್ಲಾಸ್ ಮೇಂಟೈನ್ ಮಾಡಿದ್ವಿ, ಅದನ್ನು ಕೂಡ ಅದ್ರ ವೆಬಿನಾರ್ ಕೂಡ ಹಾಕಿದ್ದೀನಿ. ಯು ಕ್ಯಾನ್ ವಾಚ್ ದಿಸ್ ಒನ್. ಅಂಡ್ ಕ್ಯಾಲೆಂಡರ್ ಸ್ಪ್ರೆಡ್ ಲೇಟೆಸ್ಟ್ ಆಗಿ ಹಾಕಿದ್ದು. ಓಕೆ, ಇವನ್ನೆಲ್ಲ ಅಬ್ಸರ್ವ್ ಮಾಡಿ ಸರ್. ನಾನೇನ್ ಮಾಡ್ತೀನಿ ಕ್ವಿಕ್ಲಿ. ಓಕೆ, ನಿಮಗೆ ಇವತ್ತು ಮ್ಯಾಕ್ಸಿಮಮ್ ಕವರ್ ಅಂದ್ರೆ ಏನು, ಸ್ಟಾಡಲ್, ಸ್ಟ್ರಾಂಗಲ್ ಮತ್ತೆ ಲೈಕ್ ಬೇರ್ ಕಾಲ್ ಬುಲ್ ಪಾಟ್ಸ್ ಅದೇನ್ ಮಾತಾಡಿದ್ವಲ್ಲ ಅದನ್ನೆಲ್ಲ ಮುಗಿಸ್ಕೊಡ್ತೀನಿ ಕ್ವಿಕ್ಲಿ. ಓಕೆ, ಒಬ್ರು ಯಾರು ಕ್ವೆಶನ್, ಏನ್ ಕ್ವೆಶನ್ ಕೇಳಿದ್ವಿ ಕ್ವಿಕ್ಲಿ? ಸರ್ ಏನಿಲ್ಲ, ಇವಾಗ ನಾವು ಒಂದು ಕಾಲ್ ಅನ್ನ ನಾವು ಬೈ ಮಾಡಿರ್ತೀವಿ ಅಟ್ ದ ಮನಿ, ಮತ್ತೆ ಸ್ವಲ್ಪ ದೂರ ಹೋಗ್ಬಿಟ್ಟು ಒಂದು ಕಾಲ್ ಅನ್ನ ನಾವು ಔಟ್ ಆಫ್ ದ ಮನಿನ ಒಂದು ಸೆಲ್ ಮಾಡಿರ್ತೀವಿ. ಸೊ ಇವಾಗ ನಾವು ಎಕ್ಸಿಟ್ ಮಾಡ್ಬೇಕಾರೆ ಫಸ್ಟ್ ಸೆಲ್ ಮಾಡಿರೋದನ್ನ ಎಕ್ಸಿಟ್ ಮಾಡ್ಬೇಕಾ ಅಥವಾ ಬೈ ಮಾಡಿರೋದನ್ನ ಫಸ್ಟ್ ಎಕ್ಸಿಟ್ ಮಾಡ್ಬೇಕಾ? ಎಸ್, ಗುಡ್ ಕ್ವೆಶನ್ ಸರ್, ಕರೆಕ್ಟ್. ಓಕೆ, ಹಾಕಿ ತೋರಿಸ್ತೀನಿ ಸರ್. ಈಗ ನಾನು ಬುಲಿಶ್ ಇದ್ದೀನಿ. ಓಕೆ, ಬುಲ್ ಕಾಲ್ ಸ್ಪ್ರೆಡ್ ಇದು ಆಟೋಮೆಟಿಕ್ ಕ್ರಿಯೇಟ್ ಆಗ್ತದೆ. ಓಕೆ, ಫಸ್ಟ್ ನೀವು ಮಾರ್ಜಿನ್ ಫೆಸಿಲಿಟಿ ಬೇಕಂದ್ರೆ ಬಾಯಿಂಗ್ ಆಪ್ಷನ್ ಫಸ್ಟ್ ಮಾಡಿ. ಮಾರ್ಜಿನ್ ಫೆಸಿಲಿಟಿ ಬೇಕಂದ್ರೆ ಓಕೆ, ಈಗ 46 ರೂಪಾಯಿ. ನೆಕ್ಸ್ಟ್ ಏನ್ ಮಾಡ್ತೀರಿ, +1 ಫಸ್ಟ್ ಮಾಡಿ, ಆಮೇಲೆ -1 ಮಾಡ್ತೀರಿ. ಯೂಶಲಿ ಮಾತ್ರ ಆಲ್ರೆಡಿ ದುಡ್ಡು ಇದೆ ಅಂದ್ರೆ ನೀವೇನ್ ಮಾಡ್ಬೋದು, ಓಕೆ ನೋಡಿ ಇದನ್ನ ತೆಗೆದಾಕ್ಬಿಟ್ಟು ಫಸ್ಟ್ ಸೆಲೆ ಮಾಡ್ತೀನಿ. ಸಿ ನನ್ನ ಹತ್ರ 1.5 ಲಕ್ಷ ಇಲ್ಲ, ಅಂದ್ರೆ ನಾನೇನ್ ಮಾಡ್ಬೋದು, ಫಸ್ಟಿಗೆ ಬಾಯ್ ಮಾಡಿ ಆಮೇಲೆ ಏನ್ ಮಾಡಿ ಸೆಲ್ ಮಾಡಿ. ಓಕೆನಾ? ಫಸ್ಟ್ ಏನ್ ಮಾಡ್ತೀರಿ, ಇದನ್ನ ಮಾಡಿದ್ರಿ ಏನು, ಬುಲ್ ಕಾಲ್ ಸ್ಪ್ರೆಡ್ 22,550 ಕಾಲ್ ಬೈ ಮಾಡ್ತೀರಿ. ನೆಕ್ಸ್ಟ್ ಏನ್ ಮಾಡ್ತೀರಿ, 22,750 ಕಾಲ್ ನ ಸೆಲ್ ಮಾಡ್ತೀರಿ. ಡನ್. ಓಕೆ, ಈಗ ತೆಗಿಯುವಾಗ ಹೆಂಗೆ, ನಾನು ಎಕ್ಸಿಟ್ ಮಾಡ್ಬೇಕು. ಈಗ ಎಕ್ಸಿಟ್ ಮಾಡಬೇಕು ಹಂಗೆ ಸರ್, ಯು ಹ್ಯಾವ್ ಟು ಎಕ್ಸಿಟ್ ದ ಸೆಲ್ ಪೊಸಿಷನ್ ಫಸ್ಟ್ ಅಂಡ್ ಬೈ ಪೊಸಿಷನ್ ನೆಕ್ಸ್ಟ್. ಯಾವ್ದನ್ನ ಮೊದಲು ತಗೊಂಡಿದ್ರಲ್ಲ ಅದನ್ನ ಲಾಸ್ಟ್ ಎಕ್ಸಿಟ್ ಹೊಡಿತೀರಿ. ಓಕೆ ಓಕೆ ಓಕೆ, ಫಸ್ಟ್ ಇನ್ ಲಾಸ್ಟ್ ಔಟ್. ಇದನ್ನ ನಾವು ಕಂಪ್ಯೂಟರ್ ಸೈನ್ಸ್ ಒಳಗಡೆ ಯಾರು ಓದಿದಿರಲ್ಲ ನಿಮ್ಗೆ ಗೊತ್ತಿರ್ಬೇಕು. ಸಾಫ್ಟ್ವೇರ್ ಇಂಜಿನಿಯರ್, ಇಫ್ ಯು ಹ್ಯಾವ್ FILO ಸ್ಟ್ರಾಟಜಿ ಅಂದ್ರೆ ಲೈಕ್ ಇದನ್ನ ಕ್ಯೂಸ್ ಅಂತ ಡೇಟಾ ಸ್ಟ್ರಕ್ಚರ್ ಒಳಗೆ ಓದ್ತಾ ಇದ್ವಿ ಇದನ್ನ. ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್, ದಟ್ ಇಸ್ ವೈ ಹೇಳ್ತಾ ಇದ್ದೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ 12 ವರ್ಷ ಹಿಂದೆ ಸಾಫ್ಟ್ವೇರ್, ಈಗಲ್ಲ. ಓಕೆ ಫೈನ್, ಈಗ ಅರ್ಥ ಆಯ್ತಾ ನಿಮಗೆ? ಫಸ್ಟ್ ಯಾವ್ದು ಇನ್ ಇದೆ ಅದನ್ನೇ ಲಾಸ್ಟ್ ಔಟ್ ಮಾಡೋದು, ಲಾಸ್ಟ್ ಯಾವ್ದು ಇನ್ ಇದೆ ಅಲ್ಲ ಅದನ್ನ ಫಸ್ಟ್ ಔಟ್ ಮಾಡೋದು. ಎಲ್ಲ ಫಸ್ಟ್ ಬೈ ಮಾಡಿದ್ವಿ, ಆಮೇಲೆ ನೆಕ್ಸ್ಟ್ ಸೆಲ್ ಮಾಡಿರ್ತೀವಿ. ಸೆಲ್ ಮಾಡಿರೋದನ್ನ ಫಸ್ಟ್ ಎಕ್ಸಿಟ್ ಮಾಡಿ ನೆಕ್ಸ್ಟ್ ಬೈ ಮಾಡಿರೋದನ್ನ ಲಾಸ್ಟ್ ಎಕ್ಸಿಟ್ ಮಾಡ್ಬೇಕು. ಎಸ್, ನೀವು ಮಾರ್ಜಿನ್ ಫೆಸಿಲಿಟಿ ಬೇಕಂದ್ರೆ ಈ ರೀತಿ ಮಾಡ್ಬೇಕು ಅಂತ. ಫಾರ್ವರ್ಡ್ ರಿವರ್ಸ್ ಅಷ್ಟೇ. ಓಕೆ, ಇಲ್ಲಾಂದ್ರೆ ನಿಮ್ ಮಾರ್ಜಿನ್ ಫೆಸಿಲಿಟಿ ಬೇಡಪ್ಪ ಅಂತಂದ್ರೆ ನೀವು ಫಸ್ಟ್ ಸೆಲ್ ಮಾಡಿ ಆಮೇಲೆ ಬೈ ಮಾಡಿ, ಯಾರಾದ್ರೂ ಬೇಡ ಅಂದ್ರು. ಇಲ್ಲ ಬೈ ಮಾಡಿ. ಲೆಟ್ ಮೀ ಮ್ಯೂಟ್ ಎವ್ರಿಬಡಿ. ಓಕೆ ಓಕೆ ಫೈನ್. ಓಕೆ, ನಾವ್ ಏನ್ ಮಾಡ್ತೀವಿ ಇದಂತೂ ಗೊತ್ತಾಯ್ತು. ಓಕೆ, ಕೆಲವೊಂದು ಮೊನ್ನೆ ಒಂದು ಸ್ಟ್ರಾಟಜಿ ಮಾಡಿದೆ, ಮೋಸ್ಟ್ ಜನರಿಗೆ 48 ಕ್ವಿಕ್ಲಿ ಕೇಳಿ. ಈಗ ಮಾರ್ಚ್ ಮಂತ್ ಎಕ್ಸ್ಪೈರಿ, ಮಾರ್ಚ್ ಮಂತ್ ಎಕ್ಸ್ಪೈರಿ, ಏಪ್ರಿಲ್ ಮಂತ್ ನಾವು ಸೆಕೆಂಡ್ ವೀಕ್ ಥರ್ಡ್ ವೀಕ್ ನಾವು ಅದನ್ನ ಸೆಲ್ ಮಾಡಿದ್ರೆ, ಎಕ್ಸ್ಪೈರಿ ಸೆಲ್ ಮಾಡಿದ್ರೆ
ಈ ಮಂತ್ ಎಕ್ಸ್ಪೈರಿ ಬೈ ಮಾಡೋದು, ನೆಕ್ಸ್ಟ್ ವೀಕ್ ಅದು ಎಕ್ಸ್ಪೈರ್ ಮಾಡಿದ್ರೆ ನಮ್ಗೆ ಇದೇ ತಿಂಗಳು ಎಕ್ಸ್ಪೈರಿ ಇದು ಬರುತ್ತಾ? ಸರ್ ಅದ್ರ ಬಗ್ಗೆ ಕ್ಯಾಲೆಂಡರ್ ಸ್ಪ್ರೆಡ್ ಅಂತ ವಿಡಿಯೋ ಮಾಡಿದೀನಿ ಸರ್. ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ, ಇಲ್ಲ ಅಂತಿಲ್ಲ. ನಿಮ್ ಪ್ಲೇ ಲಿಸ್ಟ್ ಶೇರ್ ಮಾಡೋದ್ನ ಲಾಸ್ಟಿಗೆ ಅದೇ ಇದೆ, ಲೇಟೆಸ್ಟ್ ಹಾಕಿದ್ದು ಅದನ್ನೇ. ಅದು ಕ್ಯಾಲೆಂಡರ್ ಸ್ಪ್ರೆಡ್ ಅಂತೀವಿ ನಾವು. ಏನ್ ಮಾಡ್ತೀವಿ ಅಂದ್ರೆ ಈ ವಾರದ್ದು ಸೆಲ್ ಮಾಡೋದು, ನೆಕ್ಸ್ಟ್ ವೀಕ್ ಬೈ ಮಾಡೋದು. ಓಕೆ, ಯು ಕ್ಯಾನ್ ಡೂ ದಟ್ ಒನ್. ನನ್ಗೆ ಇಲ್ಲೇ ತೋರಿಸಿ ನೋಡು ಎಲ್ಲಿದೆ. ನಾನ್ ಡೈರೆಕ್ಷನಲ್ ಆಡಮ್ಮ. ಓಕೆ, ಕಾಲ್ ಕ್ಯಾಲೆಂಡರ್ ಇಲ್ಲ ಆಡ್ ಆಗಿಲ್ಲ ಅಂದ್ರೆ ನಾನೇ ತೋರಿಸ್ತೀನಿ. ಲೆಟ್ ಮಿ ಶೋ ದಿಸ್ ಒನ್. ಈ ಸದ್ಯಕ್ಕೆ ನಾಳೆ ನಾನು ಪ್ರಿಫರ್, ಇನ್ ಕೇಸ್ ವಾರ್ ಇರಲಿಲ್ಲ ಅಂದ್ರೆ ನಾನು ಇದನ್ನ ಪ್ರಿಫರ್ ಮಾಡ್ತಾ ಇದ್ದೆ. ವಿಟ್ ಇಸ್ ದಿಸ್ ಒನ್. ಇದನ್ನ 22,500 ಕಾಲ್ ಸೆಲ್ ಮಾಡ್ತಾ ಇದ್ದೆ. ವಾರ್ ಇರ್ಲಿಲ್ಲ ಅಂದ್ರೆ ಅಥವಾ ಏನೋ ಸಿಚುಯೇಷನ್ ಅಷ್ಟು ಡಿಫಿಕಲ್ಟ್ ಇರ್ಲಿಲ್ಲಪ್ಪ ಅಂದ್ರೆ ವಿ ಕುಡ್ ಹ್ಯಾವ್ ಕ್ರಿಯೇಟೆಡ್ ದಿಸ್ ಒನ್. ಇದನ್ನ ಕ್ರಿಯೇಟ್ ಮಾಡಬಹುದಿತ್ತು. ರೇಂಜ್ ಕೂಡ ಚೆನ್ನಾಗಿದೆ. ಓಕೆ, 550 ಇದೆ. ಸೆಕೆಂಡ್ 500 ಅರ್ಧ ಮನಿ ತಗೊಂಡ್ರೆ ಇದು ಹಾರಿಜೆಂಟಲ್ ಸ್ಪ್ರೆಡ್ ಆಗಬೇಕು. ಓಕೆ, ಹಾರಿಜೆಂಟಲ್. ಓಕೆ, ಎಕ್ಸಾಕ್ಟ್ಲಿ ದಿಸ್ ಒನ್. ಓಕೆ, ಮಾರ್ಕೆಟ್ ಇದೇ ರೇಂಜ್ ಒಳಗಡೆ ಇದ್ರೆ ನಾನು ದುಡ್ಡು ಮಾಡ್ಬೋದಿತ್ತು. ಇದು ಕಾಲ್ ಒಳಗಡೆ ನಾನು ಕ್ಯಾಲೆಂಡರ್ ಸ್ಪ್ರೆಡ್ ಮಾಡ್ಕೊಂಡಿದ್ದು. ತಗೊಂಡಿರೋದು ಯಾವ್ದು ಸರ್? 22,500 ಕಾಲ್ ನ ಬೈ ಮಾಡಿದ್ದೀನಿ. ಓಕೆ, ಅಂಡ್ 22,500 ಕಾಲ್ ಈ ವಾರದನ್ನ ಸೆಲ್ ಮಾಡಿದ್ದೀನಿ. ಓಕೆ, ಇದ್ರೊಳಗೆ ಡಿಕೆ ಇರುತ್ತೆ, ಇದ್ರೊಳಗೆ ಕೂಡ ಡಿಕೆ ಇರುತ್ತೆ. ಬಟ್ ಇದಕ್ಕೆ ಟೈಮ್ ಇದೆ, ಇದಕ್ಕೆ ಟೈಮ್ ಕಮ್ಮಿ ಇದೆ. ಓಕೆ, ಇದನ್ನ ನಾನು ಮಾಡ್ಬೋದು, ಡೋಂಟ್ ವರಿ. ಅದನ್ನ ನಾನು ವಿಡಿಯೋ ಕೂಡ ಕ್ರಿಯೇಟ್ ಮಾಡಿದ್ವಿ. ಜಸ್ಟ್ ಗೋ ಅಂಡ್ ವಾಚ್ ಇಟ್. ಓಕೆ, ಅದನ್ನ ನೋಡ್ಕೊಳ್ರೆ ನಿಮ್ಗೆ ಐಡಿಯಾ ಬರ್ತದೆ. ಓಕೆ, ಫೈನ್. ನೆಕ್ಸ್ಟ್ ತಗೊಳ್ಳಿ. ನನಗೆ ಇನ್ನೊಂದು ಐಡಿಯಾ ಇದೆ ಸರ್, ಅದನ್ನ ನಿಮ್ಗೆ ಹೇಳಿದ್ರೆ ಏನ್ ಇದಲ್ಲ ಕೇಳ್ಬೋದಲ್ಲ? ಡೌಟ್ ಕ್ವಿಕ್ಲಿ ಕೇಳಿ ಸರ್. ಸರ್, ಈಗ ನಮ್ದು ಏಪ್ರಿಲ್ ಮಂತ್ ಅಲ್ಲ, ಹಾ, ಏಪ್ರಿಲ್ ಮಂತ್ ಫ್ಯೂಚರ್ ನ ಬೈ ಮಾಡಿ ಇನ್ ಮನಿ ಪಿ ನ ಒಂದು 1000 ಬೈ ಮಾಡಿದ್ರೆ ಅದು ಮಂತ್ಲಿ ಸ್ಯಾಲರಿ ಇದಾಗಲ್ಲ? ಓಕೆ, ನೀವೇನ್ ಹೇಳ್ತೀರಿ ಫ್ಯೂಚರ್ಸ್? ಸರ್ ಅವನ್ನೆಲ್ಲ ಡಿಸ್ಕಷನ್ ಮಾಡೋಣ, ಬಿಕಾಸ್ ನಾವು ಅಲ್ಲಿ ಬಂದಿಲ್ಲ. ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ದೀನಿ. ಯು ಅಂಡರ್ಸ್ಟ್ಯಾಂಡಿಂಗ್? ನೀವೇನ್ ಹೇಳ್ತಿದ್ದಾರೆ ಅಂದ್ರೆ, ಎಸ್ ಸರ್ ನಾನು ಫ್ಯೂಚರ್ ತಗೊಳ್ತೀನಿ ಅಂತಾರೆ. ಓಕೆ, ಲೆಟ್ ಮೀ ಶೋ. ಅಂದ್ರೆ ಮಂತ್ಲಿ ಸ್ಯಾಲರಿ ಅಂದ್ರಲ್ಲ, ಅದು ಏನ್ರ ವರ್ಕ್ ಮಾಡ್ಬೋದು ಸರ್. ಈಗ ನೋಡಿ, ನಿಮಗೆ ಫ್ಯೂಚರ್ ಬೈ ಮಾಡಿದ್ರೆ, ನೆಕೆಡ್ ಫ್ಯೂಚರ್ ಬೈ ಮಾಡಿದ್ರೆ ನನಗೆ ಎಷ್ಟು ಖರ್ಚು ಹತ್ತಪ್ಪ ಅಂದ್ರೆ 1,30,000 ರೂಪಾಯಿ ಹತ್ತದ. ಓಕೆ, ನೆಕೆಡ್ ಇದು 50% ಇಸ್ ಯುವರ್ ಪ್ರಾಬಬಿಲಿಟಿ. ನಾನು ಏನ್ ಮಾಡ್ತೇನೆ ಅಂದ್ರೆ ಅದಕ್ಕೆ 22,600 ಅಥವಾ 22,500 ಒಂದು ಪುಟ್ ತಗೊಂಡ್ಬಿಡ್ತೀನಿ. ಇನ್ ಕೇಸ್ ನಾಳೆ ಮಾರ್ಕೆಟ್ ಕೆಳಗಡೆ ಬಿದ್ರೆ ನಾನು ಒಂದು ಹೆಜ್ ಇರ್ಲಪ್ಪ, ಹೆಜ್ ಅಂತೂ ಆಯ್ತು. ಅಂದ್ರೆ ಅನ್ಲಿಮಿಟೆಡ್ ಅಂತೂ ಇಲ್ಲ, ಮ್ಯಾಕ್ಸಿಮಮ್ ಲಾಸ್ ಇಷ್ಟೇ, ಅದು -12,000. ಓಕೆ, ಇಲ್ಲಿ ನನಗೆ ಮಾರ್ಜಿನ್ ಕೂಡ ಎಷ್ಟು ಆಗ್ತದೆ? 40,000 ರೂಪಾಯಿ ಆಗ್ತದೆ. ಫೈನ್. ಕೊಡೆ ನಮಗೆ ಫಸ್ಟ್ ಫ್ಯೂಚರ್ ಟ್ರೇಡ್ ಮಾಡ್ಬೇಕಂದ್ರೆ ಅಷ್ಟು ದುಡ್ಡು ಇಲ್ಲಪ್ಪ ಅಂದ್ರೆ ಯು ಬೈ ದ ಹೆಜ್ ಫಸ್ಟ್ ಅಂಡ್ ದೆನ್ ಯು ಆಲ್ಸೋ ಬೈ ದಿಸ್ ಒನ್. ಯು ವಿಲ್ ಹ್ಯಾವ್ ಅ ಲೆಸ್ಸರ್ ಅಮೌಂಟ್ ಆಫ್ ಮಾರ್ಜಿನ್, ಕಡಿಮೆ ಮಾರ್ಜಿನ್ ಯೂಸ್ ಮಾಡ್ಬೋದು. ಇದಕ್ಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಗೆ ಫ್ಯೂಚರ್ ಗೆ ಇದಾಗುತ್ತಾ? ಇದು ಏನಂದ್ರೆ ಫ್ಯೂಚರ್ಗೆ ಫ್ಯೂಚರ್ಗೆ ನಿಮಗೆ ಗ್ರಿಕ್ಸ್ ಪ್ರಾಬ್ಲಮ್ ಅಷ್ಟು ಬರೋದಿಲ್ಲ ಸರ್. ನೋಡಿ, ಇಲ್ಲಿ IV ಏನು 0 ಇದೆ, ಥೀಟಾ 0, ಗಾಮಾ 0, ವೇಗಾ 0. ಯು ಹ್ಯಾವ್ ಪ್ರಾಬ್ಲಮ್ ವಿತ್ ದಿಸ್ ಆಪ್ಷನ್ಸ್ ಓನ್ಲಿ. ಒಮ್ಮೊಮ್ಮೆ ಎಕ್ಸಿಟ್ ಆಗ್ಬಿಡುತ್ತೆ ಸರ್ ಅದು. ಇದು ಏನಂದ್ರೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಗೆ ಆಟೋಮೆಟಿಕ್ ಎಕ್ಸಿಟ್ ಆಗ್ಬಿಡುತ್ತೆ. ಹೆಂಗೆ ಆಗತ್ತೆ? ನೀವು ಟ್ರೇಡ್ ತಗೊಂಡಿದ್ರೆ ಎಕ್ಸಿಟ್ ಹೆಂಗೆ ಆಗುತ್ತೆ? ಓಕೆ, ನಿಮ್ಮಲ್ಲಿ ಮಾರ್ಜಿನ್ ಇದ್ರೆ ಅಂತೂ ಕಂಟಿನ್ಯೂ ಇದು ಪ್ರಾಬ್ಲಮ್ ಇಲ್ವೇ ಇಲ್ಲ. ನಿಮ್ ದಿಕ್ನಲ್ಲಿ ಇದೆ ಅಂದ್ರೆ ಪ್ರಾಬ್ಲಮ್ ಇಲ್ವಲ್ಲ, ಯಾಕೆ ಎಕ್ಸಿಟ್ ಆಗುತ್ತದ? ದಿಕ್ನೇ ಅಪೋಸಿಟ್ ಹೊಂಟಂದ್ರ ಸರ್. ಓಕೆ, ನಿಮ್ಮ ಹತ್ರ ಮಾರ್ಜಿನ್ ನಿಮ್ಗೆ ಏನಾದ್ರು ಇಶ್ಯೂ ಕಂಡ್ರೆ ಅವಾಗ ತಾನಾಗೆ ಬ್ರೋಕರ್ ಅದನ್ನ ಸ್ಕ್ವೇರ್ ಆಫ್ ಮಾಡ್ಬೋದು ಹೊರತು. ಓಕೆ, ಅಲ್ಲ, ಇಲ್ಲಾಂದ್ರೆ ಸುಮ್ನೆ ಹೋಗುದಿಲ್ಲ ಸರ್. ಇಫ್ ಯು ಬೈ ದಿಸ್ ಒನ್ 22,500 ಅಂತ ಈ ರೀತಿ ಏನಾದ್ರು ನೀವು ಏನಾದ್ರು ಬೈ ಮಾಡಿದ್ರೆ ನಿಮ್ಗೆ ಅವ್ರಿಗೂ ಬ್ರೋಕರ್ ಗೊತ್ತಾಗುತ್ತೆ ಇವನು ಹೆಜ್ ತಗೊಂಡಿದ್ದಾನೆ, ಮ್ಯಾಕ್ಸಿಮಮ್ ಹೋದ್ರೆ ಇಷ್ಟು ಲಾಸ್ ಹೋಗ್ತದೆ ಅಂತ ಗೊತ್ತಿದೆ. ಓಕೆ, ನಿಮ್ಮ ಹತ್ರ 1 ಲಕ್ಷ ಇದೆ ಅಂತ ಕೊಡ್ರಿ, ಅದ್ರ 12,000 ಹೋಗ್ತದೆ ಅಂತ ಅವನಿಗೂ ಗೊತ್ತಿರುತ್ತೆ, ಅವ ಏನು ಸ್ಕ್ವೇರ್ ಆಫ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಓಕೆ, ನೀವೇನ್ ಮಾಡಿರ್ತೀರಿ? 1,25,000 ಎಕ್ಸಾಕ್ಟ್ಲಿ ಇಟ್ಕೊಂಡಿರ್ತೀರಿ, ಒಂದು ಫ್ಯೂಚರ್ ಪೊಸಿಷನ್ ತಗೊಂಡಿರ್ತೀರಿ, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ. ಸೊ ಅನ್ಲಿಮಿಟೆಡ್ ಲಾಸ್ ನಲ್ಲಿ ಹೋಗ್ತೀರಿ ನೀವು. ಸೊ ಹಿ ಮೈಟ್ ಬಿ ಅಟ್ ದಟ್ ಟೈಮ್ ಬ್ರೋಕರ್ ಮೇ ಬಿ ಸ್ಕ್ವೇರ್ ಆಫ್ ಮಾಡ್ತಾನೆ. ಓಕೆ, ಎನಿವೆ ಲೆಟ್ಸ್ ಕಂಟಿನ್ಯೂ ದಿಸ್ ಒನ್. ಓಕೆ, ಕಂಟಿನ್ಯೂ ಮಾಡೋಣ. ಓಕೆ, ಬುಲ್ ಕಾಲ್ ಸ್ಪ್ರೆಡ್, ಬೇರ್ ಕಾಲ್ ಸ್ಪ್ರೆಡ್ ಬಗ್ಗೆ, ಓಕೆ, ಬೇರಿಶ್ ಪುಟ್ ಸ್ಪ್ರೆಡ್ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದೀವಿ. ಸೊ ಇಲ್ಲಿ ಬಹಳಷ್ಟು ಇದೆ, ಇನ್ಯೂಮರಬಲ್ ಇದೆ ನೋಡ್ಕೊಳ್ರಿ. ಲಾಂಗ್ ಐರನ್ ಫ್ಲೈ, ಶಾರ್ಟ್ ರನ್ ಫ್ಲೈ, ಡಬಲ್ ಫ್ಲೈ, ಇವೆಲ್ಲವಿದೆ. ಎಲ್ಲವನ್ನು ಸಂದರ್ಭ ತಕ್ಕಂಗೆ ಮಾಡ್ಕೋದಿರ್ತದೆ. ಸೊ ಮೊನ್ನೆ ಮಾಡೋದಕ್ಕೆ ನಾನು ಕ್ಯಾಲೆಂಡರ್ ಸ್ಪ್ರೆಡ್ ಮಾಡೋದಕ್ಕೆ ಒಂದು ರೀಸನ್ ಇತ್ತು, ಬಿಕಾಸ್ IV ಕೂಡ ಕಡಿಮೆ ಇದ್ದ. ಸೊ 108 ರೀಸನ್ ಇದೆ, ಅದನ್ನ ಓವರ್ ದ ಟೈಮ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಏನ್ ಮಾಡ್ತೀರಿ ಅಂದ್ರೆ, ಯೂಶಲಿ ನಿಮ್ಗೆ ಎಲ್ರಿಗೂ ಗೊತ್ತಿರೋದು, ಓಕೆ, ನಾನ್ ಡೈರೆಕ್ಷನಲ್ ಅಂದ್ರೆ ಯು ಕ್ಯಾನ್ ಡೂ ಶಾರ್ಟ್ ಸ್ಟ್ರ್ಯಾಂಗಲ್. ನಾನು ವಿಡಿಯೋ ಒಳಗೆ ಇದನ್ನ ಹೇಳ್ತೀನಿ, ಶಾರ್ಟ್ ಸ್ಟ್ರ್ಯಾಂಗಲ್ ಮಾಡಿ ಆರಾಮಾಗಿ ಕುತ್ಕೊಳ್ರಿ ಇನ್ ಕೇಸ್ ಮಾರ್ಕೆಟ್ ರೇಂಜ್ ಬೌಂಡ್ ಇದ್ರೆ. ಇಲ್ಲೇನಾಗುತ್ತೆ, ಮಾರ್ಕೆಟ್ ಯೂಶಲಿ ಸಡ್ವೇ ಇದ್ರೆ 75% ಸಡ್ವೇ ಇದ್ರೆ
ಇದ್ದೇ ಇರ್ತದೆ, 75% ಆಫ್ ಚಾನ್ಸ್ ಸೈಡ್ ವೇ ಇರ್ತದೆ. ನಿಮಗೆ ಏನಾಗುತ್ತೆ ಸಿಆರ್ ಅದನ್ನು ಕೂಡ ತೋರಿಸ್ತದೆ, ಪ್ರಾಬಬಿಲಿಟಿ ಇಲ್ಲಿ 70% ಇದೆ. ಸೊ ಇಲ್ಲಿ ಪ್ರಾಬಬಿಲಿಟಿ ಪ್ರಾಫಿಟ್ ಕೂಡ ಸ್ವಲ್ಪ ಚೆನ್ನಾಗಿದೆ, ಬಟ್ ಮಾರ್ಜಿನ್ ಕೂಡ ಚೆನ್ನಾಗಿದೆ. ಮಾರ್ಕೆಟ್ ಇದೇ ರೇಂಜ್ ಒಳಗೆ ಇದ್ರೆ ಎಕ್ಸ್ಪೈರಿ ದಿನ ನಿಮಗೆ ಇಷ್ಟು ಅಮೌಂಟ್ ಅಂತೂ ಸಿಗೋದು ಗ್ಯಾರಂಟಿ, 5400 rupees. ಇಫ್ ದ ಬ್ರೇಕ್ ಇವನ್ ಒಳಗಡೆನೆ ಇದ್ರೆ, ಬ್ರೇಕ್ ಇವನ್ ದಾಟಿದ್ರೆ ಪ್ರಾಬ್ಲಮ್ ಇದೆ. ಇದು ನಾವಿಂತೀವಿ ಶಾರ್ಟ್ ಸ್ಟ್ರ್ಯಾಂಗಲ್ ಅಂತೀವಿ. ಕನ್ನಡದಲ್ಲಿ ಆಕ್ಚುಲಿ ವರ್ಡ್ ಯೂಸ್ ಮಾಡ್ಬೇಕಂದ್ರೆ ಸ್ಟ್ರ್ಯಾಂಗಲ್ ಅಂದ್ರೆ ಕತ್ತುಸುವಿಕೆ ಅಂತಾರೆ ಅದಕ್ಕೆ. ಓಕೆ, ದಟ್ ಇಸ್ ವೈ ಐ ಆಮ್ ನಾಟ್ ಯೂಸಿಂಗ್ ದಟ್ ಕನ್ನಡ ವರ್ಡ್ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಇಂಗ್ಲಿಷ್ ವರ್ಡ್ ಯೂಸ್ ಮಾಡ್ತೀನಿ. ಸ್ಟ್ರ್ಯಾಂಗಲ್ ಅಂದ್ರೆ ಓಕೆ, ದಟ್ ಇನ್ ಕೇಸ್ ಮಾರ್ಕೆಟ್ ಇದೇ ರೇಂಜ್ ಒಳಗಡೆ ಇದ್ರೆ ಟ್ರೇಡ್ ಮಾಡೋದಕ್ಕೆ ಓಕೆ. ಜಾಸ್ತಿ ಜನ ನೀವೇನು ಆಬ್ವಿಯಸ್ಲಿ ಜಾಬ್ ಸೀಕರ್ಸ್ ಇದ್ದೀರಿ. ನಾನು ಪ್ರಿಫರ್ ಏನ್ ಮಾಡ್ತೀನಿ ಅಂದ್ರೆ ಯೂಶಲಿ ಯು ವಾಚ್ ಅಂಡ್ ಡೂ ದಿಸ್ ಒನ್ ಓನ್ಲಿ, ಸ್ಟಾರ್ಟ್ ಸ್ಟ್ರ್ಯಾಂಗಲ್ ಮಾಡಿ. ಜಾಸ್ತಿ ಜನರಿಗೆ ಇದನ್ನೇ ಪ್ರಿಫರ್ ಮಾಡ್ಲಿಕ್ಕೆ ಹೇಳ್ತೀನಿ. ಓಕೆ, ಮೋಸ್ಟ್ ಆಫ್ ದ ಸ್ಟಾಕ್ಸ್ ನಲ್ಲಿ ಓಕೆ ಅದರ ರೇಂಜ್ ನೀವು ಒಂದ್ಸಲ ಸ್ಟಡಿ ಮಾಡ್ಬಿಟ್ರೆ, ಲೈಕ್ ಯಾವ್ದೋ ಒಂದು ಸ್ಟಾಕ್ ತಗೊಳ್ರಿ, ITCನೋ ರಿಲಯನ್ಸೋ ಲಿಕ್ವಿಡ್ ಇರೋದು ಆಪ್ಷನ್ಸ್ ತಗೊಳ್ಳಿ. ನಿಮ್ಗೊಂದು ಸೆಟಪ್ ಗೋಲ್ ಮಾಡ್ಕೊಳ್ಳಿ. ಯಾವ ರೀತಿ? ಗೋ ಟು ITC, ಲೆಟ್ ಮೀ ಶೋ ಯು ಮೈ ಇನ್ವೆಸ್ಟೆಡ್ ITC. ಓಕೆ, ಎಷ್ಟು ಸಲ ನಾನು ಏನೇನು ಮೇಂಟೈನ್ ಮಾಡಿದ್ದೀನಿ ತೋರಿಸ್ತೇನೆ. ಡೇ ಆಂಗಲ್ ಅಲ್ಲಿ ಬರ್ತೀನಿ, ಇದು ವಾರದ ಪರ್ಸ್ಪೆಕ್ಟಿವ್ ಮಾಡ್ತೀನಿ. ಓಕೆ, ನಿಮಗೊಂದು ರೇಂಜ್ ತೋರಿಸ್ತೀನಿ, ಅಬ್ಸರ್ವ್ ಮಾಡಿ. ಓಕೆ, ರೇಂಜು ಎಷ್ಟಿದೆ ಸರ್? ಎಲ್ಲಿಂದ ಇದು? 8th ಫೆಬ್ರವರಿಯಿಂದ ಹಿಡಿದು ಏಪ್ರಿಲ್ ವರೆಗೂ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳಾಯ್ತು ಸರ್ ಸ್ಟ್ರ್ಯಾಂಗಲ್ ವರ್ಕ್ ಆಗ್ತಾ ಇದೆ ಇದರೊಳಗಡೆ. ಸ್ಟ್ರ್ಯಾಂಗಲ್ ಬಿಕಾಸ್ ಮಾರ್ಕೆಟ್ ಇದೇ ರೇಂಜ್ ಒಳಗಿದೆ. 400 ಕೆಳಗಡೆ ಹೋಗ್ತಾ ಇಲ್ಲ. ರೌಂಡ್ ನಂಬರ್ ಸೈಕಾಲಜಿ, ದಟ್ ಐ ಆಮ್ ಸೆಲ್ಲಿಂಗ್ ಇಟ್. ಅದ್ರೊಳಗೆ 380 390 ಪುಟ್ ಸೆಲ್ ಮಾಡ್ತಿದೀವಿ. ಓಕೆ, ಮೇಲ್ಗಡೆ ಹೋಗ್ತಾ ಇಲ್ಲ, ಅದಕ್ಕೆ ಫಿಬೋನಸಿ ಹಾಕೊಂಡು ಕೂತ್ಕೊಂಡಿದ್ದೀನಿ. ಲೆಟ್ ಮಿ ಶೋ ಯು. ಓಕೆ, 50% ಮಾರ್ಕೆಟ್ ದಾಟ್ತಾ ಇಲ್ಲ. ಸೊ ಅದಕ್ಕೋಸ್ಕರ 440. ಓಕೆ, ಕೆಲವೊಮ್ಮೆ ಸ್ವಲ್ಪ ಡೀಪ್ ಬಂದು 435 ಇದನ್ನು ಕೂಡ ಸೆಲ್ ಮಾಡ್ತಿದೀವಿ. ಸೊ ಕೆಲವೊಂದು ವಿಷಯಗಳು ನಿಮ್ಗೆ ಗೊತ್ತಿದೆ, ಮಾರ್ಕೆಟ್ ಇದ್ರ ಮೇಲೆಗಡೆ ಹೋಗೋದಿಲ್ಲ, ಇದ್ರ ಕಡೆ ಕೆಳಗಡೆ ಬೀಳೋದಿಲ್ಲ, ಇದೇ ಇದ್ರೊಳಗಡೆ ರೇಂಜ್ ಒಳಗೆ ಇರುತ್ತೆ. ಐ ಕ್ಯಾನ್ ಕ್ರಿಯೇಟ್ ದಿಸ್ ಒನ್. ಓಕೆ, ಕೆಲವೊಮ್ಮೆ ಏನ್ ಮಾಡ್ತೀವಿ, ಒಂದಿಷ್ಟು ರೇಂಜ್ ಒಳಗೆ ಸ್ಟಡಿ ಮಾಡಿರ್ತೀವಿ. ಲೆಟ್ ಮಿ ಶೋ ಯು ವಾಚ್ ಲಿಸ್ಟ್. ಓಕೆ, ಲೈಕ್ ಏಷ್ಯನ್ ಪೇಂಟ್ ನಡ್ಕೊಳ್ಳಿ. ಎಷ್ಟು ದಿನ ಆಯ್ತು ಸರ್ ಇದು ರೇಂಜ್ ಒಳಗೆ ಬಿದ್ಕೊಂಡು? ವಿದಿನ್ ದಿಸ್ ಫ್ರಂಟ್ ರೇಂಜ್ 6% ರೇಂಜ್ ಒಳಗಿದೆ. ಏನ್ ಮಾಡಿದ್ರು ಮಾರ್ಕೆಟ್ ಇಲ್ಲಿ ಕೊಳಿತಾನೆ ಕೂತ್ಕೊಂಡಿದೆ. ನಾವೇನ್ ಮಾಡೋದು? ಇದಕ್ಕಿಂತ ಜಸ್ಟ್ 1% ದೂರ 2700 3000 ಈ ಕಡೆ ಕಾಲ್ ಸೆಲ್ ಮಾಡ್ತೀರಿ, ಈ ಕಡೆ ಪುಟ್ ಸೆಲ್ ಮಾಡ್ತೀರಿ. ನಿಮಗೆ ಏನ್ ಬೇಕು? ಮಾರ್ಕೆಟ್ ಇದು ರೇಂಜ್ ಒಳಗೆ ಇರೋದು ಅಷ್ಟೇ ಬೇಕು, ಸುಮ್ಮನೆ ಮಲ್ಕೊಳ್ಳೋದಷ್ಟೇ. ಓಕೆ, ಇಲ್ಲ ನಮ್ಗೆ ಹೆದರಿಕೆ ಇದೆ ಅಂದ್ರೆ ಮಾತ್ರ ಅದಕ್ಕೆ ಹೆಜ್ಜಿಂಗ್ ಕೊಡ್ತೀರಿ. ಹೆಜ್ಜಿಂಗ್ಗೆ ಯಾವ ರೀತಿ ಕೊಡ್ತೀರಿ? ನನಗೆ ಹೆದರಿಕೆ ಏನಿದೆ ಸರ್, ಮಾರ್ಕೆಟ್ ಕೆಳಗಡೆ ಬೀಳುವ ಹೆದರಿಕೆ ಇದೆ ಅಂದ್ರೆ ಯು ಬೈ ದಿಸ್ ಒನ್ 22,100 ಕಾಲ್ ಪುಟ್ ತಗೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ಸೊ ಅವಾಗ ಹೆಂಗ್ ಕಾಣುತ್ತೆ ಮಾರ್ಕೆಟ್? 22,100 ತಗೊಂಡ್ರೆ ಸಿ ಕೆಳಗಡೆ ಒಂದು ಡಿಫೈನ್ಡ್ ಲಾಸ್ ಆಯ್ತು. ಗೆಟಿಂಗ್ ಓಕೆ ಸರ್. ಮೇಲ್ಗಡೆ ಹೆದರಿಕೆ 23,050 ಅಲ್ಲಿ ಬ್ರೇಕ್ ಇವನ್ ತೋರಿಸ್ತದೆ ನಿಮಗೆ ಆಟೋಮೆಟಿಕಲಿ. ಓಕೆ, ಒನ್ ಸೆಕೆಂಡ್, ಇದನ್ನ ಪ್ರಾಪರ್ ಆಗಿ ಹೆಜ್ ಮಾಡಿಲ್ಲ ನಾನು. ಓಕೆ, 23,100 ರೈಟ್. ಸಿ ಬಟ್ ನನಗೆ ರಿಟರ್ನ್ ಏನಾಗ್ತದೆ 1,620 ಅಷ್ಟೇ. ಇದು 3,380 ಇದೆಲ್ಲ, ಇದು ಯಾವಾಗ ನಿಮ್ಗೆ ಲಾಸ್ ಆಗೋದು? 22,168 ಕೆಳಗಡೆ 23,032 ಮೇಲ್ಗಡೆ ದಾಟಿದ್ರೆ ಮಾತ್ರ. ಇಲ್ಲಾಂದ್ರೆ ಇದು ಪ್ರಾಬ್ಲಮ್ ಇಲ್ಲ. 1,600 ಅಂತೂ ಗಳಿಸೋದೆ, ಅವಾಗ ನನ್ನ ಮಾರ್ಜಿನ್ ಕಮ್ಮಿನೂ ಹತ್ತದೆ, 51-52 ಸಾವಿರ ಆಗ್ತದೆ. ಬಟ್ ನನಗೆ ಬರ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಜಾಸ್ತಿ ಜನ ಏನ್ ಮಾಡ್ತೀವಿ, ಓಕೆ ಅನ್ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ವಿಚಾರ ಮಾಡ್ತೀವಿ. ನಾನು ಎಕ್ಸ್ಪೆಕ್ಟ್ ಮಾಡೋದು 3 to 4% ವಿಚಾರ ಮಾಡಿ. ನಾನು ಅಂತ ಹೇಳ್ತಾ ಇಲ್ಲ, ಎವ್ರಿ ಗುಡ್ ಟ್ರೇಡರ್ ಕ್ಯಾನ್ ಎಕ್ಸ್ಪೆಕ್ಟ್ 3 to 4% ಇಸ್ ಅ ಗುಡ್ ಅಂಡ್ ಬೆಸ್ಟ್ ಇನ್ಕಮ್ ಪರ್ ವೀಕ್ ಅಂತ ಥಿಂಕ್ ಮಾಡಿ. 3 to 4% ನಿಮ್ ಕ್ಯಾಪಿಟಲ್ ಮೇಲೆ 3,000-4,000 ಬರ್ತಾ ಇದೆ. Okay, if you put it for 4 weeks compulsory consistently, it's a 12,000 rupees. 12,000 rupees. ಓಕೆ, 1 ಲಕ್ಷಕ್ಕೆ 12,000 ಗಳಿಸ್ತಾ ಇದ್ರಿ. ಓಕೆ, ಅದನ್ನೇ ನೀವು 1 ವರ್ಷಕ್ಕೆ ಮಾಡಿದ್ರೆ 144 ಗಳಿಸ್ತಾ ಇದ್ರಿ. ಯು ಹ್ಯಾವ್ ಡಬಲ್ಡ್ ಯುವರ್ ಇನ್ಕಮ್. ಅದನ್ನ ನಾನು ಪ್ರಿಫರ್ ಮಾಡಲ್ಲ. ನಮಗೇನ್ ಬೇಕು? 1 ಲಕ್ಷ ತಗೊಂಬಂದಿಪ್ಪ ಅಂದ್ರೆ ಆಪ್ಷನ್ ಬೈಯಿಂಗ್ ಆದ್ರೂ ಮಾಡ್ಲಿ, ಏನಾದ್ರೂ ಮಾಡ್ಕೊಳ್ಳಿ. ನನಗೆ ನೆಕ್ಸ್ಟ್ ಡೇ ಅಂದ್ರೆ ಒಂದು 50,000 ಪ್ರಾಫಿಟ್ ಆಗಬೇಕು, ಒಂದು 8,000 ಆಗಬೇಕು, 10,000 ಆಗಬೇಕು. ಡೈಲಿ ಆಗಲ್ಲ ಸರ್. ಆಗತ್ತೆ, ಇಲ್ಲ ಅನ್ನೋದಿಲ್ಲ. ನಾನು ಕೂಡ ಮಾಡ್ತೀವಿ, ಮಾಡೇ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಡೈಲಿ ಆಗೋದಿಲ್ಲ.
ನಿಮ್ಮ ಎಕ್ಸ್ಪೆಕ್ಟೇಷನ್ ಲೋ ಇರಲಿ. ಬಂದಿದ್ದೆಲ್ಲ ದೇವ್ರ ಇಚ್ಛೆ ಬಂದಿದೆಪ್ಪ. ಓಕೆ, ನಮ್ಮ ಎಕ್ಸ್ಪೆಕ್ಟೇಷನ್ ಕಡಿಮೆ ಇಲ್ಲ. ಮಿನಿಮಮ್ ಅಂದ್ರೆ ಇಷ್ಟು ಗಳಿಸ್ತೀನಪ್ಪ ಅಂತ ಮೈಂಡ್ ನಲ್ಲಿ ಬರ್ರಿ. 1,00,000ಕ್ಕೆ ನಾನು 3% ಗಳಿಸ್ತೀನಪ್ಪ, ಸಾಕು, ನನಗೆ ಇಷ್ಟೇ ಸಾಕು ಅಂತ ವಿಚಾರ ಮಾಡಿ ಬನ್ನಿ. ಮೇಲೆಗಡೆ ಬಂದಿದ್ದೆಲ್ಲ ಫ್ರೀ ರನ್, ಹಿಂಗ್ ಮಾಡಿ. ಸೊ ಸೈಕಾಲಜಿ ನಿಮ್ಮ ನೀವು ಬಿಲ್ಡ್ ಮಾಡ್ತಿದ್ದೀರಿ ಇಲ್ಲಿ. ಓಕೆ, ದ ಸಬ್ಕಾನ್ಶಿಯಸ್ ಮೈಂಡ್ ಹ್ಯಾಸ್ ಟು ಡೆವಲಪ್ ನಾವು. ಹೌ? ಬೈ ಯೂಸಿಂಗ್ ದಿಸ್ ಕೈಂಡ್ ಆಫ್ ಮೆಂಟಾಲಿಟಿ. ನಮ್ಮ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಂದ ಮಾರ್ಕೆಟ್ ಇಂದ ದುಡ್ಡು ಕಡ್ಕೊಳ್ತಿದೀವಿ. ನೀವು ಪ್ರಿಫರೆನ್ಸ್ಲಿ ಏನ್ ಮಾಡಿ ಸರ್, ಈಗ ಗೊತ್ತಾ ನೀವ್ ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ, ಪ್ರತಿಯೊಬ್ರು ಸ್ಟೆಪ್ ಮೂಲಕ ಏನಾಗುತ್ತೆ, ಮನೆಯಲ್ಲಿ ಹತ್ತಿರಿ ಅಂದ್ರೆ ಮೇಲ್ಗಡೆ ಹತ್ತಿರಿ, ಒಂದು 12th ಫ್ಲೋರ್ ವರೆಗೂ ಹೋಗ್ತೀರಿ. ಓಕೆ, ಆಮೇಲೆ ಏನ್ ಮಾಡ್ತೀರಿ, ಸಡನ್ಲಿ ಲಿಫ್ಟ್ ಇಂದ ಬಿದ್ದು ಬಿಡ್ತೀರಿ. ನಾನೇನ್ ಹೇಳ್ತೇನೆ ಅಂದ್ರೆ, ಸ್ಟೆಪ್ ವೈಸ್ ಮೇಲ್ಗಡೆ ಹೋಗಿದೆ ಅಂದ್ರೆ ಸ್ಟೆಪ್ ವೈಸ್ ಕೆಳಗಡೆ ಬರೋದ್ ಬಗ್ಗೆ ಹೇಳ್ತಾ ಇಲ್ಲ. ಈ ಸ್ಟೆಪ್ ನ ಮೇಂಟೈನ್ ಮಾಡ್ಕೊಳ್ಳಿ, ಇನ್ನೂ ಮೇಲ್ಗಡೆ ಹೋಗ್ಬೋದು ನೀವು. ಲಿಫ್ಟ್ ಅಲ್ಲಿ ಬೀಳ್ತಿದೀವಿ ನಾವು, ದಟ್ಸ್ ನಾಟ್ ರಾಂಗ್, ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ವಿ ಆರ್ ಡೂಯಿಂಗ್. ಸೊ ಎಕ್ಸ್ಪೆಕ್ಟೇಷನ್ ರಿಟರ್ನ್ ಏನಿದೆ 3% to 4% ಇಸ್ ದ ಬೆಸ್ಟ್ ಒನ್. ಓಕೆ, ಪ್ರಿಫರಬಲಿ ಮೋಸ್ಟ್ ಆಫ್ ಜನ ನೀವು ಅನ್ಎಕ್ಸ್ಪೆಕ್ಟೆಡ್ ರಿಯಲಿಸ್ಟಿಕ್ ಇಂದನೇ ಓವರ್ ಟ್ರೇಡಿಂಗ್ ಮಾಡಿ ಲಾಸ್ ಮಾಡ್ಕೋತಿದ್ದೀರಿ. ಬಿಕಾಸ್ ನಿಮ್ಮ ಅಕ್ಕಪಕ್ಕದವರು ಒಂದು ಬೇಕಾದ್ದು ರಿಯಲಿಸ್ಟಿಕ್ ಪಾಯಿಂಟ್ ತೋರಿಸ್ತಾರೆ. ಇವಾಗ ಲೈಕ್ ಟೆಲಿಗ್ರಾಮ್ ಹಾಕಿದ, ಓಕೆ ಇಷ್ಟ ಹಾಕಿದ ಸರ್ ಏನ್ ಟ್ರೇಡ್ ಮಾಡ್ತಾನೆ ಸರ್, ಸೊ ಅವ್ನು ನಿಜವಾಗ್ಲೂ ಆಗ್ತಿದಾನ, ಸುಳ್ಳು ಆಗ್ತಿದಾನ, ಅಥವಾ ಅವನೇ ಮಾಡಿದಾನ ಇಲ್ವಾ ಅನ್ನೋದು ನೀವು ನೋಡ್ಲಿಕ್ಕೆ ಹೋಗಲ್ಲ. ಎಷ್ಟೋ ಜನ ನನಗೂ ಮೆಸೇಜ್ ಮಾಡಿದ್ದಾರೆ ಸರ್. ಓಕೆ, ಏನಂದ್ರೆ ಸರ್ ನಿಮ್ಮಿಂದ ನಾವು ಇಷ್ಟು ದುಡ್ಡು ಮಾಡಿದೀವಿ, 1,50,000 30,000, ಯಾರಿಗೂ ತೋರಿಸಿಲ್ಲ ನಾನು. ಬಿಕಾಸ್ ಇವ್ರು ಹಿಂಗ್ ತೋರಿಸ್ತಾ ಇದಾರೆ, 1,00,000 ತೋರಿಸಿದಾರೆ, 50,000 ತೋರಿಸಿದಾರೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿ ನಿಮ್ಗೆ ಇನ್ವಿಟೇಷನ್ ಮಾಡ್ಲಿಕ್ಕೆ ನನಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ. ಐ ವಾಂಟ್ ಟು ಗಿವ್ ಎಜುಕೇಶನ್, ದಾಟ್ಸ್ ಇಟ್. ಎಜುಕೇಶನ್ ನೀವು ತಗೊಳ್ತಿದ್ರಿ, ದಾಟ್ಸ್ ಇಟ್. ಇದಕ್ಕಿಂತ ಹೆಚ್ಚು ಬೇಡ, ಕಡಿಮೆ ಬೇಡ. ಇದನ್ನ ತೋರಿಸಿ ಸ್ಪಾನ್ಸರ್ಶಿಪ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡೋದು ನನಗೆ ನೆಸೆಸಿಟಿ ಇಲ್ಲ. ಸೊ ದಟ್ ಇಸ್ ಐ ಆಮ್ ಫೋಕಸಿಂಗ್ ಆನ್ ದ ಎಜುಕೇಶನ್. ಓಕೆ, ಯಾರು ಇದನ್ನ ತೋರಿಸ್ತಾರಲ್ಲ ಸರ್, ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ತೋರಿಸಿದೆ, ಓಕೆ, ಅಂಡ್ ಇವನ್ ಸ್ಕ್ರೀನ್ ಶಾಟ್ ತೋರಿಸಿದೆ, ದೇ ಆರ್ ಲ್ಯೂರಿಂಗ್ ಯು. ನಿಮ್ಮ ಮುಗ್ಧತೆಯನ್ನ ಕಿತ್ಕೊಳ್ತಿದ್ದಾರೆ. ಓಕೆ, ಸೊ ಡೋಂಟ್ ಬಿಕಮ್ ಪ್ರೇ ಫಾರ್ ದೋಸ್ ಪೀಪಲ್. ಪ್ರಿಫರ್ ದ ಬೆಸ್ಟ್ ಇನ್ಕಮ್ ಫಾರ್ ಯುವರ್ ಸೆಲ್ಫ್ ಅಂಡ್ ಯುವರ್ ಫಾರ್ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿ ಫಸ್ಟ್ ಆಗುತ್ತೆ ವೆನ್ ಯು ಕಮ್ ಟು ದಿಸ್ ಮಾರ್ಕೆಟ್. ಬಿಕಾಸ್ ನಾವು ನಮ್ಮ ಮನೇಲಿ ಯಾರಿಗೂ ಹೇಳು ಬಂದಿರೋದಿಲ್ಲ, ಸಿಕ್ಕಾಪಟ್ಟೆ ಟ್ರೇಡ್ ಮಾಡ್ತಿರ್ತೀವಿ. ಸೊ ಕಮಿಂಗ್ ಬ್ಯಾಕ್ ಟು ಟಾಪಿಕ್, ಸೊ ಕೆಲವೊಮ್ಮೆ ನಾನು ಫಿಲಾಸಫಿನ ಹೋಗ್ತೀನಿ. ಸೊ ಎಕ್ಸ್ಪೆಕ್ಟೇಷನ್ ಇರಲಿ 3 to 4% ಇರಲಿ. ಓಕೆನಾ? ಸೊ ದೆನ್ ಯು ವಿಲ್ ಬಿಕಮ್ ಬೆಟರ್ ಟ್ರೇಡರ್. ಸೊ ಇಲ್ಲಿ ಐರಾನ್ ಕೌಂಟರ್ ಕನ್ವರ್ಟ್ ಮಾಡ್ಕೊಂಡೆ. ಏನ್ ಮಾಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ? ಸ್ಟ್ರಾಂಗಲ್ ಮಾಡ್ಕೊಂಡಿದ್ದೆ. ಆಟೋಮೆಟಿಕ್ಲಿ ಏನ್ ಕನ್ವರ್ಟ್ ಮಾಡ್ಕೊಂಡೆ? ದಿಸ್ ಒನ್. ನೀವೇನ್ ಮಾಡ್ಬೇಕಂದ್ರೆ, ಯೂಶಲಿ ಡೈಲಿ ಟ್ರೇಡ್ ಮಾಡ್ತಿರ್ತಿರಲ್ಲ, ನಿಮಗೆ ಇವತ್ತು ಗೊತ್ತಾಗ್ಬಿಡ್ತದೆ ಮಾರ್ಕೆಟ್ ರೇಂಜ್ ಬೌಂಡ್ ಅಂತ. ಗೊತ್ತಾಯ್ತು ಅಂತ ತಿಳ್ಕೊಡ್ರಿ. ಈಗ ಮಾರ್ಕೆಟ್ ರೇಂಜ್ ಬೌಂಡ್, ಅವಾಗ ಇದನ್ನ ಮಾಡಿ ಇಟ್ಕೊಳ್ಳೋದು. ಮಾರ್ಕೆಟ್ ಏನ್ ಮಾಡ್ತಾನೆ, ಯೂಶಲಿ ಮೇಲ್ಗಡೆ ಒಂದಂಗೆ ಹೋಗ್ತಾನೆ, ಕೆಳಗಡೆ ಬಂದಂಗೆ ಮಾಡ್ತಾನೆ, ಇಲ್ಲೆಲ್ಲೋ ಬಂದು ಕೊಳಿಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಅವಾಗ ಏನ್ ಮಾಡೋದು, ನಾಳೆ ಕೂಡ 1 ಡೇ ಇದೆ ಸರ್ ಎಕ್ಸ್ಪೈರ್ ಆಗ್ಲಿಕ್ಕೆ ಅಂದ್ರೆ, ಅವಾಗ ಏನ್ ಮಾಡುತ್ತೆ, ಯೂಶಲಿ ಔಟ್ ಆಫ್ ದ ನೀವು ಒಳಗಡೆ ಇರ್ತದಲ್ಲ, ಅವೆಲ್ಲ ಆಪ್ಷನ್ಸ್ಗಳು ಡಿಕೆ ಆಗಿರ್ತದೆ. ಲೈಕ್ 23,100, ಓಕೆ, 22,100 ಇವೆರಡು ಕೂಡ ಡಿಕೆ ಆಗಿರ್ತದೆ. ಬಿಕಾಸ್ ಮಾರ್ಕೆಟ್ ಸೈಡ್ ಇರ್ತದಲ್ಲ, ಔಟ್ ಆಫ್ ಮನಿ ಇರ್ತದೆ. ನೀವೇನ್ ಮಾಡ್ತೀರಿ, 23,100 ಕಾಲ್ ನ, ಈಗ ಹೆಂಗಿದೆ 26 ರೂಪಾಯಿ ಅದಲ್ಲ, ಅದನ್ನ ನೀವು 15 ರೂಪಾಯಿ ತಗೊಂಡ್ರೆ ಯುವರ್ ಬೆಸ್ಟ್. ಹೋಗುವಾಗ 3 ಗಂಟೆಗೆ ತಗೊಂಡೋಗೋದು. ಓಕೆ, ಆಮೇಲೆ ಈ ಕಡೆ 22,100 ಕೂಡ ಹೋಗುವಾಗ ಅದು ಕೂಡ ಡಿಕೆ ಆಗಿರ್ತದೆ ಮಾರ್ಕೆಟ್ ರೇಂಜ್ ಅಲ್ಲಿ ಇದ್ರೆ. ಈ 48 ಇದ್ದು ನಿಮ್ಗೆ 25-26 ರೂಪಾಯಿ ಸಿಗ್ತದೆ, ತಗೊಂಡೋಗಿ. ಅವಾಗ ಏನಾಗ್ತದೆ, ನಿಮ್ಮ ಏನಿದೆ ಅಲ್ಲ ಆಲ್ರೆಡಿ ಮೊದ್ಲಿನ ತೋರಿಸ್ತಾ ಇತ್ತು, ಇಲ್ಲಿ ಲಾಸ್ ಜಾಸ್ತಿ ತೋರಿಸ್ತದಲ್ಲ, ಈಗ ಲಾಸ್ ಕಮ್ಮಿ ತೋರಿಸ್ತದೆ, ರೇಂಜ್ ಕೂಡ ಜಾಸ್ತಿ ಬರ್ತದೆ, ಅಂಡ್ ಯು ಆರ್ ಇನ್ ಅ ಪ್ರಾಫಿಟ್, ಅಂಡ್ ಅದು ಕೂಡ ವಿತ್ ಲೆಸ್ ಮಾರ್ಜಿನ್ ಒಳಗಡೆ ಇದು ಮೇಂಟೈನ್ ಮಾಡ್ತೀರಿ. Even if you are a working person, you can do this one. Best way of doing the strangle only, I prefer. Most of time ನಾನು ಕೂಡ ಓಕೆ, ಮೊನ್ನೆ ಶುಕ್ರವಾರ ನಮ್ಮ ಮನೇಲಿ ಮದುವೆ ಇತ್ತು. ಓಕೆ, ನಾವೇನ್ ಮಾಡಿದೆ, ಸ್ಟ್ರಾಂಗಲ್ ಮಾಡ್ಕೊಂಡೆ. ಓಕೆ, ಬಟ್ ಇಟ್ ವಾಸ್ ಅಡ್ಜಸ್ಟ್ಮೆಂಟ್ ಫೇಸ್ ಬಂತು. ಬಿಕಾಸ್ ಶುಕ್ರವಾರ ಮಾರ್ಕೆಟ್ ಫಾಲ್ ಆಗ್ತಾ ಇತ್ತು. ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟ್ರಾಂಗಲ್ಗೂ ಅಡ್ಜಸ್ಟ್ಮೆಂಟ್ ಕೂಡ ಬರ್ತದೆ. ಲೆಟ್ ಮಿ ಶೋ ಯು ಸ್ಟ್ರಾಂಗಲ್ ಯಾವ ರೀತಿ ಅಡ್ಜಸ್ಟ್ ಮಾಡ್ತೀರಿ. ಸೊ ಬಹಳ ಡೀಪ್ ಹೋಗೋದಿಲ್ಲ, ಸೊ ದಟ್ ನಿಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ ಸ್ಟ್ರಾಂಗಲ್ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡೋದು ಅಂತೇಳಿ. ಜಸ್ಟ್ ಹಂಗೆ ನಿಮಗೆ ಪ್ರಾಕ್ಟಿಕಲ್ ಥೆರಾಟಿಕಲ್ ಹೇಳ್ಬಿಡ್ತೀನಿ. ಲೆಟ್ಸ್ ಮಿ ಶೋ ಯು. ಯೂಶಲಿ ಏನ್ ಮಾಡ್ತೀರಂದ್ರೆ, 50 ರೂಪಾಯಿ ಹೊರಗಡೆ, 50 ರೂಪಾಯಿ ಹೊರಗಡೆ, ಕಾಲ್ ಈ ಕಡೆ ಪುಟ್ ಈ ಕಡೆ ಸೆಲ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ. ಓಕೆ, ಸೆಲ್ ಮಾಡ್ತೀರಿ. ಮಾರ್ಕೆಟ್ ರೇಂಜ್ ಅಲ್ಲಿ ಇದ್ರೆ ನಿಮ್ಗೆ ದುಡ್ಡಿದೆ, ಎಲ್ರಿಗೂ ಗೊತ್ತಿದೆ, ರೇಂಜ್ ಒಳಗಿದ್ರೆ ದುಡ್ಡಿದೆ. ಓಕೆ, ಬಟ್ ಮಾರ್ಕೆಟ್ ವಾಸ್ ಟೆಂಡಿಂಗ್ ಟು ಡೌನ್ ಸೈಡ್. ಬಟ್ ಬ್ಯಾಂಕ್ ನಿಫ್ಟಿ ನಮ್ಗೆ ಆಲ್ಮೋಸ್ಟ್ ಸೈಡ್ ಇದ್ದ,
ಜಸ್ಟ್ ಥಿಂಕ್ ಅಂಡ್ ವಾಚ್ ಇಟ್. ಹೋಗಿ ನೋಡ್ಕೊಳ್ರಿ. ಸೈಡ್ ವೇಸ್ ನೆಗೆಟಿವ್ ಇತ್ತು, ಪೂರ್ಣ ನೆಗೆಟಿವ್ ಇಲ್ಲ, ಸಿಕ್ಕಾಪಟ್ಟೆ ಬೀಳ್ತಾ ಇರಲಿಲ್ಲ. ನಿಫ್ಟಿ ಇತ್ತು ಆ ರೀತಿ. ಓಕೆ, ಮಾರ್ಕೆಟ್ ಇಲ್ಲಿ ಸ್ಮೂತ್ಲಿ ಕೆಳಗಡೆ ಹೋಗ್ತಾನೆ ತಿಳ್ಕೊಡ್ರಿ. ಕೆಳಗಡೆ ಹೋಗ್ತಂದ್ರೆ ಈ 50 ರೂಪಾಯಿ ಡಿಕ್ಕೆ ಆಗೇ ಆಗ್ತಾನೆ, ಎಲ್ರಿಗೂ ಗೊತ್ತಿದೆ 50 ರೂಪಾಯಿ. ಈ 50 ರೂಪಾಯಿ ಏನದಲ್ಲ, ಈ ಸ್ಟ್ರೈಕ್ ಇದು ರೈಸ್ ಆಗುತ್ತೆ, 17 18 ಆಗ್ತಾ ಹೋಗ್ತದೆ. ಈ 50 ರೂಪಾಯಿದು 30, ಓಕೆ, ಅಥವಾ 25 ಆಗ್ತಾ ಹೋಯ್ತು ಅಂತ ತಿಳ್ಕೊಡ್ರಿ. ಇದನ್ನ ಪ್ರಾಫಿಟ್ ಬುಕ್ ಮಾಡೋದು. ಇದನ್ನ ಬುಕ್ ಮಾಡಿಬಿಟ್ಟು ಇದು 80 ಆಗಿದೆ ಅಂದ್ರೆ ಓಕೆ, ಶಿಫ್ಟ್ ಮಾಡಿಬಿಟ್ಟು ನಿಮ್ಮ ಆಪ್ಷನ್ 80 ರೂಪಾಯಿ ಇನ್ನೊಂದು ಆಪ್ಷನ್ ಸೆಲ್ ಮಾಡೋದು. ಸ್ವಲ್ಪ ಕಾಂಪ್ಲಿಕೇಟ್ ಅನಿಸ್ತದೆ ನಿಮಗೆ ಇದನ್ನ ಹೇಳೋದು, ಬಿಕಾಸ್ ಅಡ್ಜಸ್ಟ್ಮೆಂಟ್ ಅದೇ ರೀತಿ ಬರ್ತದೆ. ಓಕೆ, ಮಾರ್ಕೆಟ್ ಮತ್ತೆ ಸೈಡ್ ವೇ ಹೋದ ಅಂತ ತಿಳ್ಕೊಡ್ರಿ, ಇದ್ರೊಳಗೆ ಮತ್ತೆ ಡಿಕೆ ಆಗ್ಲಿಕ್ಕೆ ಶುರು ಆಗ್ತದೆ, ಮತ್ತೆ ಇದ್ರೊಳಗೂ ಡಿಕೆ ಆಗ್ತಾ ಇರ್ತದೆ. ಸೊ ನಾನು ಲಾಸ್ಟ್ಗೆ ಕಳ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂದ್ರೆ ಹೆಜ್ಜೆಗಳನ್ನ ಇಲ್ಲಿ ಬಾಯ್ ಮಾಡಿರ್ತೀನಿ. ಸೊ ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಒಳಗೆ ಏನಾಗುತ್ತೆ, ಸ್ವಲ್ಪ ನಿಮಗೆ ಏನಾಗುತ್ತೆ, ಪೊಸಿಷನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಅಂದ್ರೆ ಹೆಚ್ಚು ತಗೊಳ್ಬೇಕಾಗ್ತದೆ, ಅಂದ್ರೆ ಹೆಜ್ಜೆ ತಗೊಳ್ಳೋದಿರ್ತದ, ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡೋದಿರ್ತದ. ಬಟ್ ಆಪ್ಷನ್ ಬಾಯಿಂಗ್ ಹಂಗಿಲ್ಲ. ನೀವೇನ್ ಮಾಡ್ತೀರಿ ಅಂದ್ರೆ ಪ್ರತಿ ಸಲ ಬಾಯ್ ಮಾಡಿದಾಗ ಒಮ್ಮೆ ಅವರೇಜ್ ಮಾಡ್ತಾ ಕೂತ್ಕೊಳ್ತೀರಿ. ದಟ್ ಇಸ್ ನಾಟ್ ರೈಟ್ ಥಿಂಗ್. ಓಕೆ, ಆಪ್ಷನ್ ಸೆಲ್ಲಿಂಗ್ ಬರುತ್ತೆ ಸರ್, ಸ್ವಲ್ಪ ಪೊಸಿಷನ್ಸ್ ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ. ಬಟ್ ವೇರ್ ಆಸ್ ಆಪ್ಷನ್ ಬಾಯಿಂಗ್ ಮಾಡಿದ್ರೆ ಅವರೇಜ್ ಮಾಡೋದು ಉತ್ತಮ ಅಲ್ಲ. ಎನಿವೆ, ಸ್ಟ್ರಾಂಗಲ್ ಕಲ್ತ್ರಿ ನೀವು. ಸ್ಟ್ರಾಂಗಲ್ ಬಗ್ಗೆ ನಿಮ್ಗೆ ಏನ್ ಡೌಟ್ ಇದ್ರೆ ನೀವು ಕೇಳ್ಕೊಳ್ತೀರಿ. ಆಮೇಲೆ ಅದ್ರ ಜೊತೆ ಯು ಕ್ಯಾನ್ ಡೂ ಸ್ಟ್ರಾಡಲ್. ಇದರಿಂದ ಜಾಸ್ತಿ ಇನ್ಕಮ್ ಕೂಡ ಇದೆ. ಸ್ಟ್ರಾಡಲ್ ಅಂದ್ರೆ ಏನು? ಆಟ್ ದ ಮನಿ ಕಾಲ್ ಮತ್ತು ಪುಟ್ ನ ಸೆಲ್ ಮಾಡೋದು. ಓಕೆ, ಆಟ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡೋದು. ಯೂಶಲಿ ಜಾಸ್ತಿ ಜನ ಒಬ್ರು ಹೇಳ್ಕೊಳ್ತಾರೆ, ಸಿಸ್ಟಮೆಟಿಕ್ ಟ್ರೇಡರ್ ಸರ್, ಐ ಆಮ್ ಸಿಸ್ಟಮೆಟಿಕ್ ಟ್ರೇಡರ್, ಐ ಡೂ ಇನ್ ದ ಮಾರ್ನಿಂಗ್ 9:35 ಆದ್ಬಿಟ್ಟು ನಾನು ಒಂದು ಸ್ಟ್ರೈಕ್ ಫೈಂಡ್ ಔಟ್ ಮಾಡ್ಕೊಳ್ತೀನಿ, ಅದ್ರದ್ದು ಸ್ಟಾಡಲ್ ಮಾಡ್ಬಿಡ್ತೀನಿ, ಸುಮ್ಮನೆ ಮುಗೀತು ಸರ್, ಎಂಡ್ ಆಫ್ ದ 3 ಗಂಟೆಗೆ ನಾನು ಕ್ಲೋಸ್ ಮಾಡಿ ಹೋಗ್ತೀನಿ. ಈ ರೀತಿ ನೀವು ಕೇಳ್ಕೊಂಡಿರ್ಬೋದು. ಲೈಕ್ ಆಲ್ಗೋ ಟ್ರೇಡರ್ಸ್ ಇರ್ತಾರೆ ಅಂತೇಳಿ ಈ ರೀತಿನ ಮಾಡ್ತಾರೆ ಅಂತ ಕೇಳ್ಕೊಂಡಿರ್ಬೋದು. ಎಸ್, ಬಟ್ ದೀಸ್ ಆರ್ ಡೂಯಿಂಗ್ ಅವು ಯಾಕೆ ಮಾಡ್ತಾರೆ, ಆ ಟೈಮ್ ಏನ್ ವಿಚಾರ ಮಾಡ್ತಾರೆ? ಸೊ ನಿಮಗೊಂದು ಜಸ್ಟ್ ಹಂಗೆ ಶೋ ಮಾಡ್ತೀನಿ. ನಿಫ್ಟಿ ಇದನ್ನ ತೋರಿಸ್ಬಿಟ್ಟು ನೀವು ಯಾವಾಗ ಸ್ಟಾರ್ಡಲ್ ಮಾಡಬೇಕು, ಎಷ್ಟು ಆಂಗಲ್ ಮಾಡಬೇಕು, ಜಸ್ಟ್ ಒಂದು ಹಿಂಟ್ ಕೊಡ್ತೀನಿ. ನಿಫ್ಟಿ, ಓಕೆ, ಲೆಟ್ ಮಿ ಶೋ ಯು. ಇದನ್ನ 5-15 ನಿಮಿಷಕ್ಕೆ ಬರೋಣ. ಓಕೆ, ಲೆಟ್ ಮಿ ಶೋ ಯು. ಇದು ಎಕ್ಸಾಕ್ಟ್ಲಿ ತೋರಿಸ್ಬೇಕಂದ್ರೆ ಸಿ ದಿಸ್ ಒನ್. ಇಲ್ಲಿ ನೋಡ್ಕೊಳ್ರಿ, ಮಾರ್ಕೆಟ್ ಇಲ್ಲಿಂದ ಹ್ಯೂಜ್ ಶಾರ್ಟಿಂಗ್ ಆಗಿದೆ. ಓಕೆ, ಈ ರೀತಿ ಬಿದ್ದಿದ್ದಾನೆ. ಅಂಡ್ ಇಲ್ಲಿ ಹ್ಯೂಜ್ ಬಾಯಿಂಗ್ ಇದೆ. ಯಾಕೆ? ಗ್ಯಾಪ್ ಅಪ್ ಮಾಡಿದ್ದಾನೆ, ಅಂದ್ರೆ ಇಲ್ಲಿ ಬಯರ್ ಇದ್ದಾರೆ ಅಂತ ಅರ್ಥ ಆಯ್ತು. ಸೊ ಇವ್ರ ಮಧ್ಯದಲ್ಲಿ ಸಿಕ್ಕೊಂಡ್ಬಿಟ್ರೆ ಮಾರ್ಕೆಟ್ ಅಪ್ಪಚ್ಚಿ ಆಗ್ತದೆ. ಈ ಅಪ್ಪಚ್ಚಿ ಕೆಲಸನೇ ನಾವೇನ್ ಮಾಡೋದು, 22,500 ಕಾಲ್ ಪುಟ್ ಸೆಲ್ ಮಾಡ್ಬಿಡೋದು, ಅಷ್ಟೇ ಕೆಲಸ. ಇದು ಒನ್ ಆಫ್ ದ ವೇ ಆಫ್ ಥಿಂಕಿಂಗ್. ಏನಾಗಿದೆ, ಮಾರ್ಕೆಟ್ ಹ್ಯೂಜ್ ಆಗಿ ಇಲ್ಲಿಂದ ಶಾರ್ಟಿಂಗ್ ಆಗಿದೆ, ಅಂದ್ರೆ ಸೆಲ್ಲರ್ ಸ್ಟ್ರಾಂಗ್ ಅದಾರೆ. ಇಲ್ಲಿ ಮಾರ್ಕೆಟ್ ನೋಡ್ರಿ, ನೆಕ್ಸ್ಟ್ ಡೇ ಏನಾಗಿದೆ, ಗ್ಯಾಪ್ ಅಪ್ ಆಗಿದೆ. ಓಕೆ, ಏಪ್ರಿಲ್ ಫಸ್ಟ್ ವೀಕ್ ಏನಾಗಿದೆ, ಫಸ್ಟ್ ಡೇನೇ ಆಗಿದೆ, ಗ್ಯಾಪ್ ಅಪ್ ಆಗಿದೆ. ಅಂದ್ರೆ ಈಸ್ಟ್ ಗ್ಯಾಪ್ ವಿತ್ ಗ್ರೀನ್, ಇಲ್ಲಿ ಸಿಕ್ಕಾಪಟ್ಟೆ ಬಯರ್ಸ್ ಇದ್ದಾರೆ, ಇಲ್ಲಿ ಸಿಕ್ಕಾಪಟ್ಟೆ ಸೆಲ್ಲರ್ ಇದ್ದಾರೆ. ಮಾರ್ಕೆಟ್ ಇವರಿಬ್ಬರು ನಡಕ್ಕೆ ಸಿಕ್ಕೊಂಡು ಒದ್ದಾಡ್ತಾ ಇದೆ. ವಾಟ್ ಈಸ್ ದ ಬೆಸ್ಟ್ ಪೊಸಿಷನ್? ಯು ಕ್ಯಾನ್ ಸೆಲ್ ದ ಕಾಲ್ ಅಂಡ್ ಸೆಲ್ ದ ಪುಟ್ ಇಯರ್ ಅಂಡ್ ಡೂ ದ ಸ್ಟ್ರಾಂಗಲ್. ಈ ರೀತಿ ಕಾಣುತ್ತೆ. ಓಕೆ, ಇಲ್ಲ ಮಾರ್ಕೆಟ್ ನಲ್ಲಿ ಸ್ಟಾಡಲ್ ಕೂಡ ಕ್ರಿಯೇಟ್ ಮಾಡಬಹುದು. ಲೈಕ್ 22,500 ರೌಂಡ್ ನಂಬರ್ ಇದೆ ಅಂತ ಕ್ರಿಯೇಟ್ ಮಾಡ್ಕೋಬಹುದು, 500. ಓಕೆ, ಮಾರ್ಕೆಟ್ ಯೂಶಲಿ ಇದೇ ರೇಂಜ್ ಒಳಗೆ ಇದ್ರೆ ಮ್ಯಾಕ್ಸಿಮಮ್ ರಿಟರ್ನ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಹಿಯರ್ ವಿತ್ ಯು. ಓಕೆ, ಸೊ ಇದನ್ನ ಕೂಡ ನೀವು ಹೆಡ್ಜ್ ಮಾಡಬಹುದು. ಎಸ್, ಸಿ ಈಗ 22,226, 22,974 ಇದೆ. ನೀವೇನ್ ಮಾಡ್ತೀರಿ, 22,974 ಅಂದ್ರೆ 23,000 ತಗೊಳ್ತೀರಿ. ಓಕೆ, ಲೆಟ್ ಮೀ ಟೇಕ್ ದಿಸ್. 23,000 ಕಾಲ್ನ ತಗೊಳ್ತೀರಿ, 43 ರೂಪಾಯಿ ಇದೆ, ತಗೊಳ್ಳಿದ್ದೇನೆ. ಮೇಲ್ಗಡೆ ಎಲ್ಲೇ ಹೋದ್ರು ಏನೋ ಪ್ರಾಬ್ಲಮ್ ಇಲ್ಲ ನನಗೆ. ಒಂದು ಮ್ಯಾಕ್ಸಿಮಮ್ ಲಾಸ್ ಏನು 3,548 ಇದೆ. ಕೆಳಗಡೆ ಒಂದು ಕ್ರಿಯೇಟ್ ಮಾಡ್ಕೋಬೇಕಾದ್ರೆ 22,200ಗೆ ಒಂದು ಪುಟ್ ತಗೊಳ್ತೀರಿ. Take this one. You have properly hedged your position on the both side. ಮಾರ್ಕೆಟ್ ಈಗ 22,300 ಹಿಡಿದು 22,866 ಒಳಗಡೆ ಎಲ್ಲೇ ಜಿಗಿದಾಡಿದ್ರು ಕೂಡ ನಮಗೆ ಸಿಗೋ ಅಮೌಂಟ್ ಇದೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಸಿಯರ್, ಇದು ಬ್ರೇಕ್ ಇವನ್. ಬಟ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗೋದು ಇಲ್ಲಿ ಸರ್, ಈ ಪಾಯಿಂಟ್ಗೆ. ಇಲ್ಲಿ ಸಿಕ್ಕರೆ ಕಡಿಮೆ ಇರ್ತದೆ, ಇಲ್ಲಿ ಸಿಕ್ಕರೆ ಕಡಿಮೆ ಇರ್ತದೆ, ಇಲ್ಲಿ ಸಿಕ್ಕರೆ ಎಕ್ಸಾಕ್ಟ್ಲಿ ನಿಮ್ ಬ್ರೇಕ್ ಇವನ್ ಇರ್ತದೆ. Okay, so this is how you can create straddle into iron fly, strangle into iron condor. Fine. Okay,
ಓಕೆ, ಇವತ್ತಿನ ಮ್ಯಾಕ್ಸಿಮಮ್ ಕ್ಲಾಸ್ ಮುಗಿಸ್ಕೊಂಡಿದ್ದೀನಿ ಅನ್ಸ್ಕೊಂಡಿದ್ದೀನಿ. ಮೋರ್ ದನ್ 1.5 hours ನಾವು. ಕೆಲವೊಬ್ಬರಿಗೆ ನಿದ್ದೆ ಕೂಡ ಬರ್ತಿರ್ತದೆ, ಬೋರ್ ಕೂಡ ಆಗ್ತಿರ್ತದೆ. ಎನಿವೆ, ಸೊ ನಾನು ಸ್ಟಾಪ್ ಮಾಡ್ತೀನಿ ವಿತ್ ಯುವರ್ ಕ್ವೆಶನ್ ಆನ್ಸರ್. ಸೊ ನಾವ್ ಇದನ್ನ ಸೇಮ್ ಟು ಸೇಮ್ ಒಂದು ಬುಧವಾರ ದಿನ ಕಂಟಿನ್ಯೂಷನ್ ಮಾಡೋಣ. ಓಕೆ, ಇಫ್ ಎನಿಬಡಿ ಹ್ಯಾಸ್ ಕ್ವೆಶನ್ ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ ಅಂಡ್ ಕ್ವಿಕ್ಲಿ ಕೇಳಿ. ಅಷ್ಟರೊಳಗೂ ಒಂದ್ ಸೆಕೆಂಡ್ ಟೆಲಿಗ್ರಾಮ್ ಗ್ರೂಪ್ ಒಂದು ಕ್ರಿಯೇಟ್ ಮಾಡ್ಬಿಡ್ತೀನಿ, ಸೊ ದಟ್ ಯು ಜಾಯ್ನ್. ಓಕೆ, ನಿಮ್ಗೆ ಯಾಕೆ ಜಾಯ್ನ್ ಮಾಡ ಅಂತ ಹೇಳ್ತಿದ್ದೆ ಅಂದ್ರೆ, ಓಕೆ, ಯು ಕ್ಯಾನ್ ಆಸ್ಕ್ ದ ಕ್ವೆಶನ್. ಈಗ ಆಲ್ರೆಡಿ ರನ್ ಅಲ್ಲಿ ಇದಿರಲ್ಲ, ಈಗ ನಿಮ್ಗೆ ನಾಳೆ ಯಾವ ರೀತಿ ಸ್ಟ್ರಾಟಜಿ ಮಾಡಬಹುದು ಅನ್ನೋ ಒಂದು ತೋರಿಸಿನ ಹೇಳ್ತೀನಿ. ನೀವು ಅದನ್ನ ಸೇಮ್ ಟು ಸೇಮ್ ಅಕ್ವೈರ್ ಅದನ್ನ ಟ್ರೈ ಮಾಡ್ತೀರಿ. ಟ್ರೈ ಮಾಡಿ ನೀವು ಅದರಿಂದ ರಿಸಲ್ಟ್ ಏನಾಯ್ತು, ನೀವೇನೇನು ಮಾಡಿದ್ರಿ ಅನ್ನೋದು ಕೂಡ ಶೇರ್ ಮಾಡ್ಕೊಳ್ತೀರಿ. ಸೊ ದಿಸ್ ವಿಲ್ ಬಿಕಮ್ ಇಂಟ್ರಾಕ್ಟಿವ್ ಒನ್. ಓಕೆ, ನಾವು ಸ್ಟ್ರಾಟಜಿ ಮಾಡೋದು ಚೆನ್ನಾಗಿ ವರ್ಕ್ ಅಂದ್ರೆ ನೀವು ಕ್ರಿಯೇಟ್ ಮಾಡಿದ್ರೆ ನೀವು ಡೆಮೋ ಮಾಡಿ. ಓಕೆ, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಒರಿಜಿನಲ್ ಮಾಡ್ಲಿಕ್ಕೆ ಹೋಗಬೇಡಿ. ಇಟ್ ನೀಡ್ಸ್ ಅ ಪ್ರಾಕ್ಟೀಸ್ ಅಂಡ್ ದೆನ್ ಯು ಕ್ಯಾನ್ ಡೂ ಇಟ್. ಓಕೆ, ಲೆಟ್ಸ್ ಮೀ ಕ್ರಿಯೇಟ್ ಒನ್ ಗ್ರೂಪ್. ಓಕೆ, ಒಂದು ಕ್ರಿಯೇಟ್ ಮಾಡ್ತೀನಿ ಗ್ರೂಪ್ ನಿಮಗೆ ಅಂಡ್ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಓಕೆ, ಕ್ವೆಶನ್ ಕೇಳಿ ಸರ್, ಇನ್ ಕೇಸ್ ಇಫ್ ಎನಿಬಡಿ ಹ್ಯಾಸ್. ಸರ್ ಹೇಳಿ ಸರ್, ಶಾರ್ಟ್ಸ್ ಆಂಗಲ್ ನಾವು ಪ್ರೀವಿಯಸ್ ಎಲ್ಲ ಚೆಕ್ ಮಾಡಿ ನೋಡಿದ್ರೆ ವೆನ್ಸ್ಡೇ, ಥರ್ಸ್ಡೇ, ಟ್ಯೂಸ್ಡೇ ಬಹಳ ವರ್ಕ್ ಆಗುತ್ತೆ ಸರ್. ಹೌದಾ? ಓಕೆ, ನೀವು ಯೂಸ್ ಮಾಡಿ. ಹಾಗಾದ್ರೆ ಬೆಟರ್ ನೀವು ಏನ್ ಮಾಡಿ ಸರ್, ಫಸ್ಟ್ ಸ್ಮಾಲ್ ಲಾಟ್ ಇಂದ ಶುರು ಮಾಡಿ. ಓಕೆ, ಸ್ಮಾಲ್ ಲಾಟ್ ಏನು ಈಗ ಸದ್ಯದ ಮಟ್ಟಿಗೆ ಬ್ಯಾಂಕ್ ನಿಫ್ಟಿ ಆದ್ರೆ ಏನಾದ್ರೆ ನಿಮಗೆ ಅರೌಂಡ್ 15 ಲಾಟ್ ಸೈಜ್ ಇದೆ. ನಿಫ್ಟಿಲಿ 50 ಇದೆ. ಒಂದೊಂದೇ ಮಾಡಿ. ಫಸ್ಟ್ ಏನ್ ಮಾಡಿ, ದುಡ್ಡು ಇದೆ ಅಂತ ಸಿಕ್ಕಾಪಟ್ಟೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಒಂದೊಂದು ಲಾಟ್ ಮಾಡಿ. ದೆನ್ ಯು ಕ್ಯಾನ್ ಸ್ಟಾರ್ಟ್ ವರ್ಕ್ ದಿಸ್ ಒನ್. ಓಕೆ, ಮತ್ತೆ ಟೆಸ್ಟ್ ಮಾಡಿದಾಗ ಮಂಗಳವಾರ, ಬುಧವಾರ, ಗುರುವಾರ ಬಾರಿ ವರ್ಕ್ ಆಗುತ್ತೆ ಸರ್. ಅದು 10:30 ಮೇಲೆ ಬಾರಿ ವರ್ಕ್ ಆಗುತ್ತೆ. ಎಸ್ ಸರ್, ಯೂಸ್ ಇಟ್ ನೋ ದೆನ್. ಓಕೆ, ನಾನು ಅದನ್ನ ಹೇಳು ಸರ್, ಈಸಿ ಇದ್ದದ್ದು ಮಾಡಲ್ಲ ಜನ. ಓಕೆ, ಜನರಿಗೆ ಟಫ್ ಇದ್ದದ್ದು ಮಾಡ್ಲಿಕ್ಕೆ ಬಹಳ ಇಷ್ಟ ಆಗ್ತದೆ. ಅದೇನು ಓಕೆ, ಈಗ ನೋಡಿ, ದುಡ್ಡು ಈಸಿಲಿ ಬರುತ್ತೆ ಅಂದ್ರೆ ಜನ ಏನ್ ಮಾಡ್ತಾರೆ, ಅದನ್ನ ಅವಾಯ್ಡ್ ಮಾಡ್ತಾರೆ. ಈಗ ನೋಡಿ, ಸ್ಟ್ರಾಂಗಲ್ ದುಡ್ಡು ಆಗೇ ಆಗ್ತದಪ್ಪ, ಸ್ಟಾರ್ಟಲ್ ದುಡ್ಡು ಆಗೇ ಆಗ್ತದೆ. ಜನ ಏನ್ ಮಾಡ್ತಾರೆ, ಓಕೆ ಮಾಡೋಣ, ಮಾಡದೇ ಇರೋಣ ಅಂತ ಹೆಚ್ಚು ಕಡಿಮೆ ಮಾಡ್ತಾರೆ. ಸೊ ಬೆಟರ್ ಯು ಕ್ರಿಯೇಟ್ 10:30ಗೆ ನಮ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಸಿಕ್ಬಿಡುತ್ತೆ ಸರ್. ಎಸ್ 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 ಓಕೆ, ಲೆಟ್ ಮಿ ಶೇರ್ ಅ ಟೆಲಿಗ್ರಾಮ್ ಗ್ರೂಪ್. ಓಕೆ, ಪ್ಲೀಸ್ ಜಾಯ್ನ್ ಕ್ವಿಕ್ಲಿ ಸೊ ದಟ್ ಒನ್ ಸೆಕೆಂಡ್ ಲಿಂಕ್ ಅಡ್ರೆಸ್. ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಪ್ಲೀಸ್ ವಾಚ್ ಸಿ ದಿಸ್. ಬಂತ ಎಲ್ರಿಗೂ? ಎಸ್ ಬಂದಿದೆ. ಟೆಂಪರರಿ ಇರುತ್ತೆ. ಯು ಕ್ಯಾನ್ ಡಿಸ್ಕಸ್ ವಾಟ್ ಎವರ್ ಥಿಂಗ್ಸ್ ದಟ್. ಬಂತು ಸರ್. 2 ದಿನಕ್ಕೆ ಮಿನಿಮಮ್ ಬುಧವಾರವರೆಗೂ ಮೇಂಟೈನ್ ಮಾಡೋಣ ಇದನ್ನ. ಓಕೆ, ನೀವು ಕೂಡ ಡಿಸ್ಕಸ್ ಮಾಡ್ಬೋದು. ಏನಾದ್ರು ಪಾಯಿಂಟ್ಸ್ ಇದ್ರೆ ಕ್ವೆಶನ್ ಹಾಕಿ. ಓಕೆ, ಜಾಸ್ತಿ ಜನ ಕ್ವೆಶನ್ ಕೇಳಿದ್ರೆ ನಮಗೂ ಕೂಡ ಒಳ್ಳೇದು. ಸೊ ದಟ್ ಎಷ್ಟು ಕ್ವೆಶನ್ಸ್ ಕೇಳ್ತೀರಿ ಅಷ್ಟು ನಿಮಗೂ ನಾಲೆಜ್ ಬರ್ತದೆ, ನಮಗೂ ನಾಲೆಜ್ ಬರ್ತದೆ. ಆಸ್ ಅ ಓವರ್ ಆಲ್ ದ ಕಮ್ಯುನಿಟಿ ಆಫ್ ಕರ್ನಾಟಕ ವಿ ಹ್ಯಾಸ್ ಟು ಪ್ರಾಸ್ಪರ್ ನೌ. ಓಕೆ, ಎನಿವೆ, ಪಾಯಿಂಟ್ ಕಮಿಂಗ್ ಬ್ಯಾಕ್ ಟು ದ ಕ್ವೆಶನ್ಸ್. ಮತ್ತೆ ಯಾರಿಗೂ ಕ್ವೆಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ತೀರಿ ಕ್ವಿಕ್ಲಿ. ಸರ್, ನನ್ ಕ್ವೆಶನ್ ಇದೆ ಹೇಳಿ. OnePlus ಅವರು ಇದಾರೆ, ಅವರು ಕೇಳ್ಬೋದು. ನೌಶಾ ಅವರು ಕೇಳ್ಬೋದು. ಸರ್, ಏನಂತ ಹೇಳಿದ್ರೆ, ಇವಾಗ ಮಾರ್ಕೆಟ್ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ, ಓಕೆ, ಸೊ ಒಂದೇ ಡೈರೆಕ್ಷನ್ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ನಾನ್ ಡೈರೆಕ್ಷನ್ ಅಲ್ಲಿ ನಾವು ಯಾವ್ದೋ ಒಂದು ಸ್ಟ್ರಾಡಲ್ಲೋ ಸ್ಟ್ರಾಂಗಲ್ಲೋ ಮಾಡ್ಕೊಂಡಿರ್ತೀವಿ. ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ನಮ್ಗೆ ಮಾರ್ಕೆಟ್ ನ ಈ ನಡುವೆ ತುಂಬಾ ಆತರನೇ ಆಗ್ತಾ ಇದೆಯಲ್ಲ ಸರ್, ದುಡ್ಡು ಮಾಡೋದು ಡಿಫಿಕಲ್ಟ್ ಆಗ್ತದೆ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಅಂತ ಅನ್ಸುತ್ತೆ. ಸಿಯರ್ ನಾನು ಸ್ವಲ್ಪ ಅಡ್ವಾನ್ಸ್ ಥಿಂಗ್ಸ್ ಮಾತಾಡಿದ್ರೆ ತಪ್ಪು ತಿಳ್ಕೊಳ್ಳಿಕ್ಕೋಬೇಡ್ರಿ. ಕೆಲವೊಂದು ಅಡ್ವಾನ್ಸ್ ಪಾಯಿಂಟ್ಸ್ ಗಳು ಹೇಳ್ತೀನಿ ನೋಡ್ಕೊಟ್ರು. ನೀವು ಯಾವಾಗ ಮಾರ್ಕೆಟ್ ಕೆಳಗಡೆ ಹೋಗ್ತದೆ ಅಂದ್ರೆ ಯು ಕ್ಯಾನ್ ಡೂ ರೇಂಜ್ ಫಾರ್ವರ್ಡ್ ಅಂಡ್ ರೇಂಜ್ ಬ್ಯಾಕ್ವರ್ಡ್ ಸ್ಟ್ರಾಟಜೀಸ್ ಆಲ್ಸೋ. ಇಲ್ಲಿ ರೇಂಜ್ ಫಾರ್ವರ್ಡ್ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಇದು ಕ್ರಿಯೇಟ್ ಆಗುತ್ತೆ, ರೇಂಜ್ ಫಾರ್ವರ್ಡ್. ಓಕೆ, ಅಂಡ್ ಯು ಕ್ಯಾನ್ ಡೂ ದ ಸೇಮ್ ಥಿಂಗ್, ಯು ಟು ಕ್ರಿಯೇಟ್ ಅಪೋಸಿಟ್ ಸೈಡ್ ಆಲ್ಸೋ ಮಾಡ್ಬೋದು. ಸಿಯರ್ ಓಕೆ, ದೋ ಯು ಆರ್ ಅಲ್ಟಿಮೇಟ್ಲಿ ಫ್ಯೂಚರ್ ರೀತಿ ಇರುತ್ತೆ ಪೊಸಿಷನ್. ಬಟ್ ಇಲ್ಲಿ ನೋಡ್ಕೊಳ್ರಿ, ಮಾರ್ಕೆಟ್ ಇಲ್ಲಿ ಎಲ್ಲೋ ನಿಂತ್ಕೊಂಡ್ರು ಕೂಡ ನನಗೆ ಏನು ಲಾಸ್ ಇಲ್ಲ. ಅಂಡ್ ಇಲ್ಲಿ ಕೆಳಗಡೆ ಹೋದ್ರೆ ನಂಗೆ ಲಾಭ ಇದೆ. ರೇಂಜ್ ಬ್ಯಾಕ್ವರ್ಡ್ ಸ್ಟ್ರಾಟಜಿ ಮಾಡ್ಕೊಂಡಿದೀವಿ. ರೇಂಜ್ ಬ್ಯಾಕ್ವರ್ಡ್ ಫಾರ್ವರ್ಡ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಂದಿಷ್ಟು ಸ್ಟ್ರಾಟಜಿ ಇದೆ. ಲೈಕ್ ನನಗೇನಾದ್ರೆ ಕೆಳಗಡೆ ಹೋದ್ರೆ ಚಿಂತೆ ಇರಬಾರ್ದು, ಮೇಲ್ಗಡೆ ಹೋದ್ರೆ ಲಿಮಿಟೆಡ್ ಆಗಿ ಇರ್ಲಿ ಅಂದ್ರೆ ನೀವು ರೇಷಿಯೋ ಸ್ಪ್ರೆಡ್ ಮಾಡ್ಕೊಳ್ತೀರಿ. ಓಕೆ, ಒಬ್ರು ಬೇರೆ ಬೇರೆ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಒಬ್ಬರು ಪುಟ್ರಲ್ಲಿ ಮಾಡ್ಕೊಳ್ತಾರೆ. ಓಕೆ, ಲೈಕ್ ಇಫ್ ಐ ಶೋ ದಟ್ ಒನ್ ನಾನ್ ಡೈರೆಕ್ಷನಲ್, ಮೋಸ್ಟ್ ಆಫ್ ಇದೆ ನಾನ್ ಡೈರೆಕ್ಷನಲ್.
ಅದ್ರೊಳಗು ಝೆಡ್ ಲಿಸಾರ್ಡ್ ನೀವು ಮಾಡಬಹುದು. ಝೆಡ್ ಲಿಸಾರ್ಡ್ ಅಂದ್ರೆ ನಾನ್ ಮಾಡಿರೋ ಒಂದು ಪಾಯಿಂಟ್ಸ್ ಹೇಳ್ತೀನಿ ನೋಡ್ರಿ. ಜಸ್ಟ್ ಇಫ್ ಐ ಸೇ ದಟ್ ನನ್ ವ್ಯೂ ಏನಿದೆ ಈಗ ಸದ್ಯದ ಮಟ್ಟಿಗೆ ನಮ್ ವ್ಯೂ ಏನಿದೆ ಅಂತ ತಿಳ್ಕೊಟ್ರೆ, ಎಕ್ಸಾಂಪಲ್ ಯಾವ್ದೊಂದು ಸ್ಟಾಕ್ ತಗೊಳ್ತೀವಿ ನಾವು. ಪ್ಲೀಸ್ ಬ್ಯಾಕ್ ಗ್ರೌಂಡ್ ಮ್ಯೂಟ್ ಮಾಡಿ ಸರ್ ಯಾರಾದ್ರೂ. ಈಗ ಇನ್ ಕೇಸ್ ನನಗೆ ಏನಾಯ್ತು ಮಾರ್ಕೆಟ್ ಕೆಳಗಡೆ ಹೋಗ್ತಾನಪ್ಪ ಅಂತ ಕನ್ಫರ್ಮ್ ಆಗಿದೆ. ಹೌ ಐ ಕ್ಯಾನ್ ಕನ್ಫರ್ಮ್ ಬೈ ಯೂಸಿಂಗ್ ದಿಸ್ ಟೆಕ್ನಿಕಲ್ ಚಾರ್ಟ್. ನನಗೆ ಏನಿಸ್ತದೆ ಸರ್, ಈಗ ಮಾರ್ಕೆಟ್ ಈ ಲೆವೆಲ್ ನ ಬ್ರೇಕ್ ಡೌನ್ ಮಾಡದ, ರೀಟೆಸ್ಟ್ ಮಾಡಿದಾನೆ, ಕೆಳಗಡೆನೆ ಹೋಗ್ತಾನಂದ್ರೆ ಇಲ್ಲಿ ನಾನು ಏನ್ ಮಾಡ್ಬೋದು, ಕ್ರಿಯೇಷನ್ ಶುರು ಮಾಡ್ತೀನಿ. ಯಾವ ರೀತಿ ಕ್ರಿಯೇಷನ್ ಶುರು ಮಾಡ್ತೇನೆ ಅಂದ್ರೆ, ಬೆಟರ್ ಐ ವಿಲ್ ಬಿ ಇನ್ ಅ ಪೊಸಿಷನ್ ದಟ್ ಸಿ ಮಾರ್ಕೆಟ್ ನ ಸದ್ಯ ಎಲ್ಲಿಗಿದೆ 22,600 ಆಸ್ಪಾಸ್ ಇದೆ. ನಾನು ಏನ್ ಮಾಡ್ತೀನಿ 22,500 ನ ಕಾಲ್ ನ ಪುಟ್ ನ ತಗೊಳ್ತೀನಿ. ಓಕೆ, ಪುಟ್ ತಗೊಂಡ ಈ ರೀತಿ ಕಾಣ್ತಾನೆ, ಫೈನ್, ಸೂಪರ್. 22,800 ನಾನು ಕಾಲ್ ಸೆಲ್ ಮಾಡ್ಬೋದಾ? ಸಿಯರ್ ಮಾಡ್ಬೋದು, ಫೈನ್. ಯಾವ ರೀತಿ ಕಾಣ್ತಾನೆ? ಈ ರೀತಿ ಬ್ಯಾಕ್ವರ್ಡ್ ಸ್ಟ್ರಾಟಜಿ ಕಾಣ್ತದೆ, ಒಂದು ರೇಂಜ್ ಫಾರ್ವರ್ಡ್ ಬದಲು ಬ್ಯಾಕ್ವರ್ಡ್ ಕಾಣ್ತದೆ. ಅಂಡ್ ಐ ವಿಲ್ ಡೂ ಒನ್ ಮೋರ್ ಥಿಂಗ್ ಹಿಯರ್. 22,200 ಒಂದು ಪುಟ್ ಸೆಲ್ ಮಾಡೋದು ತಿಳ್ಕೊಟ್ರು. ಒಂದು ಕಾಣಿದ್ರೆ ಯಾವ ರೀತಿ ಕಾಣ್ತದೆ? ಈ ರೀತಿ ಕಾಣ್ತದೆ. ಓಕೆ, ಇಲ್ಲಿ ನಾನು ಬ್ರೇಕ್ ಇವನ್ ಎಲ್ಲಿದೆ? 22,800 ಸರ್. ಎಲ್ಲಿದೆ? 22,817, ಆಲ್ಮೋಸ್ಟ್ ಆಲ್ ಟೈಮ್ ಹೈ ಸಮೀಪನ ಇದೆ. ಓಕೆ, ಸೊ ಇದನ್ನ ಪ್ರಿಫರಬಲಿ ನನಗೆ ಟಚ್ ಆಗೋದು ಸಾಧ್ಯತೆ ಕಡಿಮೆ. ಐ ಕ್ಯಾನ್ ಡೂ ದಿಸ್ ಒನ್. ಪ್ರೊಬಬಿಲಿಟಿ ಇಸ್ ಆಲ್ಸೋ ವರ್ಕಿಂಗ್ 72%. ಬಟ್ ಇಲ್ಲಿ ಕೊಳತ್ರೆ ನನಗೆ ಎಷ್ಟು ಸಿಗುತ್ತದೆ? ಟೈಮ್ ಡಿಕೆ ಆದ್ರೆ 600 ಅಥವಾ 800 ಸಿಗುತ್ತೆ. ಬಟ್ ಐ ವಿಲ್ ಆಡ್ ಒನ್ ಮೋರ್ ಲಾಟ್ಸ್ ಹಿಯರ್. ಓಕೆ, ನೌ ಐ ಆಮ್ ಥಿಂಕಿಂಗ್ ಹೌ ಮಚ್? 21,800 ವರೆಗೂ ಹೋದ್ರು ಕೂಡ ನನಗೆ ಏನು ಕಿತ್ತಾಕೊಂಡು ಹೋಗ್ಲಿಕ್ಕೆ ಆಗಲ್ಲ ಮಾರ್ಕೆಟ್ ಇಂದ. ಯಾಕೆ? ಇದಕ್ಕೆ 5% ಮೇಲ್ಗಡೆ ಹೋಗ್ತದೆ, ಮಾರ್ಕೆಟ್ ಬೀಳ್ತಾ ಇದೆ, ಅದು ಬೇರೆ ವಿಷಯ, ಬಿಕಾಸ್ ಆಫ್ ವಾರ್. ಇಫ್ ದ ನಾರ್ಮಲ್ ಸಿಚುಯೇಷನ್ ಅಲ್ಲಿ ಮಾರ್ಕೆಟ್ ಬೀಳ್ತಾ ಇದೆ ಅಂದ್ರೆ ಇಟ್ಸ್ ನಾಟ್ ಇಟ್ಸ್ ಗೋಯಿಂಗ್ ಟು ಬಿಗ್ ಒನ್. ಸಿಯರ್ ರೇಂಜ್ ಎಷ್ಟಿದೆ? 3%. ಯೂಶಲಿ ನೋಡ್ಕೊಳ್ರಿ, ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಯೂಶಲಿ ದೇ ಟೆನ್ ಟು ಬಿ ವಿದಿನ್ ದಿಸ್ 3% ರೇಂಜ್ ಒಳಗಿರ್ತದೆ. ಯೂಶಲಿ RBI ರಿಪೋ ರೇಟ್ ಬರ್ತಾ ಇದೆ, ಏನೋ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬರ್ತಾ ಇದ್ರೆ ಅವಾಗ 2%, 1.5% ಹೆಚ್ಚು ಕಡಿಮೆ ಹೋಗ್ತದೆ. ಅದನ್ನೇ ನಾವು ಏನ್ ಸರ್ಚ್ ಏನ್ ಸಿಕ್ಕಾಪಟ್ಟೆ ಹೋದ ಅಂತ ಇರ್ತೀವಿ. ಓಕೆ, ಸೊ ಇಫ್ ಇಟ್ ಇಸ್ ದ ರೇಂಜ್ ಯು ಕ್ಯಾನ್ ಡೂ ದಿಸ್ ಒನ್. ಓಕೆ, ನಾನು ಏನ್ ಮಾಡಿದೀನಿ ನೋಡ್ಕೊಳ್ರಿ, ಇಲ್ಲಿ 22,200 ನ ಪುಟ್ ನ 2 ಸೆಲ್ ಮಾಡಿದೀನಿ. ಇದರದ್ದು ಏನಾಯ್ತು, ನನ್ನ ಬ್ರೇಕ್ ಇವನ್ಸ್ ಹ್ಯಾಸ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್. 63 into 2 ದಟ್ ಇಸ್ 126 ಆಗಿದೆ. ಓಕೆ, ಆನ್ ದ 21,200 ಇಂದ ಮತ್ತೊಂದು 22,800 ನ ಏನ್ ಮಾಡಿದೀನಿ, ಕಾಲ್ ಕೂಡ ಏನ್ ಮಾಡಿದೀನಿ, ಒಂದ್ ಸೆಲ್ ಮಾಡಿದೀನಿ. ಅದು ಔಟ್ ಆಫ್ ದ ಮನಿ ಇದೆ ಈ ಕಡೆ, ಅದ್ರದ್ದು ಒಂದು ಅಡಿಷನ್ ಇದೆ. ಟೋಟಲಿ ನಾನು 200 ಪಾಯಿಂಟ್ಸ್ ಚಿಲ್ಡ್ರೆ, ಓಕೆ, ಔಟ್ ಆಫ್ ದ ಮನಿ. ಓಕೆ, ನಾನು ಇಲ್ಲಿವರೆಗೂ ನಾನು ಬ್ರೇಕ್ ಇವನ್ಸ್ ಮೇಂಟೈನ್ ಮಾಡ್ತಿದ್ದೀನಿ. ಯು ಕ್ಯಾನ್ ಜಸ್ಟ್ ಕ್ಲಿಕ್ ಔಟ್ ದಿಸ್ ಒನ್ ಚಾರ್ಟ್. ಇದನ್ನ ನೀವು ಪ್ರಿಫರ್ ಮಾಡ್ಬೋದು, ವರ್ಕೌಟ್ ಮಾಡ್ಬೋದು. ಮೋಸ್ಟ್ ಆಫ್ ಟೈಮ್ ಇದೇ ರೀತಿ ವರ್ಕ್ ಆಗಿದೆ, ನನಗೆ ಪ್ರಾಫಿಟ್ ಆಗಿದೆ. ಬಿಕಾಸ್ ವೆನ್ ವಿ ಕ್ಯಾನ್ ಡೂ ದಿಸ್ ಒನ್, ವಿ ಕ್ಯಾನ್ ಡೂ ದಿಸ್ ಒನ್ ಸ್ಟ್ರಾಟಜೀಸ್ ಮಾಡ್ಬೋದು, ಈ ರೀತಿ ಮಾಡ್ಬೋದು. ಇದನ್ನು ಯೂಶಲಿ ನಾನು ಸ್ಟಾಕ್ಸ್ ಅಲ್ಲಿ ಯೂಸ್ ಮಾಡಿರ್ತೀನಿ. ಇವನ್ ಬ್ಯಾಂಕ್ ನಿಫ್ಟಿನಲ್ಲಿ ಯೂಶಲಿ ಈ ರೀತಿ ನ್ಯೂಸ್ ಇಲ್ಲ. ನಾರ್ಮಲ್ ಸಿಚುಯೇಷನ್ ಇದ್ರೆ ಯು ಕ್ಯಾನ್ ಡೂ ದಿಸ್ ಒನ್ ಅಂಡ್ ಪ್ರಿಫರಬಲಿ ಜಾಸ್ತಿ ದುಡ್ಡು ಕಳಿಸಬಹುದು. ಸೊ ಆನ್ ದ ಇನ್ವೆಸ್ಟ್ಮೆಂಟ್ ಅಬೌಟ್ 1.8 ಅಂತ ತಿಳ್ಕೊಳ್ಳಿ, ಐ ಕ್ಯಾನ್ ಅಟ್ ಲೀಸ್ಟ್ 7 to 8% ಬರ್ತಾ ಇದೆ. ದಟ್ ಇಸ್ ಬೆಸ್ಟ್ ಒನ್ ರಿಟರ್ನ್ ಯು ಆರ್ ಗೆಟಿಂಗ್. ಅದು ಕೂಡ ಎಕ್ಸ್ಪೈರಿ ಯಾವಾಗ ಆಗ್ತದೆ ಅಂದ್ರೆ 25 ಏಪ್ರಿಲ್ ಆಗ್ತಾ ಇದೆ. ಅಂದ್ರೆ ಹಾರ್ಡ್ಲಿ ಒಂದು 11 days ಉಳಿದಿದೆ. ಅದ್ರಾಗ ಒಂದು 5-6 ದಿನ ರಜೆನ ಹೋಗ್ತದೆ. ಓಕೆ, ಎನಿವೆ ನೆಕ್ಸ್ಟ್ ಕ್ವೆಶನ್. ಇವ್ರದ್ದು ಯಾವ್ದಿದೆ? OnePlus ಯಾರು ಗೊತ್ತಿಲ್ಲ, ನೌಶಾರ್ ಅಂತ ಗೊತ್ತಿಲ್ಲ. ಪ್ಲೀಸ್ ಆಸ್ಕ್ ಯುವರ್ ಕ್ವೆಶನ್ಸ್ ಕ್ವಿಕ್ಲಿ. ಕೇಳಿ. ಇಲ್ವಾ? ಕೇಳಿಸ್ತಾನು ಇಲ್ಲ ನನಗೆ. ನೌಶಾರ್, ನಿಮ್ದೇನು ಕ್ವೆಶನ್ ಇದೆ? Like delta should be in the range 0.6 to delta for entry. What is the range for a theta? Okay, theta ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬಿಡಿ ಸರ್. ಯಾಕೆ ಹೇಳ್ತೀನಿ ಥೀಟಾ ಬಗ್ಗೆ ಯಾಕೆ ಚಿಂತೆ ಮಾಡ್ಬಾರ್ದಂದ್ರೆ, ನೀವು ಇನ್ ಕೇಸ್ ಡೆಲ್ಟಾ ಓಕೆ ನೋಡಿ ಟ್ರೇಡ್ ತಗೋಬೇಕು, ಅದು ಪ್ರಾಬಬಿಲಿಟಿ ಇಶ್ಯೂ, ರೈಟ್? ಥೀಟಾ ಅಂದ್ರೆ ಯೂಶಲಿ ಇನ್ ದ ಮನಿಗೂ ಕೂಡ ಥೀಟಾ ಡಿಕ್ಕೆ ಕಡಿಮೆ ಇರ್ತದೆ, ಔಟ್ ಆಫ್ ಮನಿಗಳಿಗೆ ಜಾಸ್ತಿ ಇರ್ತದೆ. ಲೆಟ್ ಮಿ ಶೋ ಯು ಡೆಲ್ಟಾ ಅಂಡ್ ಥೀಟಾ ಅಷ್ಟೇ ಹಾಕ್ತೀನಿ. ಸಿ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಇರ್ತದೆ, ಅದು ಬೇರೆ ವಿಷಯ. ಬಟ್ ನಾನು ನಿಮಗೆ ಒಮ್ಮೆ ಪ್ರಿಫರೆನ್ಸ್ ಏನ್ ಮಾಡ್ತೇನೆ ಅಂದ್ರೆ, ಇನ್ ದ ಮನಿ ಆಪ್ಷನ್ ತಗೊಳ್ಳೋದ್ರಿಂದ, ಓಕೆ, 0.6 to 0.8 ಡೆಲ್ಟಾ ಇರೋದು ತಗೊಳ್ಳೋದ್ರಿಂದ ನಿಮ್ ಪ್ರಾಬಬಿಲಿಟಿ ರೈಸ್ ಆಗುತ್ತೆ. ಇನ್ನೊಂದು, ಎಕ್ಸ್ಪೈರಿ ಸಮೀಪ ಇದ್ರೆ ಆಬ್ವಿಯಸ್ಲಿ ಥೀಟಾ ಅಡಿಷನ್ ಆಗೋದೇ ಸರ್. ನೀವೇನ್ ಬೇಕಾದ್ ಮಾಡಿದ್ರು ಅಡಿಷನ್ ಆಗೋದೆ. ಸೊ ನಾಳೆ ಎಕ್ಸ್ಪೈರ್ ಇದೆ ಅಂತ ತಿಳ್ಕೊರಿ. ಈ ನಾಳೆ ಹೆಂಗಿದ್ರು ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರ್ ಇದೆ. ಓಕೆ, ಮಂಗಳವಾರ ಎಕ್ಸ್ಪೈರ್ ಇದೆ. ಸೊ ಮಂಗಳವಾರ ಎಕ್ಸ್ಪೈರ್ ಇದೆ ಅಂದ್ರೆ ಯೂಶಲಿ ಏನಾಗುತ್ತೆ, ಥೀಟಾ ಡಿಗೆ ಹೆವಿ ಇರುತ್ತೆ. ನೀವು ಅವಾಗ ಏನ್ ಮಾಡ್ಬೇಕು, ನಾಳೆ ಟ್ರೇಡ್ ಮಾಡುವಾಗ 24th ಏಪ್ರಿಲ್ ತಗೊಂಡ್ರೆ ಸಾಕು. ಅದನ್ನು ಡೆಲ್ಟಾ 0.6 to 0.8 ಡೆಲ್ಟಾ ಇದ್ರೆ ಸಾಕು. ದಿಸ್ ಇಸ್ ಹೌ ಯು ಆರ್ ಹೆಡ್ಜಿಂಗ್ ಯುವರ್ ಮೈಂಡ್ ಸೆಟ್ ವಿತ್ ದಿಸ್ ಒನ್. ನೆಕ್ಸ್ಟ್ ವೀಕ್ ತಗೊಳ್ಳಿ.
ನೋಡಿ ಸರ್, ನಾಳೆ ಶ್ಯೂರ್ ಇನ್ ಕೇಸ್ ಮಾರ್ಕೆಟ್ ಬಿದ್ಬಿಟ್ಟು ಸಡವೆ ಹೋದ ಅಂತ ತಿಳ್ಕೊಡ್ರಿ, ನಿಮ್ಗೆ ಆಪ್ಷನ್ ಬಾಯಿಂಗ್ ದುಡ್ಡು ಸಿಗೋದೇ ಇಲ್ಲ. ಓಕೆ, ಬಿಕಾಸ್ ನಾಳೆ ಅಥವಾ ನಾಡಿದ್ದನೇ ಎಕ್ಸ್ಪೈರ್ ಇದೆ. ಸೊ ಬೆಟರ್ ಯು ಹ್ಯಾವ್ ಟು ಸಿಚುಯೇಷನ್ ಅಲ್ಲಿ ಟ್ರೇಡ್ ತಗೋಬೇಕೀಗ. ಓಕೆ, ಇನ್ನು ನಿಫ್ಟಿ ಇದು ಡಿಕೆ ಆಗೋದು ಕಡಿಮೆ ಆಗ್ಬೋದು. ವೈ? ಬಿಕಾಸ್ ಇದು ಎಕ್ಸ್ಪೈರಿ 18th ಏಪ್ರಿಲ್ ಇದೆ. ಇನ್ನು ಟೈಮ್ ಇದೆ, ಇವರಿಗೆ 3 ದಿನ ಟೈಮ್ ಇದೆ. ಇದನ್ನ ನೀವು ಇಂದ ಮನಿ ಆಪ್ಷನ್ ತಗೊಂಡ್ರೆ ಏನ್ ಪ್ರಾಬ್ಲಮ್ ಇರಲ್ಲ, ತೀಟಾ ಡಿಕೆ ಪ್ರಾಬ್ಲಮ್ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಏನು ಕ್ವೆಶನ್ಸ್ ಇದೆ ಕ್ವಿಕ್ಲಿ? ನೋ ಬಡೀಸ್ ಎನಿ ಕ್ವೆಶನ್ಸ್? ಹಲೋ ಹೇಳಿ ಸರ್, ಕ್ವಿಕ್ಲಿ ಹೇಳಿ. ಸರ್, ನಾವು ಆಲ್ಮೋಸ್ಟ್ ಬಿಗಿನರ್ ಅದೀವಿ ಸರ್. ಇವತ್ತು ಹೇಳಿದ ಏನು ನಮ್ಗೆ ಅರ್ಥ ಆಗಿಲ್ಲ. ಥ್ಯಾಂಕ್ ಯು, ಅದು ಒಳ್ಳೇದಾಯ್ತು. ಬಿಕಾಸ್ ಈಗ ಯಾಕೆ ಹೇಳ್ತೀನಿ ಕೇಳಿ ನಿಮಗೆ, ಹಾ. ಬಿಗಿನರ್ ಇದ್ದವ್ರಿಗೆ ಓಕೆ, ಇದು ನಂದು ಏನಂದ್ರೆ ಇದು ಕಾಷನ್ ಕೊಟ್ಟಂಗಾಯ್ತು. ಓಕೆ, ಈ ರೀತಿ ಮಾಡಬಾರ್ದು, ಆ ರೀತಿ ಮಾಡಬಾರ್ದು ಅನ್ನೋದಕ್ಕೆ ಒಂದು ಕಾಷನ್ ಕೊಟ್ಟಂಗೆ ಕೂಡ ಆಯ್ತು. ಬಿಕಾಸ್ ಬಿಗಿನರ್ ಜಾಸ್ತಿ ಜನ ಏನ್ ಮಾಡ್ತಾರೆ ತಪ್ಪಂದ್ರೆ, ಯೂಶಲಿ ದೇ ಕಮ್ ಟು ದ ಮಾರ್ಕೆಟ್ ಅಂಡ್ ಬೈ ದ ಆಪ್ಷನ್ಸ್. ಇವತ್ತು ಏನ್ ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ರೆ, ಅಟ್ಲೀಸ್ಟ್ 0.6 to 0.8 ಡೆಲ್ಟಾನ ಬೈ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ನೀವು ತಿಳ್ಕೊಂಡಿದ್ದೀರಿ. ಡೇಟಲ್ ಇದು ಥೀಟಾ ಗೊತ್ತೈತೆ ಸರ್ ಅದು. ಓಕೆ, ಇದನ್ನ ಅಟ್ಲೀಸ್ಟ್ ನೀವು ತಿಳ್ಕೊಂಡಿದ್ದೀರಿ. ಬಟ್ ಹೊರಗಿನ ಜನ ಬಿಗಿನರ್ ಇರ್ತಾರೆ, 6 ತಿಂಗಳು 8 ತಿಂಗಳು ಟ್ರೇಡ್ ಮಾಡ್ತಾರೆ. ದೆನ್ ಆಲ್ಸೋ ದಿ ಡು ನಾಟ್ ನೋ ಅಬೌಟ್ ದ ಡೆಲ್ಟಾ ಅಂಡ್ ಅದರ್ ಥಿಂಗ್ಸ್. ಅವಾಗಲೂ ಔಟ್ ಆಫ್ ದ ಮನಿ ತಗೊಳ್ತಾ ಇರ್ತಾರೆ. ಸೊ ಅಟ್ಲೀಸ್ಟ್ ನೀವು ಅಷ್ಟಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಿ. ದಟ್ ಇಸ್ ದ ಗುಡ್ ಥಿಂಗ್ ಯು ಹ್ಯಾವ್ ಡನ್. ಓಕೆ, ಸೊ ಬೈ ಕಮಿಂಗ್ ಹಿಯರ್ ಯು ಅಂಡರ್ಸ್ಟುಡ್ ಅಟ್ಲೀಸ್ಟ್ ಕಾಮನ್ ಥಿಂಗ್ಸ್ ನ ಅರ್ಥ ಮಾಡ್ಕೊಂಡಿದ್ದೀರಿ. ಅಂಡ್ ಐ ಪ್ರಿಫರ್ ಅಟ್ಲೀಸ್ಟ್ ನೀವು ಆಪ್ಷನ್ಸ್ ನಲ್ಲಿ ಟ್ರೇಡ್ ಮಾಡೋಕೆ ಸ್ಟ್ರಾಟಜಿ ಮಾಡ್ಬೇಕಂದ್ರೆ, ಲೈಕ್ ಡಿಗ್ರಿ ಯಾವ ರೀತಿ ನೀವು 2 ವರ್ಷ 1 ವರ್ಷ ಮಿನಿಮಮ್ ಒಂದು PG DFMA ಮಾಡ್ತಿರಲ್ಲ, PGನೂ ಮಾಡ್ತೀರ, 1 ವರ್ಷ ತಗೋತಾರಲ್ಲ, ಅಷ್ಟು 1 ವರ್ಷ ಸ್ಪೆಂಡ್ ಮಾಡಿ ಕಡಿಮೆ ಕ್ಯಾಪಿಟಲ್ ಇದ್ದ ಯಾವ್ದೇ ರೀತಿ ಯಾರು ಬಂದು ಸಿಕ್ಕಾಪಟ್ಟೆ ನಿಮ್ಗೆ ನಿಂತ್ಕೊಂಡ್ಬಿಟ್ಟು 1 ಕೋಟಿ ಆಗತ್ತೆ ಸರ್ ಅಂದ್ರೆ ಕೂಡ, ಓಕೆ, ಡೋಂಟ್ ಪುಟ್ ಯುವರ್ ಹಾರ್ಡ್ ಅರ್ನ್ ಮನಿ ಇನ್ ದ ಫಸ್ಟ್ ಪ್ಲೇಸ್. No point of any time. If you are beginner, spend at least 1 year by observing candlesticks pattern ಅಂದ್ರೆ ಏನು. ನಾನು ನಿಮಗೆ ಏನ್ ಮಾಡ್ತೀನಿ, ನೀವು ಎಷ್ಟು ಜನ ಇದ್ರಿ ಬಿಗಿನರ್ ನನಗೆ ಗೊತ್ತಿಲ್ಲ, ಎಲ್ರಿಗೂ ಒಂದು ಮ್ಯಾಪ್ ರೆಡಿ ಮಾಡ್ತೀನಿ, ಫ್ಲೋ ಚಾರ್ಟ್ ರೆಡಿ ಮಾಡಿ ಕೊಡ್ತೀನಿ. ಸೊ ದಟ್ ನಿಮಗೆ ಏನಾಗುತ್ತೆ, ಓಕೆ ನಾನು ಬಿಗಿನರ್ ಇದೆಯಿಂದ ಇಲ್ಲಿ ಬಂದ್ಬಿಟ್ರೆ, ಓಕೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಯಾವ ಬುಕ್ಸ್ ಓದ್ಬೇಕು, ನೆಕ್ಸ್ಟ್ ಇದನ್ನ ಮಾಡಿದ್ರೆ ಏನ್ ಮಾಡ್ಬೇಕು, ಇದನ್ನ ಮಾಡಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಫ್ಲೋ ಚಾರ್ಟ್ ರೆಡಿ ಮಾಡ್ಕೊಡ್ತೀನಿ. ಸೊ ಆಮೇಲೆ ನೀವು ನಿಮ್ಮ ಪ್ರಿಫರೆನ್ಸ್ ನೀವ್ ಏನ್ ಮಾಡ್ತೀರಿ ಮಾಡ್ಕೊಳ್ಳಿ. ಬಿಕಾಸ್ ಅರ್ಲಿ ಇನ್ ದ ಬಿಗಿನಿಂಗ್ ನಾನು ಕೂಡ ಬ್ಯಾಂಕ್ರಪ್ಟ್ ಆಗಿ 4 ಜನರ ಹತ್ರ ಕೆಲಸ ಮಾಡಿದೀನಿ ಪುಣೆ ಮುಂಬೈನಲ್ಲಿ. ಬಿಕಾಸ್ ಹೆಂಗಿದೆ ಸರ್, ನಿಮ್ಮ ಹತ್ರ ದುಡ್ಡು ಇರುತ್ತೆ, ವೆನ್ ಯು ಕಮ್ ಔಟ್ ಆಫ್ ದ ಸಾಫ್ಟ್ವೇರ್ ಆರ್ ಗೌರ್ಮೆಂಟ್ ಜಾಬ್ಸ್, ಓಕೆ 15-20 ಲಕ್ಷ ಇರ್ತದೆ, ಸಿಕ್ಕಾಪಟ್ಟೆ ತಂದು ಈ ಬಿಗಿನಿಂಗ್ ಅಲ್ಲಿ ಪ್ರಾಫಿಟ್ ದೊಡ್ಡದ ಸಿಕ್ಕಾಪಟ್ಟೆ ಆಗ್ತದೆ. ಓಕೆ, ಒಂದು ಉತ್ಪ್ರೇಕ್ಷೆ ಒಳಗೆ ಏನ್ ಮಾಡ್ತೀರಿ ಅಂದ್ರೆ ಸಿಕ್ಕಾಪಟ್ಟೆ ಪೊಸಿಷನ್ ತಗೊಳ್ತೀರಿ, ಓವರ್ ಟ್ರೇಡಿಂಗ್ ಮಾಡ್ತೀರಿ, ಅಕೌಂಟ್ ಹ್ಯಾಂಡ್ಲಿಂಗ್ಸ್ ಮಾಡಿಸ್ಕೊಳ್ತೀರಿ, ಎಲ್ಲಾ ಕಚ್ಚಾಟ ಎಲ್ಲ ಮಾಡಿದೀನಿ ಸರ್. 16-17 ಮಾಡ್ತಿದ್ದೀನಿ, ಎಲ್ಲ ಕಚ್ಚಾಟ ಮಾಡಿದೀನಿ ಸರ್. ಇದು ಈಗ ಥೀಟಾ ಡಿಕೆ ಆದ್ಮೇಲೆ ಹೇಳಿದ್ರಲ್ಲ, ಅವು ಯಾವ್ದು ಸ್ಟ್ರಾಂಗಲ್? ಓಕೆ, ಥೀಟಾ ಡಿಕೆ ಜೊತೆ ಏನ್ ಮಾಡಿದ್ರಿ? ಓಕೆ, ಗಾಮಾ ವೇಗಾನ ಅಲ್ಲ, ಅದು ಆದ್ಮೇಲೆ ಇವಾಗ ಲಾಸ್ಟ್ ಹೇಳಿದ್ರಲ್ಲ, ಸ್ಟಾಡಂಗಲ್. ಓಕೆ, ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ, ನಾನು ಪ್ಲೇ ಲಿಸ್ಟ್ ಶೇರ್ ಮಾಡಿದೀನಿ, ಚಾಟ್ ಬಾಕ್ಸ್ ಅಲ್ಲಿ ಇದೆ. ಸೊ ಅದಕ್ಕಿಂತ ಮುಂಚೆ ಆಪ್ಷನ್ಸ್ ಅಂದ್ರೆ ಏನಂತ ಹೇಳಿ ತಿಳ್ಕೊಳ್ಳಿಕ್ಕೆ ಅದಕ್ಕೂ ಒಂದು ಪ್ಲೇ ಲಿಸ್ಟ್ ಸಪರೇಟ್ ಇದೆ. ಓಕೆ, ಅದನ್ನು ಕೂಡ ಸ್ವಲ್ಪ ಫಸ್ಟ್ಗೆ ನೀವೇನ್ ಮಾಡಿ, ಇದಕ್ಕೆಲ್ಲ ಟೈಮ್ ಕೊಡಿ, ದಿನ ಕುತ್ಕೊಳ್ಳೋದು, ಒಂದು ಬುಕ್ ತಗೊಳ್ಳಿ, ಬರೀರಿ, ನೋಟ್ಸ್ ಮಾಡಿ. ಓಕೆ, ಇದನ್ನಂದ್ರೆ ಏನು ಅಂದ್ರೆ ಅಂತೇಳಿ ಓವರ್ ದಟ್ ಟೈಮ್ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಯಾವುದೇ ವಿಷಯ ಆಗ್ಲಿ ಒಂದೇ ದಿನದಲ್ಲಿ ತಲೆ ಇಟ್ಕೊಳ್ಳೋದು ಆಗೋದಿಲ್ಲ. ಇಟ್ ವಿಲ್ ಟೇಕ್ ಅ ಟೈಮ್ ತಗೊಳ್ಳಿ, 6 ತಿಂಗಳು ಟೈಮ್ ತಗೊಳ್ಳಿ, ಅಡ್ಡಿ ಇಲ್ಲ. ಮಾರ್ಕೆಟ್ ಅಲ್ಲೇ ಇದೆ, ಎಲ್ಲೂ ಹೋಗಲ್ಲ, ಮಾರ್ಕೆಟ್ ಅಲ್ಲೇ ಇದೆ. ಓಕೆ, ನಾವು ನಮ್ಮ ಮೈಂಡ್ ಸೆಟ್ ಇಂದ ಹೋದ್ರೆ ಮಿಸ್ ಆದ್ರೆ ಹೈಪ್ ನೊಳಗೆ ನಾವು ಸಿಕ್ಕಾಪಡೆ ಲಾಸ್ ಮಾಡ್ಕೋತೀವಿ. ಡೋಂಟ್ ಬಿಕಮ್ ಹೈಪ್. ನಾನ್ ಸರ್ 2018-17 ಅನ್ಕೋತಿದ್ದೆ, ಓಕೆ ಮಾರ್ಕೆಟ್ ನಾಳೆ ಬಿದ್ದ್ಬಿಡ್ತದೆ, ಈಗ ತಗೋ. ನನ್ನ ಮೈಂಡಿಗೆ ನಾನು ಹೇಳ್ಕೊಡ್ತಿರೋದೇನು, ಸಬ್ ಕಾನ್ಶಿಯಸ್ ಮೈಂಡ್ ನಾನು ಕೆಡಿಸ್ತಾ ಇದ್ದೀನಿ ಸರ್. ದೇರ್ ಇಸ್ ಅ ಟುಮಾರೋ. ಓಕೆ, ಆಟೋಗ್ರಾಫ್ ಒಂದು ಪಿಕ್ಚರ್ ಇದೆ, ಸುದೀಪ್ ಒಂದು ಪಿಕ್ಚರ್, ಅದೊಂದು ಒಂದು ಸಾಂಗ್ ಕೂಡ ಇದೆ, ಯು ಜಸ್ಟ್ ಸಿ ಇಟ್. ನಾಳೆ ಅನ್ನೋದ್ಮೇಲೆ ಒಂದ್ ಸ್ವಲ್ಪ ನಂಬಿಕೆ ಇಡ್ರಿ. ನಾಳೆ ಅಂದವ್ರು ಮನೆ ಹಾಳು ಅಂತಾರಲ್ಲ, ಅದು ಬೇರೆ ವಿಷಯ. ಮಾಡೋ ಕೆಲಸದಲ್ಲಿದೆ. ನೀವ್ ಏನ್ ಕಲಿತಿದ್ರಿ ಸರ್? ಈ ಎಕ್ಸಾಂಪಲ್, ನೀವು ಯಾವ್ದೊಂದು ಸೆಮಿಸ್ಟರ್ ಎಕ್ಸಾಮ್ ಹೋಗ್ಲಿಕ್ಕೆ ಹೋದ್ರೆ, ನೀವು ನಾಳೆ ಎಕ್ಸಾಮ್ ಎದ್ದು ಕೂಡ ಸೆಮಿಸ್ಟರ್ ಎಕ್ಸಾಮ್ ಬರೆಯೋದಿಲ್ಲ. ಅದಕ್ಕೂ 3 ತಿಂಗಳು ಪ್ರೊಸೆಸ್ ಇದೆ, ಅದಕ್ಕೂ ನಾಳೆಗಳಿದೆ. ಸೊ ನಾಳೆಗಳ ಮೇಲೆ ನಂಬಿಕೆ ಇಡ್ರಿ. ಇದ್ರ ಬಗ್ಗೆ ಏನೋ ವಿಡಿಯೋ ಮಾಡಿದ್ದು ಪ್ಲೇ ಲಿಸ್ಟ್ ಒಳಗೆ ಅದಾವ ಸರ್. ನೀವ್ ಏನೇನ್ ಬೇಕಲ್ಲ ಅದಕ್ಕೆ ಫ್ಲೋ ಚಾರ್ಟ್ ರೆಡಿ ಮಾಡ್ತೀನಿ, ಅದರ ಪ್ರಕಾರನೇ ಪ್ಲೇ ಲಿಸ್ಟ್ ನಾನು ನಿಮಗೆ ರಿಲೀಸ್ ಮಾಡ್ತೀನಿ.
ಅಂದ್ರೆ ಆಲ್ರೆಡಿ ಇದೆ, ಅದನ್ನ ನಿಮಗೆ ಶೋ ಮಾಡ್ತೀನಿ. ಯು ಜಸ್ಟ್ ಗೋ ಥ್ರೂ ದಟ್. ಎವ್ರಿ ಬಿಗಿನರ್ಗೆ ಇದೊಂದು ಪಾಯಿಂಟ್ ಹೇಳ್ತಾ ಇದ್ದೇನೆ. ಸೊ ಇದ್ರ ಬಿಟ್ಬಿಟ್ರೆ ನಾವೇನ್ ಮಾಡ್ತೀವಿ, ಅಡ್ವಾನ್ಸ್ ಪಾಯಿಂಟ್ಸ್ ಇದೆ ಕ್ಲಾಸಸ್, ಅದನ್ನೇ ಏಪ್ರಿಲ್ 19 ಇಂದ ತಗೊಳ್ತಾ ಇದ್ದೇನೆ. ಅದ್ರೊಳಗೂ ಕೂಡ ನಾನು ಐ ಆಮ್ ಸ್ಟಾರ್ಟಿಂಗ್ ವಿತ್ 0 ಓನ್ಲಿ. ವಾಟ್ ಎವರ್ ಮೇ ಬಿ ಕೆಲವೊಂದು ಅಡ್ವಾನ್ಸ್ ಪಾಯಿಂಟ್ ಇರುತ್ತೆ. ಈಗ ನಾನು ಬಂದು ಇಲ್ಲಿ ಬಿಟ್ಟು ಸಿಕ್ಕಾಪಟ್ಟೆ ಪಾಯಿಂಟ್ಸ್ ಗಳನ್ನ ಹೇಳ್ತಿದ್ದೀನಲ್ಲ, ಅವಾಗ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗ್ತೀನಿ. ಸೊ 21 days ಕೋರ್ಸ್ ಇದೆ. ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಮ್ ಅಂಡ್ ಜಾಯ್ನ್. ವಿ ಆರ್ ಸ್ಟಾರ್ಟಿಂಗ್ ಅಟ್ ಏಪ್ರಿಲ್ 19. ಸೊ ಅದು ಅಮೌಂಟ್ ಇನ್ಸ್ಟಾಲ್ಮೆಂಟ್ ಮೇಲೆ ಏನಾದ್ರು ಕಟ್ಟೋ ವ್ಯವಸ್ಥೆ ಐತ್ರಿ? ಸರ್ ನೋಡಿ ಸರ್, ಒಂದ್ ಪಾಯಿಂಟ್ ಹೇಳ್ತೀನಿ. ಗೋ ಅಂಡ್ ಚೆಕ್ ದ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ. ಐ ಆಮ್ ಟಾಕಿಂಗ್ ಟು ಎವ್ರಿಬಡಿ ಅಂಡ್ ಟೆಲ್ಲಿಂಗ್ ಯು ಎವ್ರಿಬಡಿ ಹಿಯರ್. ಓಕೆ, ನೀವು ಹೋಗಿ ಸಿಲೆಬಸ್ ನೋಡ್ಕೊಳ್ಳಿ. ನಾವ್ ಏನೇನ್ ಕಲಿಸ್ತೀವಲ್ಲ ಆ ಪಾಯಿಂಟ್ ನಿಮಗೆ ಕಾಸ್ಟ್ಲಿ ಅನ್ಸಿದ್ರೆ ಡೋಂಟ್ ಕಮ್ ಟು ಅಸ್. ನಾನು ನಿಮ್ಗೆ ಯಾರಿಗೂ ಅಡ್ವರ್ಟೈಸ್ ಮಾಡ್ತಾ ಇಲ್ಲ. ಡೋಂಟ್ ಕಮ್ ಟು ಅಸ್. ಯು ಕ್ಯಾನ್ ಗೋ. ಓಕೆ, ಇವನ್ ಜಸ್ಟ್ ಆರ್ಡರ್ ಫ್ಲೋ ಚಾರ್ಟ್ ಕಲೀಲಿಕ್ಕೆ ಹೋಗಿ ನೋಡ್ಕೊಳ್ರಿ. ಒಂದೊಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ 45,000 rupees they are charging for 2 days. That is also in Goa and some other Pune, okay, Mumbai. ನಾನು ಕೂಡ ಇದೇ ರೀತಿ ತಪ್ಪು ಮಾಡಿದ್ದೀನಿ ಸರ್. ಐ ಅಂಡರ್ಸ್ಟ್ಯಾಂಡ್ ದಟ್ ಒನ್. ಐ ಮೇಡ್ ದಸ್ ಮಿಸ್ಟೇಕ್. ಓಕೆ, ಒಂದು ಸಿಂಪಲ್ ವಿವ್ಯಾಪ್ ಬೋಲಿಂಜರ್ ಬ್ಯಾಂಡ್ ಕಲೀಲಿಕ್ಕೆ 25,000-30,000 rupees ಕೊಟ್ಟಿದ್ದೀವಿ. ನಮ್ಮ ಟೈಮಲ್ಲಿ ಅದೇ ರೀತಿ ಇತ್ತು, ಹೈಪ್ ನಲ್ಲಿ ಕೊಡ್ತಾ ಇದ್ವಿ. ಓಕೆ, 25,000-30,000 rupees. Now I am putting 11,800. is not a big amount. I think so. Go and check whatever the contents we are teaching. Okay, and if you see this ಉತ್ಪ್ರೇಕ್ಷೆ ಆಗ್ತದೆ, ನಾನು ಏನ್ ಬೇಕಾದ್ರೆ ಹೇಳ್ಕೊಂಡ್ರೆ ನೀವು ಇಟ್ ವಿಲ್ ಬಿಕಮ್ ಪೈಸಾ ವಸೂಲು ಇನ್ 2 days ಓನ್ಲಿ. ಅಂಡ್ ನಾನು ಪ್ರಿಫರ್ ಕೂಡ ಮಾಡ್ತಾ ಇಲ್ಲ ನೀವು ನಮ್ಮ ಕ್ಲಾಸಿಗೆ ಬಂದ್ರೆ ನೀವು ಪ್ರಾಫಿಟ್ ಆಗ್ತೀರಿ ಅಂತೇಳಿ. ಇಟ್ಸ್ ಅಪ್ ಟು ಯು ಆನ್ ಯುವರ್ ನಾಲೆಜ್ ಹೌ ಮಚ್ ಯು ಡೂ. ಓಕೆ, ಬಿಕಾಸ್ ಏನಿದೆ, ನಾನ್ ನಿಮ್ಗೆ ಎಲ್ಲ ಹೇಳ್ಕೊಡ್ಬೋದು, ನೀವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ನಾನ್ ಏನ್ ಮಾಡ್ಲಿಕ್ಕೆ ಆಗ್ತದ? ನಾನು ಕಾಲ್ಸ್ ಅಂತೂ ಕೊಡೋದಿಲ್ಲ. ನಾನು ಕಾಲ್ಸ್ ಬೇಕಾದ್ ಮಾಡ್ಲಿ, ನಾನು ಕಾಲ್ಸ್ ಕೊಡೋದಿಲ್ಲ, ಯಾರ ಅಕೌಂಟ್ ಹ್ಯಾಂಡಲ್ ಮಾಡೋದಿಲ್ಲ, ಬೇಕಾದಾಗ್ಲಿ. ಈಗ ನಿಮಗೆ ನಾನು ಕಳ್ಸಿಕೊಟ್ಟಿರ್ತೀನಿ, ಇದು ಹಂಗಾದ್ರೆ ಹಿಂಗಾಗತ್ತೆ, ಹಿಂಗಾದ್ರೆ ಹಿಂಗ್ ಮಾಡ್ಲೇಬೇಕಂತೇಳಿ. ನಾನು ಎಷ್ಟೋ ಸಲ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೀನಿ. 22,800 ವಾಸ್ ವ್ಯಾಲ್ಯೂಬಲ್, ಸಾರಿ ಯಾವುದು 48,800 ವಾಸ್ ವ್ಯಾಲ್ಯೂಬಲ್ ಏರಿಯಾ ಅಂತ ಹಾಕಿದ್ದೆ ಬ್ಯಾಂಕ್ ಒಳಗಡೆ. ಸಿ ಯಾವಾಗ ಹಾಕಿದ್ದೆ? ಈ ಎಕ್ಸ್ಪೈರಿ ಹಾಕಿದ್ದೆ 10th ಏಪ್ರಿಲ್ ಹಾಕಿದ್ದೆ. ಮಾರಾಟ ಇದರ ಕೆಳಗಡೆ ಬಂದ ಒಂದಿಷ್ಟು ವಿಷಯಗಳು ನಾವು ಇದ್ರು ಕಲ್ತಿರ್ತೀವಿ, ಅದ್ ನೀವು ಅಪ್ಲೈ ಮಾಡ್ಕೋಬೇಕು. ನಾನು ಅವಾಗ ಕತ್ಕೊಂಡು ಕಾಲ್ಸ್ ಕೊಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಎಲ್ಲ ಕಲಿಸ್ಕೊಡ್ಬೋದು. ಅಟ್ ದ ಎಂಡ್ ನಿಮ್ಮ ದುಡ್ಡನ್ನು ನೀವೇ ಗಳಿಸ್ಕೋಬೇಕು. ಆಮೇಲೆ ನೀವು ಕೊಟ್ಟಿರೋ ಫೀಸ್ ಮೇಲೆ ನಾವು ಓಕೆ ಪ್ರಾಫಿಟ್ ಶೇರ್ ಮಾಡಿ ಸರ್, ಮಾಡಿ ನೋಡೋಣ ಅಂತ ಯಾರಿಗೂ ನಾನು ಫೋನ್ ಹಚ್ಚೋದಿಲ್ಲ. ಅದ್ರೊಳಗೆ ಹೇಳ್ತೀನಿ, ನೀವು ಗಳಿಸಿದ್ರಪ್ಪ ಅಂದ್ರೆ, ಇವನ್ ಪಬ್ಲಿಕ್ ಗ್ರೂಪ್ಗೂ ಹೇಳಿದ್ದೀನಿ, ನೀವು ಗಳಿಸಿದಾರೆ ಅಂದ್ರೆ ನೀವು ಪರಿಸರಕ್ಕೋ ಅಥವಾ ನಿಮ್ಮ ಸುತ್ತಮುತ್ತ ಇರೋ ಬಡವರಿಗೆ ಎಜುಕೇಶನ್ ಅಲ್ಲಿ ಕೊಡಿ. ನಾನು ಹೇಳೋದು ಎಜುಕೇಶನ್ ಕೊಡಿ. ಈಗಂತೂ ನಿಮ್ಗೆ ಸಿಕ್ಕ ಫ್ರೀ ವೇ ಕೊಡ್ತಿದ್ದಾರೆ. ಡೋಂಟ್ ಗಿವ್ ದೆಮ್ ಇನ್ ದುಡ್ಡಲ್ಲಿ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡಿ ಸರ್. ಅದೇ ಇನ್ಸ್ಟಾಲ್ಮೆಂಟ್ ಏನಾದ್ರು ಕೊಟ್ರು ಇಲ್ಲ ಸರ್. ನಾನು ಅದಕ್ಕೆ ನಾನು ಕ್ಲಿಯರ್ಲಿ ಐ ಆಮ್ ಟೆಲಿಂಗ್ ಯು, ಐ ಆಮ್ ನಾಟ್ ಡೂಯಿಂಗ್ ದಟ್ ಒನ್. ಓಕೆ, ನಾನು ಇಲ್ಲಿ ಯಾವುದೇ ರೀತಿ ಅತಿ ಇನ್ಸ್ಟಾಲ್ಮೆಂಟ್ ಅದೇ ರೀತಿ ಮಾಡ್ತಾ ಇಲ್ಲ ಸರ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಓಕೆ, ಅದೇ ರೀತಿ ಇದ್ರೆ ಅದನ್ನ ಯೂಶಲಿ ಫ್ಯೂಚರ್ ನಲ್ಲಿ ಏನಾದ್ರು ನಮ್ಮ ಮಿಡಲ್ ವೆಂಡರ್ ಇದಾರೆ ಗ್ರಾಫಿ, ಅವ್ರ ಥ್ರೂ ಏನಾದ್ರು ಅದು ಏನಾದ್ರು EMI ಸಿಸ್ಟಮ್ ಮಾಡ್ಕೊಂಡ್ರೆ ಐ ವಿಲ್ ಬಿ ಡೂಯಿಂಗ್ ದಟ್ ಒನ್. ಬಟ್ ರೈಟ್ ನಾವು ಅದೇ ರೀತಿ ಯಾವ್ದಿಲ್ಲ ಸರ್. ಓಕೆ, ಈ 19th ಏಪ್ರಿಲ್ ಮುಗಿದ್ಮೇಲೆ ನಾನು ನೆಕ್ಸ್ಟ್ 1 month ಆದ್ಮೇಲೆ ಶುರು ಮಾಡೋದು. ಸೊ ನಿಮ್ಮ ಪ್ರೋಗ್ರೆಸ್ ನ ನೀವು 1 month ಮುಂದಗಡೆ ಆಗ್ತಿದ್ದೀರಿ. ಇನ್ ಕೇಸ್ ಇಫ್ ಯು ಆರ್ ನಾಟ್ ಜಾಯ್ನಿಂಗ್, ಐ ಥಿಂಕ್ ಸೊ. ಓಕೆ, ಇದರಲ್ಲಿ ಯಾವುದೇ ಫೋರ್ಸ್ ಇಲ್ಲ. ನೀವು ಕಮ್ ಅಂಡ್ ಸಿಟ್ ಟು ಅವರ್ ಕ್ಲಾಸ್ ಓನ್ಲಿ, ದೆನ್ ಯು ವಿಲ್ ಬಿಕಮ್ ಅ ಪರ್ಫೆಕ್ಟ್ ಟ್ರೇಡರ್. 100% ಆಗ್ತೀರಿ. ಬರಲಿಲ್ಲ ಅಂದ್ರೆ ಆಗೋದೇ ಇಲ್ಲ ಅಂತ ಏನಿಲ್ಲ. ಯು ಕ್ಯಾನ್ ಬಿಕಮ್ ಆನ್ ಯುವರ್ ಓನ್, ಆನ್ ಯುವರ್ ವರ್ಕ್, ಆನ್ ಯುವರ್ ಡೆಡಿಕೇಶನ್, ಯು ಕ್ಯಾನ್ ಡೂ ದಟ್. ಬಟ್ ಸರ್ ಇನ್ನೊಂದು ಕ್ವೆಶ್ಚನ್, ಅಲ್ಲ ಬಿಗ್ನರ್ ಟ್ರೇಡರ್ ಇಂದ ಶುರು ಮಾಡ್ತಿರಲ್ಲ? 0 ದಿಂದ ಅಂತ ಹೇಳಿದ್ದೀನಿ ಸರ್ ನಾನು. ಐ ಆಮ್ ಟೆಲಿಂಗ್ ಯು ಫ್ರಮ್ 0 ಓನ್ಲಿ. ಆಮೇಲೆ ಲಾಸ್ಟ್ 1-2 days ಆದ್ರೂ ಏನಾದ್ರು ಲೈವ್ ಸೆಷನ್ ಅಲ್ಲಿ? ಲಾಸ್ಟ್ 2 days ಅಲ್ಲ ಸರ್, 10-15 days ಗಿಂತ ಜಾಸ್ತಿ ಇದೆ. ಓಕೆ, ಕನ್ನಡದಲ್ಲೇ ನೋಟ್ಸ್ ಶೇರ್ ಮಾಡೋದು, ಲೈವ್ ಟ್ರೇಡ್ ಮಾಡೋದು ನಿಮ್ ಜೊತೆ ನಾನು ತಗೊಂಡಿದ್ದೀನಿ. ನಾನು ಹಳೆ ಬ್ಯಾಚ್ ಇಂದ ತಗೊಂಡಿದ್ದೀನಿ. 3 ಬ್ಯಾಚ್ ಮುಗಿದಿದೆ ಕನ್ನಡದಲ್ಲಿ. ಯೂಶಲಿ ಇಂಗ್ಲಿಷ್, ಹಿಂದಿ, ಮರಾಠಿ ಒಳಗಡೆ ಇದ್ವಿ ನಾನು ಪೊಸಿಷನ್ ಅಲ್ಲೆಲ್ಲ ತಗೊಳ್ಳೋದು ಮುಂಚೆ. ಬಟ್ ನನಗೆ ಕಂಫರ್ಟೇಬಲ್ ಆಗಿದೆ ಕನ್ನಡದಲ್ಲಿ ಅಷ್ಟೇ ಮೇಂಟೈನ್ ಮಾಡ್ತಿದ್ದೀನಿ. ಓಕೆ, ಅದು ಕೂಡ ಫಸ್ಟ್ 20 members ಅಂತ ಹೇಳಿದೀನಿ. ಓಕೆ, 20 ಜನರಿಗಿಂತ ಜಾಸ್ತಿ ತಗೊಳ್ಳೋದು ಇಲ್ಲ. ರೀಸನ್ ಏನು? ನನಗೆ ಇದೇ ಮೇನ್ ಇನ್ಕಮ್ ಅಲ್ಲ. ನನಗೆ ಇಲ್ಲಿ ಕಲಿಸೋದ್ರಿಂದ ನಾನು ಕೂಡ ನಾಲೆಜ್ ಗಳಿಸ್ತಾ ಇದ್ದೀನಿ. ಬಟ್ ನನಗೆ ಜಾಸ್ತಿ ಏನಿದೆ ಜನರು ಬಂದ್ರೆ ನನಗೂ ಕೂಡ ಮೈಂಡ್ ಕೆಟ್ಟೋಗ್ತದೆ. ಸೊ ಪ್ರಿಫರೇಬಲಿ ಐ ಕ್ಯಾನ್ ಟೇಕ್. ಓಕೆ, ಎನಿವೇ ನೆಕ್ಸ್ಟ್ ಯಾವ್ದು ಕ್ವೆಶನ್ ಇದೆ? ಪ್ರಸನ್ನ ಕುಮಾರ್ ಅವರೇ, ಏನ್ ಕ್ವೆಶನ್ ಇದೆ? ಇಲ್ವಾ? ಅನ್ಮ್ಯೂಟ್ ಮಾಡಿದ್ದೀನಿ, ನಿಮಗೆ ಕ್ವೆಶನ್ ಕೇಳಬಹುದು. ನೌಶಾ ಅವ್ರಿಗೂ ಅನ್ಮ್ಯೂಟ್ ಮಾಡಿದ್ದೀನಿ, ಕೇಳಬಹುದು. ಮತ್ತೆ ಯಾರಿಗೂ ಡೌಟ್ ಇಲ್ಲ ಅಂತ ಹೇಳ್ಕೊಳ್ತೀನಿ. ಓಕೆ, ಅಂಡ್ ಮ್ಯಾಕ್ಸಿಮಮ್ ಪೀಪಲ್ ಹ್ಯಾವ್ ಜಾಯ್ನ್ ದ ಟೆಲಿಗ್ರಾಮ್, ರೈಟ್? ಟೆಲಿಗ್ರಾಮ್ ಜಾಯ್ನ್ ಆಗಿದ್ದೀರಿ? ಮಿಸ್ ಆದ್ರೆ ಇದ್ರೊಳಗಡೆ ಲಿಂಕ್ ಇರುತ್ತೆ ಸರ್. ಓನ್ಲಿ 27 members ಜಾಯ್ನ್ ಆಗಿದ್ದೀರಿ, ನೋಡ್ಕೊಳ್ಳಿ.
ಓಕೆ, ನಾಳೆ ಜಾಯ್ನ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಉಳ್ಕಿದವ್ರಿಗೆ ಇರೋದಿಲ್ಲ, ಕ್ಲಾಸೇ ಇರೋದಿಲ್ಲ. ಸೊ ಪ್ರಿಫರಬಲಿ ಕ್ವಿಕ್ಲಿ ಜಾಯ್ನ್ ಆಗಿ. ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ. ಒನ್ಸ್ ಅಗೇನ್ ಐ ಮೀ ಶೇರ್ ಲಿಂಕ್ ಹಿಯರ್. ಎಲ್ರಿಗೂ ಲಿಂಕ್ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಓಕೆ, ಇದನ್ನ ಪಬ್ಲಿಕ್ ಗ್ರೂಪ್ ನಲ್ಲಿ ಒಂದ್ಸಲ ಹಾಕ್ಬಿಡ್ತೀನಿ, ಸೊ ದಟ್ ಎವ್ರಿಬಡಿ ಕ್ಯಾನ್ ಎಕ್ಸೆಸ್ ದಿಸ್ ಒನ್. ಓನ್ಲಿ ಒಂದು 5 minutes ಇಡ್ತೀನಿ, ಆಮೇಲೆ ಅದನ್ನ ಎಕ್ಸಿಟ್ ತೆಗೆದು ಹಾಕ್ಬಿಡ್ತೀನಿ. ಓಕೆ ಫೈನ್. ದೆನ್ ಮ್ಯಾಕ್ಸಿಮಮ್ ಜನರಿಗೆ ಇವತ್ತಿನ ಸೆಷನ್ ಅರ್ಥ ಆಗಿರ್ಬೋದು. ಆಪ್ಷನ್ ಸ್ಟ್ರಾಟಜಿ ಬಗ್ಗೆ ಬೇಸಿಕ್ಸ್ ಇದೆ, ಕೆಲವೊಂದು ವಿಷಯಗಳನ್ನ ಕಲ್ತಿದೀವಿ. ನೆಕ್ಸ್ಟ್ ಏನಾದ್ರು ಡೌಟ್ಸ್ ಇದ್ರೆ ನೀವೇನ್ ಮಾಡ್ತೀರಿ, ವಾಟ್ಸಪ್, ಟೆಲಿಗ್ರಾಮ್ ಇದ್ದೇ ಇದೆ, ಇಲ್ಲ ಫೋನ್ ಮಾಡ್ತೀರಿ. ಕ್ಲಾಸಸ್ ಬಗ್ಗೆ ಏನಾದ್ರು ಏನು ಪ್ರಾಬ್ಲಮ್ ಇದೆ, ಕ್ವೆಶನ್ಸ್ ಇದ್ರೆ ಯು ಕ್ಯಾನ್ ಇವನ್ ಮೆಸೇಜಸ್ ಟು ಜಾಯ್ನ್ ಅವರ್ ಕ್ಲಾಸ್. ಸಿಲೆಬಸ್ ಕಾಪಿ ಆಲ್ರೆಡಿ ಎಲ್ರಿಗೂ ಎಕ್ಸಿಸ್ಟ್ ಇದೆ. ಇವನ್ ಟೆಲಿಗ್ರಾಮ್ ಅಲ್ಲಿ ವಾಪಸ್ ಮತ್ತೊಮ್ಮೆ ಹಾಕ್ತೀನಿ, ಬಿಕಾಸ್ 19th is a date which we are starting. Okay, so everybody I think got good information today, and thank you very much. You can exit from your side and wait ಮಾಡ್ತಿದ್ದೀನಿ.